ಯಹೂದ್ಯರ ಸಂಪ್ರದಾಯಗಳು, ಪದ್ಧತಿಗಳು, ಧರ್ಮಶಾಸ್ತ್ರ ಎಲ್ಲ ವಿಷಯವಾದ ತಿಳುವಳಿಕೆ ಉಂಟು. ಸೊ ಆದ್ದರಿಂದ ಒಬ್ಬ ವ್ಯಕ್ತಿ ಧರ್ಮಶಾಸ್ತ್ರವನ್ನು ಅನುಸರಿಸೋದ್ರ ಮೂಲಕ ಪರಲೋಕಕ್ಕೆ ಹೋಗ್ತಾನೆ ಎಂಬುದಾಗಿ ಅವರು ಹೇಳ್ತಾರೆ. ಧರ್ಮಶಾಸ್ತ್ರವನ್ನು ಅನುಸರಿಸಿದರೆ ಎಲ್ಲಿಗೆ ಹೋಗ್ತೀವಾ? ಜೋರಾಗಿ ಹೇಳಿ. ಮತ್ತೆ ಏನು? ಮತ್ತೆ ಇಲ್ಲಿ ಯಾರೇ ಬರಲಿ ನಿಂತ್ಕೊಂಡು ಅಪೊಸ್ತಲನಾದ ಪೌಲ್ ಹೇಳ್ತಾನೆ, ಪರಲೋಕದಿಂದ ದೇವದೂತ ಬಂದರೂ ಅವನು ಶಾಪಗ್ರಸ್ತನಾಗಲಿ ಅಂತ ಹೇಳ್ತಾನೆ. ಹೌದಲ್ವಾ? ಯಾರಾದರೂ ಬಂದು ಇಲ್ಲಿಗೆ ನಿಂತ್ಕೊಂಡ ಮೇಲೆ ಕೂಡ ಧರ್ಮಶಾಸ್ತ್ರವನ್ನು ಅನುಸರಿಸ್ತಾರೇನೆ ಪರಲೋಕ ಅಂದರೆ ಇಲ್ಲ ಅಂತ ಹೇಳ್ಬೇಕು. ನೀವು ಏನು ಹೇಳಬೇಕು? ಜೋರಾಗಿ. ಸಬ್ಬು ಇದ್ದ 2 ವರ್ಷಗಳ ಹಿಂದೆ ನಮ್ಮ ಚರ್ಚೆಯಲ್ಲಿ ಒಬ್ಬರು ಬಂದು ಕೇಳಿದರು, ಎಷ್ಟು ಜನ ಇಲ್ಲಿ ನೀತಿವಂತರಿದ್ದೀರಿ ಅಂತ ಹೇಳುವಾಗ ಅವನು ವೈ 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 ಅಂತ ಶಿಲ್ ಹೊಡೆದ್ಬಿಟ್ಟು ಒಬ್ಬನೇ. ಎಷ್ಟು ಜನ ನೀತಿವಂತರಿದ್ದೀರಂದರೆ ವಿಷಲ್ ಹೊಡೆದ್ಬಿಟ್ಟ. ಆದ ನಂತರ ನಮ್ಮವರಲ್ಲಿ ಆಮೇನ್ ಅಂತ ಹೇಳಿದ್ರು ಎಲ್ಲರೂ. ಅಲ್ಲೂಯ. ಆಗ ಪಾಸ್ಟರ್ಗೆ ಹೇಳಿದರು, ನೀವೆಲ್ಲ ನೀತಿವಂತರ? ಅಷ್ಟು ಧೈರ್ಯ? ಎಸ್ ಅಂತ ಹೇಳಿದ. ಹಾಗಾದರೆ ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಆಡೋದಿಲ್ವಾ ಅಂತ. ಜಗಳ ಆಡಿದ್ರು ನಾವು ನೀತಿವಂತರೇ ಅಂತ ಹೇಳಿದ್ರು. ಏನು? ಜಗಳ ಆಡಿದ್ರು ನೀತಿವಂತರೆ. ಲಾಸ್ಟ್ಗೆ ಪಾಪ ಅವರಿಗೆ ಮೆಸೇಜ್ ಹೇಗೆ ಹೋಗ್ಬೇಕೋ ಗೊತ್ತಾಗಲಿಲ್ಲ. ಪ್ರೈಸ್ ದಿ ಲಾರ್ಡ್. ಸೊ ಆಗಿರ್ಬೇಕು ನೀವು. ಧರ್ಮಶಾಸ್ತ್ರವನ್ನು ಅನುಸರಿಸಿದ್ರೇನೆ ಪರಲೋಕ. ಸ್ವಲ್ಪ ಜೋರಾಗಿ ಹೇಳಯ್ಯ, ಇನ್ನೂ ಸ್ವಲ್ಪ ಜೋರಾಗಿ. ಇಲ್ಲ ಹೇಳ್ಬೇಕು, ಕನ್ನಡದಲ್ಲಿ ಹೇಳೇನೋ. ಮತ್ತೆ ಕೃಪೆಯಿಂದಲೇ. ಏನಿದೆ? ಕೃಪೆಯಿಂದಲೇನಾ? ಹಲ್ಲೆಲೂಯಾ. ನಾನು ಪಾಸ್ಟರ್ಗೆ ಪ್ರಾಮಿಸ್ ಮಾಡಿದೆ, ಪಾಸ್ಟರ್ ನಾನು ನಿಮಗೆ 10 o'clock ಕೊಡ್ತೇನೆ, ನೀವು 11 o'clock ಮುಗಿಸಿ ಅಂತ. ಈಗ 10:20ಗೆ ಕೊಡ್ತಿದ್ದೇನೆ. ಅದಕ್ಕೆ ನ್ಯಾಯವಾಗಿ ಎಷ್ಟು ಗಂಟೆ ಮುಗಿಸಿ ಅಂತ ಹೇಳಬೇಕು? ಹೌದಾ? ನ್ಯಾಯವೇನಾ? ಅಲ್ಲೂ ಕಚ್ಚಿದ್ರೆ ಏನು ಮಾಡೋಕ್ಕಾಗಲ್ಲ ನಾನು. ಅಲ್ಲ, ನ್ಯಾಯವೇನಾ? ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸೊ ಎಲ್ಲರ ಕಣ್ಣುಗಳು ಮುಚ್ಚಿರಿ, ಎಲ್ಲರ ಕಣ್ಣಿಗೆ ಮುಚ್ಚಿ ಎಲ್ಲ ಪರಲೋಕದ ಕಡೆ ನೋಡೋಣ. ಎಲ್ಲರೂ ಪ್ರಾರ್ಥನೆ ಮಾಡಿ, ಸ್ವಾಮಿ ನಿನ್ನ ಸತ್ಯಾರ್ಥಗಳನ್ನು ತಿಳಿಯಲು ನನ್ನ ಕಣ್ಣುಗಳನ್ನು ತೆರೆ. ಕಮನ್. ಸುಮ್ಮನೆ ಒಟ್ರಾಸಿ ತಿಳ್ಕೊಳ್ಳೋದಲ್ಲ, ಬೈಬಲ್ ಸತ್ಯಾರ್ಥಗಳನ್ನು ನನಗೆ ಪ್ರಕಟ ಮಾಡಿ. ದೇವರ ವಿಷಯವಾದ ಸತ್ಯ ಎಲ್ಲ ಪ್ರಾರ್ಥನೆ ಮಾಡಿರಿ. ಓ ಹಲ್ಲೆಲೂಯಾ, ಎಲ್ಲ ಪ್ರಾರ್ಥನೆ ಮಾಡಿರಿ. ಥ್ಯಾಂಕ್ ಯು ಜೀಸಸ್. ಎಲ್ಲರೂ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೀತಿಯುಳ್ಳ ತಂದೆಯ ದೇವರೇ, ನಿನಗೆ ಸ್ತೋತ್ರ. ನಿನ್ನ ಮಕ್ಕಳು ಅರ್ಪಿಸಿರುವಂಥ ಕಾಣಿಕೆಗಳಿಗಾಗಿ, ದಶಮ ಭಾಗಗಳಿಗಾಗಿ ಸ್ತೋತ್ರ ಸ್ವಾಮಿ. ನಿನ್ನ ವಾಕ್ಯ ಹೇಳ್ತದೆ, ಕೊಡ್ರಿ ಕೊಡಲ್ಪಡುವುದು, ಜಡದಿ ಅಲ್ಲಾಡಿಸಿ ಹೊರಸೂಸುವಷ್ಟು ನೀನು ಕೊಡ್ತೀವಿ ಸ್ವಾಮಿ. ಯಾರು ನಿನಗೆ ಕೊಟ್ಟಿದ್ದಾರೋ ಅವರಿಗೆ ಕರ್ತನ ಆಕಾಶ ಬಾಗಿಲುಗಳು ತೆರೆಯಲ್ಪಟ್ಟಿದ್ದಾವೆ. ಕರ್ತನೆ ಸ್ವಾಮಿ ನಿನಗೆ ಸ್ತೋತ್ರ ಕರ್ತನೆ. ಮತ್ತು ಯಾರ್ಯಾರು ನಾನು ಕ್ರಿಸ್ತನಲ್ಲಿ ಆಶೀರ್ವದಿಸಲ್ಪಟ್ಟಿದ್ದಕ್ಕಾಗಿ ಕೊಟ್ಟಿದ್ದೇನೆ ಎಂಬ ನಂಬಿಕೆ ಹೆಚ್ಚಾಗುವಂತೆ ಸಹಾಯ ಮಾಡು. ಈ ದಿನ ನಿನ್ನ ದಾಸನು ನಿನ್ನ ವಾಕ್ಯವನ್ನು ತರ್ತಿರುವಾಗ ಕರ್ತನೆ ನಮಗೆ ಸತ್ಯಾರ್ಥಗಳು ಪ್ರಕಟ ಮಾಡು ಕರ್ತನೆ. ದಿನದಿಂದ ದಿನಕ್ಕೆ, ಮಹಿಮೆಯಿಂದ ಮಹಿಮೆಗೆ, ಪ್ರಭಾವದಿಂದ ಪ್ರಭಾವಕ್ಕೆ, ಕೃಪೆಯಿಂದ ಕೃಪೆಗೆ ಮುನ್ನುಗ್ಗುತ್ತಾ ಈ ಲೋಕದಲ್ಲಿ ನಿನ್ನ ಸಾಕ್ಷಿಗಳಾಗಿರಲಿಕ್ಕೆ ಕೃಪೆಯನ್ನು ಕೊಟ್ಟು ನಡೆಸು. ನಿನಗೆ ಘನ ಮಾನ ಮಹಿಮೆಗಳು ಸಮರ್ಪಿಸ್ತಾ ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಈಗ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಗ್ರಾಸ್ ಅವರಿದ್ದಾರೆ. ನಾವು ಜೋರಾಗಿ ಚಪ್ಪಾಳೆ ತರ್ತಾ ಅವರ ಸಭೆಯೊಂದಿಗೆ ಆಹ್ವಾನ. ಹಲ್ಲೆಲೂಯಾ. ನನಗೆ ಕನ್ನಡದಲ್ಲಿ ಒಬ್ಬರು ಸ್ವಲ್ಪ ಓದಲಿಕ್ಕೆ ಹೆಲ್ಪ್ ಮಾಡಿ. ಹೌದು, ದಯವಿಟ್ಟು ಕ್ಷಮಿಸಿ, ನನ್ನ ಕನ್ನಡ ಸ್ವಲ್ಪ ವೀಕ್ ಇದೆ. ಕೆಲವೊಂದು ವಿಷಯ ಅರ್ಥ ಆಗದೇ ಇದ್ದರೆ ಕ್ಷಮಿಸಿ. ಆಮೇಲೆ ಬೇಕಾದ್ರೆ ಕೇಳ್ಬೋದು ಅದರ ಡೀಟೇಲ್ಸ್ ಎಲ್ಲ. ತುಂಬ ಸಂತೋಷ ಆಗ್ತಾಯಿದೆ. ಇಷ್ಟು ಎಂಥೂಸಿಯಾಸ್ಟಿಕ್ ಚರ್ಚನ್ನು ನೋಡಿ. ಮತ್ತು ಸ್ಪೆಷಲಿ ಹೇಳಬೇಕಂದ್ರೆ ಈ ಸತ್ಯದ ಸುವಾರ್ತೆಯ ಒಂದು ವಿಶೇಷತೆ ಈ ಸಭೆಯಲ್ಲಿ ಲೈವ್ ಆಗಿ ನೋಡ್ತಾ ಇದ್ದೆ ನಾನು. ಅದಕ್ಕೆ ಕೆಲವೊಂದು ನೋಟ್ಸ್ ಬರ್ಕೊಳ್ತಾ ಇದ್ದೆ, ಕೆಲವೊಂದು ಸಂಗತಿಗಳು. ಯಾಕಂದರೆ ನಾನು ಭಾರತಕ್ಕೆ ಬಂದ ನಂತರ ಈಗ ಹೆಚ್ಚು ಕಡಿಮೆ ಒಂದು 5 ವರ್ಷ ಆಗ್ತಾ ಬಂತು. ನನಗೆ ಸ್ವಲ್ಪ ಕಷ್ಟ ಆಯಿತು. ನಾನು ಏನೋ ಯೋಚನೆ ಮಾಡಿ ಬಂದೆ, ಸುಮಾರು ವರ್ಷ ಇಸ್ರೇಲಲ್ಲಿ ಕಳೆದು. ಏನು ನಮ್ಮ ಇಂಡಿಯಾ ಹಿಂಗಿರ್ಬೋದು ಹಂಗಿರ್ಬೋದು,
ಇಂಡಿಯಾದಲ್ಲಿ ಎಷ್ಟು ಜನ ಯಾವ ರೀತಿಯಲ್ಲಿ ದೇವರನ್ನು ಕೊಂಡಾಡ್ತಾ ಇರ್ಬೋದು. ಆದರೆ ಇಲ್ಲಿ ನೋಡ್ತಾ ನನಗೆ ತುಂಬ ಬೇಸರ ಆಯಿತಪ್ಪ ಅಷ್ಟೆ. ಅಂದರೆ ನಿಮ್ಮ ಸಭೆಯಲ್ಲ, ಬೇರೆ ಸಭೆಗಳಲ್ಲಿ ಇಲ್ಲಿ ನೋಡಿ ನನಗೆ ಸಂತೋಷ ಆಯಿತು. ತುಂಬ ವಿಷಯಗಳು, ಯಾಕೆಂದರೆ ಹೇಗೆ ಬ್ರದರ್ ಮಹೇಶ್ ಅಲ್ಲ ವರ್ಷಿಪ್ ಲೀಡರ್, ಅವರು ಕೆಲವೊಂದು ವಿಷಯ ಹೇಳಿದ್ದು ನೋಡಿ ಖುಷಿ ಆಯ್ತು ನನಗೆ. ಯಾಕೆಂದರೆ ಈ ಸತ್ಯದ ಸುವಾರ್ತೆ ಯಾವಾಗ ನಮಗೆ ತಿಳಿಯುತ್ತೆ, ಆ ಸತ್ಯ ನಮ್ಮ ಒಳಗೆ ಹೋಗಿ ಹೇಗೆ ಕೆಲಸ ಮಾಡುತ್ತೆ ಅಂತ ನಮಗೆ ಒಂದು ಇಂಪಿರಿಕಲಿ ವೆರಿಫೈಯಬಲ್ ಫ್ಯಾಕ್ಟ್ಸ್, ಅಂದರೆ ನಾವು ಲೈವ್ ಆಗಿ ನೋಡ್ಬೋದು ಆ ಸತ್ಯ ಹೇಗೆ ಕೆಲಸ ಮಾಡುತ್ತೆ ಅಂತ. ಅದಕ್ಕೆ ಯೇಸುವೇನು ಹೇಳ್ತಾನೆ, ನೀವು ಸತ್ಯ ತಿಳ್ಕೊಳ್ತೀರಿ, ಏನು ಬಿಡುಗಡೆ ಮಾಡುತ್ತೆ. ನಾವು ಇವತ್ತು ಏನೇನೋ ಎಲ್ಲ ಹೇಳ್ಕೊಂಡಿದ್ದೀವಿ ಗೊತ್ತಾ, ಬಿಡುಗಡೆಗೋಸ್ಕರ ಪ್ರಾರ್ಥನೆ ಮಾಡಿ, ಬಿಡುಗಡೆಗೋಸ್ಕರ ಉಪವಾಸ ಮಾಡಿ, ಬಿಡುಗಡೆಗೋಸ್ಕರ ಅದು ಮಾಡಿ ಇದು ಮಾಡಿ. ಅದು ಮಾಡಬಾರ್ದಂತ ಹೇಳ್ತಾ ಇಲ್ಲ ನಾವು. ಯೇಸು ಹೇಳಿದ್ದೇನು, ನಾವು ಮಾಡ್ತಾ ಇರೋದೇನು, ವಾಕ್ಯಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ಅದನ್ನು ನಾವು ಒಂದು ಸ್ವಲ್ಪ ಇವತ್ತು ತಿಳ್ಕೊಳ್ಳುವ. ಮತ್ತು ಆ ವಾಕ್ಯದಿಂದ ಮತ್ತು ಸತ್ಯದ ಸುವಾರ್ತೆಯಿಂದ ಆಗುವ ಬೆನಿಫಿಟ್, ನಾವು ಪ್ರತಿಯೊಬ್ಬರು ಸ್ವಲ್ಪ ಕೇರ್ಫುಲ್ ಆಗಿ ಇರ್ತೀವಿ. ಈ ಸತ್ಯದ ಸುವಾರ್ತೆಯಲ್ಲಿ ನಾವು ಬೆಳೆದ ಹಾಗೆ ನಮ್ಮ ಕಾಗ್ನೇಟಿವ್ ಫ್ಯಾಕಲ್ಟಿಗಳು, ನಮ್ಮ ಬ್ರೈನ್, ನಮ್ಮ ಯೋಚನೆಗಳು ತುಂಬ ದೊಡ್ಡದಾಗಿ ಬೆಳೆಯುತ್ತೆ. ನಾವು ತುಂಬ ಪವರ್ಫುಲ್ ಆಗಿ, ದೇವರ ವಾಕ್ಯ ಹೇಳುತ್ತೆ, ನಾವು ದುನಾಮಿಸ್ ಡೈನಮೈಟ್ ಥರ ಆಗ್ತೀವಂತೆ, ಅಷ್ಟು ಪವರ್ಫುಲ್ಲಾಗಿ ಬೆಳಿತೀವಂತೆ. ಸೊ ಇದಕ್ಕೆ ತುಂಬ ಲೈವ್ ಎಕ್ಸ್ಪೀರಿಯನ್ಸಸ್, ಎಕ್ಸಾಂಪಲ್ಗಳಿದೆ. ಆದರೆ ನಾನು ಕೆಲವೊಂದು ಲೈಟ್ ಹಾರ್ಟೆಡ್ ವಿಷಯಗಳನ್ನು ಹೇಳಿ ಇವತ್ತು, ಹೌದು ಪಾಸ್ಟರ್ ಹೇಳ್ದಾಗೆ ಯಹೂದ್ಯರ ಹತ್ರನೇ ಕಲ್ತವನು ನಾನು, ಯಹೂದ್ಯರಿಂದನೇ ಕಲ್ತವನು. ಈವನ್ ಯಹೂದ್ಯರಿಗೆ ಕಲಿಸಿ ಬಂದವನು ಕೂಡ. ಯಾವಾಗ ಈ ಸತ್ಯದ ಸುವಾರ್ತೆ ನಮ್ಗೆ ಅರ್ಥ ಆಯಿತು, ಯಾವಾಗ ಈ ಕೃಪೆ ಅಂದರೆ ಏನು ಅಂತ ಅರ್ಥ ಆಯಿತು, ಸುಮ್ಮನೆ ಕೂರೋಕ್ಕಾಗಲಿಲ್ಲ. ಆಮೇಲೆ ತುಂಬ ಜನರು ಏನೋ ಒಂದು ಕಾರಣಕ್ಕೆ ಬರ್ತಾರೆ, ಏನೋ ಮಿರಾಕಲ್ ಆಯ್ತಂತ ಯೇಸು ಹತ್ರ ಬರ್ತಾರೆ, ಹೀಲಿಂಗ್ ಆಯ್ತಂತ ಬರ್ತಾರೆ, ಏನೇನೋ ಬೇರೆ ಬೇರೆ ಕಾರಣಗಳಿಂದ. ಆದರೆ ಸುವಾರ್ತೆ ಗೊತ್ತಿಲ್ಲದೆ ಇದ್ದರೆ ಏನು ಪ್ರಯೋಜನ? ಯಾವ ವಾರ್ತೆ? ಹಾಗಂದ್ರೆ ಏನು ಸುವಾರ್ತೆ ಅಂದರೆ? ತುಂಬ ಬೇಜಾರಾಗತ್ತಲ್ಲ, ತುಂಬ ದುಃಖ ಪಡ್ತೀವಿ ನಾವು ಎಷ್ಟು ದೊಡ್ಡ ಪಾಪಿ ಅಂತ ಆಳ್ತಾ ಇರ್ತೀವಲ್ವ. ಅದು ಗುಡ್ ನ್ಯೂಸಾ? ಬ್ಯಾಡ್ ನ್ಯೂಸ್ ಆಯ್ತದು. ಬ್ಯಾಡ್ ನ್ಯೂಸ್ ಕೊಡ್ಲಿಕ್ಕೆ ಈ ಲೋಕದಲ್ಲಿ ಬೇಜಾನು ಏನು ಮಾರ್ಗಗಳಿದೆ. ಬೆಳಿಗ್ಗೆ ನ್ಯೂಸ್ ಪೇಪರ್ ಎತ್ತರೆ ಎಲ್ಲ ಬ್ಯಾಡ್ ನ್ಯೂಸೇ, ಅದರಲ್ಲಿ ಟಿ ವಿ ನೋಡಿದರೆ ಎಲ್ಲ ಬ್ಯಾಡ್ ನ್ಯೂಸೇ. ಗುಡ್ ನ್ಯೂಸ್ ಇರೋದು ಒಂದೇ, ಅದನ್ನು ಕೂಡ ನಾವು ಬ್ಯಾಡಾಗಿ ಟರ್ನ್ ಮಾಡಿ ತಿರ್ಚಿ ಎಲ್ಲೆಲ್ಲೋ ತಗೊಂಡು ಹೋಗ್ತೀವಿ. ನೋಡಿ, ನಮ್ಮ ಹತ್ರ ಏನು ಶಕ್ತಿ ಇಲ್ಲ, ಆದರೂ ನಾವು ನಮ್ಮ ಜೇಬಲ್ಲಿ 10 ರೂಪಾಯಿ ಇಲ್ಲ, 1000 ರೂಪಾಯಿ ಕೊಡ್ಲಿಕ್ಕೆ ಹೊಟ್ಟಿದ್ದೀವಿ. ಮತ್ತು ಹಾಡ್ತೀವಿ ಎಲ್ಲ ನಿನ್ನ ಕೃಪೆಯೇ ಅಂತ ಅಲ್ವಾ. ಅಂಥ ತುಂಬ ವಿಷಯಗಳು ಇವತ್ತು ಮೊದಲನೇದಾಗಿ ನಾವು ನೋಡುವ. ಒಂದು ವಾಕ್ಯ ಓದುವ, ಯೋಹಾನ 6:63 ಓದುವ. ಯಾಕೆ ಇಂಪಾರ್ಟೆಂಟ್ ಅಂತ ಸ್ವಲ್ಪ ತಿಳ್ಕೊಳ್ಳುವ. ವಾಕ್ಯಗಳು: ಬದುಕಿಸುವಂಥದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ. ನಾನು ನಿಮಗೆ ಹೇಳಿರುವ ಮಾತುಗಳು ಆತ್ಮವಾಗಿಯೂ ಜೀವವಾಗಿಯೂ ಅವೆ. ಯಾವಾಗ ವಾಕ್ಯ ಒಳಗೋಗುತ್ತೆ ಅದು ಕೆಲಸ ಮಾಡುತ್ತೆ, ಅದು ಜೀವ ಕೊಡುತ್ತೆ. ಅದರಿಂದ ನಾವು ತುಂಬ ಮುಂದುವರಿಲಿಕ್ಕೆ ಕಾರಣ ಆಗತ್ತೆ. ನಾವು ಆವಾಗ ಪಾಸ್ಟ್ರು ಎಕ್ಸಾಂಪಲ್ ಕೊಟ್ಟಿದ್ರು, ದೊಡ್ಡ ಸೇವಕರು ಬಂದು, ತುಂಬ ಪ್ರಾಯ ಆದವರು ಬಂದು ಮೇಲೆ ಬಿಸಾಕಿದ್ರೆ ಕೆಳಗೆ ಬೀಳಲ್ಲ ಅಲ್ವಾ. ಸೊ ನಾವು ಕೆಲವೊಂದು ವಿಷಯಗಳು ಈ ರೀತಿ ಯೋಚನೆ ಮಾಡ್ತೀವಿ. ನಾವು ತುಂಬ ಕೆಲಸ ಮಾಡಿ ಪ್ರಯಾಸಪಟ್ಟು ತುಂಬ ಕಷ್ಟಪಟ್ಟು ಮಾಡಿದರೆ ಎಲ್ಲ ಸಕ್ಸಸ್ ಆಗುತ್ತೆ, ಎಲ್ಲ ಸರಿಯಾಗತ್ತೆ.
ಅಂತ ಒಂದು ಕ್ವೆಶನ್ ಕೇಳ್ತೀನಿ. ಒಬ್ಬ ವಿಶ್ವಾಸಿ ಕೆಲಸ ಏನು? ಒಬ್ಬ ಬಿಲೀವರ್ ಕೆಲಸ ಏನು? ಯಾರಾದರೂ ಮಾತಾಡ್ಬೋದು, ಪರವಾಗಿಲ್ಲ. ನಾನು ಮನಸ್ಸಿನ ಥರ ಕಾಣಲ್ವಾ? ಮಾತಾಡಿ, ಪರವಾಗಿಲ್ಲ, ಬಿಂದಾಸ್ ಮಾತಾಡಿ. ಒಬ್ಬ ವಿಶ್ವಾಸಿಯ ಕೆಲಸ ಏನು? ಓಕೆ, ಇನ್ನೂ ಸಿಂಪಲ್ ಮಾಡ್ತೀನಿ ನೋಡಿ. ನಾನು ಈ ಕ್ವೆಶನ್ ತುಂಬ ಸಭೆಗಳಲ್ಲಿ ಕೇಳಿದ್ದೀನಿ. ಓಕೆ, ಇನ್ನು ಸಿಂಪಲ್ ಮಾಡುವ. ಒಬ್ಬ ಡ್ರೈವರ್ ಕೆಲಸ ಏನು? ವೆರಿ ಗುಡ್, ನೋಡಿ ಎಷ್ಟು ಇಂಟೆಲಿಜೆಂಟ್ ಇದ್ದೀರಿ ನೀವು. ಒಬ್ಬ ಟೀಚರ್ ಕೆಲಸ ಏನು? ಟೀಚಿಂಗ್ ಮಾಡೋದಲ್ವಾ? ವೆರಿ ಗುಡ್, ಗೊತ್ತಲ್ಲ ನಿಮಗೆ. ಸಾರಿ, ಇವತ್ತು ಲೈವ್ ಆಗಿ ಹೋಗ್ತಾ ಇದೆ, ಎಲ್ಲರಿಗೂ ಗೊತ್ತಾಗಲಿ ಇದು ಅಲ್ಲ. ಡ್ರೈವರ್ ಕೆಲಸ, ಡ್ರೈವಿಂಗ್ ಮಾಡೋದೊಂದು ತುಂಬ ಜನರಿಗೆ ಗೊತ್ತಿಲ್ಲ, ಗೊತ್ತಾಗಲಿ ಅಲ್ವಾ? ಓಕೆ, ಪುನಃ ಬರುವ. ಡ್ರೈವರ್ ಕೆಲಸ ಏನು? ಟೀಚರ್ ಕೆಲಸ ಏನು? ಪಾಪಿ ಕೆಲಸ ಏನು? ಅಷ್ಟೇ. ಯಾವಾಗವರೆಗೆ ನಾವು ನಂಬ್ತೀವಿ ನಾವು ಪಾಪಿ ಅಂತ, ನಮ್ಮ ರಿಸಲ್ಟ್ ಏನು? ಒಬ್ಬ ನೀತಿವಂತನ ಕೆಲಸ ಏನು? ನೀತಿ ಕಾರ್ಯವಂತ. ಒಬ್ಬ ವಿಶ್ವಾಸಿಯ ಕೆಲಸ ಏನು? ವಿಶ್ವಾಸ ಮಾಡೋದು. ನಾವು ವಿಶ್ವಾಸ ಮಾಡೋದು ಬಿಡ್ತೀವಿ, ಮಿಕ್ಕುಳ್ದೆಲ್ಲ ಕೆಲಸ ಮಾಡ್ತೀವಿ. ಅಂಥದ್ದು ಕೆಲವೊಂದು ಇವತ್ತು ಸಣ್ಣ ತುಣುಕುಗಳು ಶೇರ್ ಮಾಡ್ತೀನಿ, ಯಾಕಂದರೆ ನಮಗೆ ಟೈಮ್ ತುಂಬ ಕಡಿಮೆ ಇದೆ ಅನಿಸುತ್ತೆ. ಯಾಕಂದರೆ ಕೆಲವು ವಿಷಯಗಳು ನಾನು ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ನಿಮ್ಗೆ ಆಲ್ರೆಡಿ ಗೊತ್ತು. ನಿಮಗೆ ಇಂತಹ ಸತ್ಯದ ಸುವಾರ್ತೆ ತಿಳಿದ್ರೆ ಅದರಷ್ಟು ಪವರ್ಫುಲ್ ಬೇರೆ ಇಲ್ಲ. ಯಾಕಂದರೆ ಯಾವಾಗ ನಾವು ಇದು ಸತ್ಯದ ಸುವಾರ್ತೆ ನಮ್ಮ ಒಳಗೆ ಹೋಗುತ್ತೆ, ಅದು ಸುಮ್ಮನೆ ಕೂರಲ್ಲ, ಅದು ಕೆಲಸ ಮಾಡುತ್ತೆ. ಅದರ ರಿಸಲ್ಟ್ ನಾವು ನೋಡ್ತಾ ಇರ್ತೀವಿ. ನಮ್ಮ ಬ್ರೈನ್ ಎಷ್ಟು ಫಾಸ್ಟಾಗಿ ವರ್ಕ್ ಆಗುತ್ತೆ ಬೇಕಾದರೆ ನೀವು ಚೆಕ್ ಮಾಡಿ ನೋಡಿ. ನೀವು ಸ್ಟಾರ್ಟಿಂಗಲ್ಲಿ ಸುವಾರ್ತೆಗೆ ಬರಬೇಕಾದ್ರೆ, ಯೇಸುವಿನ ನಂಬಬೇಕಾದ್ರೆ ಹೇಗಿದ್ದಿದ್ರಿ, ಇವಾಗ ನಿಮ್ಮ ಯೋಚನೆ ಎಷ್ಟು ಫಾಸ್ಟಾಗಿ ವರ್ಕ್ ಮಾಡುತ್ತೆ ಅಂತ ಚೆಕ್ ಮಾಡಿ ನೋಡಿ, ಟೆಸ್ಟ್ ಮಾಡಿ ನೋಡಿ. ಅದಕ್ಕೆ ಇನ್ನೂ ಕೆಲವೊಂದು ಎವಿಡೆನ್ಸ್ ಕೊಡ್ತೀನಿ. ಹೋಸೆಯ 4:6 ಓದುವ. ಹೋಸೆಯ 4:6. ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ಹೇಗೆ ಹಾಳಾಗಿದ್ದಾರೆ? ಜ್ಞಾನಹೀನರಾಗಿ. ನಾವೇನು ನೆನೆಸ್ತೀವಿ? ಚರ್ಚಿಗೆ ಬಂದರೆ ನಂಬಿಕೆ, ನೀನು ನಂಬೇಕಪ್ಪ ಅಷ್ಟೇ ಅಲ್ಲ, ಏನಂತ ಗೊತ್ತಿಲ್ಲ, ಎಲ್ಲ ಹೇಳೋದು ನಂಬೇಕು. ಅವರು ಕನ್ಫ್ಯೂಸ್ ಆಗಿ ಮನೆಗೆ ಹೋಗಿ ಏನು ನಂಬೋದಪ್ಪ ಅಂತಾರೆ. ಎಷ್ಟೋ ಜನ ನನ್ನ ಹತ್ರ ಬಂದು ಕೇಳೋದಿದೆ, ಎಷ್ಟೋ ಜನ ಸಭೆ ಪಾಸ್ಟ್ರ್ ಮಕ್ಕಳು ಬಂದು ಕೇಳೋದಿದೆ. ನಮ್ಮ ತಂದೆ ಹೌದು ತುಂಬ ವರ್ಷದಿಂದ ಚರ್ಚ್ ನಡೆಸ್ತಾರೆ, ಐ ಆಮ್ ಸಾರಿ ಟು ಸೇ ದ್ಯಾಟ್, ನನ್ನ ಹತ್ರ ಲೈವ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದವರು ಇದ್ದಾರೆ. ನಾನು ಅದಕ್ಕೆ ಎವಿಡೆನ್ಸ್ ಕೂಡ ಕೊಡಬಲ್ಲ, ಎಷ್ಟೋ ಜನ ಇದ್ದಾರೆ ಇನ್ನು ನನ್ನ ಹತ್ರ ಅಂತವ್ರು. ಅವ್ರು ಹೇಳ್ತಾರೆ ಅವ್ರಿಗೇನು ಗೊತ್ತಿಲ್ಲ, ಏನೋ ಒಂದು ಸಂಡೇ ಪಾಸ್ ಮಾಡ್ತಾರೆ, ನಾವು ಖಾಲಿ ತಂದೆಯವರಿಗೆ ಬೇಜಾರಾಗಬಾರ್ದಂತ ಸಭೆಗೆ ಬರೋದು. ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಅದನ್ನು ಕೇಳಿದವಾಗ. ಇವತ್ತು ಸಭೆಗಳು ಆ ಥರ ಆಗಿದೆ. ಎಷ್ಟೋ ಸಭೆಗಳು ಯಾವುದೋ ಒಂದು ವಾಕ್ಯ ತೆಗೆದು ಎಲ್ಲೋ ಒಂದು ಕೂಡಿಸಿ ಏನೋ ಒಂದು ಹೇಳಿ ಹೋಗ್ತಾರೆ, ಏನೋ ಒಂದು ಟೈಮ್ ಪಾಸ್ ಮಾಡಬೇಕು ಅವ್ರಿಗೆ. ಅಷ್ಟು ವೇಸ್ಟ್ ಮಾಡೋಷ್ಟು ಟೈಮ್ ಇಲ್ಲ ನಮ್ಮ ಹತ್ರ. ಅದಕ್ಕೆ ದೇವರ ವಾಕ್ಯನ ಹೇಳುತ್ತೆ, ನಮ್ಮ ಜನರು ಹೇಗೆ ಹಾಳಾಗ್ತಾ ಇದ್ದಾರೆ? ಜ್ಞಾನಹೀನರಾಗಿ ಹಾಳಾಗ್ತಾ ಇದ್ದಾರೆ. ಮತ್ತೆ ನೀವು ಜ್ಞಾನವನ್ನು ತಳ್ಳಿಬಿಟ್ಟದ್ರಿಂದ ಇನ್ನು ನನಗೆ ಯಾಜಕ ಸೇವೆ ಮಾಡದಂತೆ ನಾನು ನಿಮ್ಮನ್ನು ತಳ್ಳಿ ಬಿಡುವೆನು. ನೋಡಿ, ದೇವರ ವಾಕ್ಯ ಹೇಳುತ್ತೆ, ಅವರು ಕೂಡ ತಳ್ಳಿ ಬಿಡ್ತಾನೆ. ನೋಡಿ, ಜ್ಞಾನಹೀನರಾದರೆ ನಾವು ಏನು ಮಾಡಬೇಕು? ಆದರೆ ಇನ್ನೂ ಹೆಚ್ಚಾಗಿ ದೇವರ ವಾಕ್ಯ ಹೇಳುತ್ತೆ, ಜ್ಞಾನ ಯಾರಲ್ಲಿ ಕಡಿಮೆ ಆಗಿದೆ ಕೇಳ್ಕೊಳ್ಳಿ. ನೋಡಿ, ನಿಮ್ಗೆ ಗೊತ್ತು ವಾಕ್ಯಗಳು. ಇನ್ನೂ ನಾವು ಹೊಸ ಒಡಂಬಡಿಕೆ ವಿಶ್ವಾಸಿಗಳು, ನಾವೊಂದು ಸ್ವಲ್ಪ ನೋಡುವ. ಕೊರಿಂಥ 2:16, 1 ಕೊರಿಂಥ 2:16 ಓದ್ಕೊಂಡು ಬರೋಣ. ಇದೆಲ್ಲ ಜಸ್ಟ್ ಒಂದು ಸ್ವಲ್ಪ ಗ್ಲಿಮ್ಸ್ ಅಷ್ಟೇ, ನಿಮ್ಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ. ರೈಟ್. ಕರ್ತನ ಮನಸ್ಸನ್ನು ತಿಳ್ಕೊಂಡು ಆತನಿಗೆ ಉಪದೇಶಿಸುವವನಾರು ಎಂದು ಬರೆದದೆಯಲ್ಲ, ನಮಗಾದರೂ ಕ್ರಿಸ್ತನ ಮನಸ್ಸು ದೊರಕಿತು. ನಮಗೇನು ದೊರಕಿತು? ಯು ಹ್ಯಾವ್ ಅ ಮೈಂಡ್ ಆಫ್ ಕ್ರೈಸ್ಟ್. ನೋಡಿ, ಎಂತಹ ಜ್ಞಾನದ ಭಂಡಾರ ನಮ್ಗೆ ಕೊಡಲ್ಪಟ್ಟಿದೆ, ಅದನ್ನು ಉಪಯೋಗ ಮಾಡಬೇಕು. ಅದು ಈ ಸುವಾರ್ತೆಯ ಮೂಲಕ ಸಾಧ್ಯ ಅಲ್ವಾ? ಈ ಸುವಾರ್ತೆಯಿಂದ ಎಲ್ಲವೂ ಸಾಧ್ಯ. ಸೊ ಆವಾಗ ಬ್ರದರ್ ಒಂದು ಸಾಂಗ್ ಕೂಡ ಸ್ವಲ್ಪ ಚೇಂಜ್ ಮಾಡಿದ್ದು ನಾನು ನೋಡಿದೆ. ಏನು ಕ್ಷಮಿಸುವ ಆತನೇ ಅಂತ ಇತ್ತು, ಕ್ಷಮಿಸಿದ ಆತನೇ ಅಂತ ಹೇಳಿದ್ರು ಅಲ್ವಾ?
ಸೊ ಅಂಥ ಚೇಂಜಸ್ ಎಲ್ಲ ನೋಡ್ಲಿಕ್ಕೆ ಸಿಗೋದು ಭಾರಿ ಕಡಿಮೆ. ಏನೋ ಇದೆ ಬರೆದಿದೆ, ಏನೋ ಸಾಂಗ್ ಇದು ಮಾಡಿದರೆ ಹಾಡ್ತಾ ಹೋಗ್ತಾರೆ ಅಲ್ವಾ. ನಾವು ಯಾಕೆ ಜ್ಞಾನ ಯೂಸ್ ಮಾಡ್ತಾ ಇಲ್ಲ? ಯೇಸು ಬಂದಿದ್ದು ಹೀಗೆ, ನಾ ಸುಮ್ಮನೆ ಬಂದ ಎಲ್ಲೋ ಒಂದು 2000 ವರ್ಷದ ಹಿಂದೆ ಜೆರುಸಲೇಮಲ್ಲಿ ಶಿಲುಬೆ ಎರ್ದ ಸತ್ತ ಹೋದ ಅಷ್ಟೇನಾ? ಯೇಸು ಯಾಕೆ ಬಂದದ್ದು ಏನು ಹೇಳ್ತೀರಾ? ಫಸ್ಟ್ ಸ್ವಲ್ಪ ನೀವು ವೆಯ್ಟ್ ಮಾಡಿ, ನಾನು ಎಲ್ಲರ ಹತ್ರ ಮಾತಾಡ್ತೇನೆ. ಹಾಂ, ಯಾಕಂದ್ರೆ ಪಾಸ್ಟ್ ಹೇಳೋದನ್ನೇ ಫಾಲೋ ಮಾಡ್ತಾರೆ ಆಮೇಲೆ ಅಲ್ವಾ. ಹಾಂ, ಯಾಕೆ ಬಂದ ಯೇಸು? ಕರೆಕ್ಟಾ? ನಂಬ್ತೀರಾ? ಯೇಸು ನಮ್ಮ ಎಲ್ಲ ಪಾಪಗಳಿಗೋಸ್ಕರ ಬಂದ, ಹೌದಾ? ಪಾಪಗಳಿಗೋಸ್ಕರ ಶಿಲುಬೆರ್ದ, ಹೌದಾ? ಹಾಗಾದ್ರೆ ಅವನು ನಮ್ಮ ಎಷ್ಟು ಪಾಪಗಳನ್ನು ಕ್ಷಮಿಸಿದ? ಎಲ್ಲನ ಪಕ್ಕ ಗ್ಯಾರಂಟಿ. ಈಗ ನಾನು ಸ್ವಲ್ಪ ಹಿಂದೆ ಮಾಡಿದ್ದು ಪಾಪ ನಾಳೆ ಮಾಡೋದು ನೋಡಿ. ಎಷ್ಟೋ ಕಡೆಗಳಲ್ಲಿ ಇವತ್ತು ಕೂಡ ಅದೇ ಆಗ್ತಾ ಇದೆ. ನೀನು ನಂಬಿಕೆಗೆ ಬರುವ ತನಕ ಯೇಸು ಕ್ಷಮಿಸ್ತಾನೆ, ಆಮೇಲೆ ಆಗಲ್ಲ. ಅಂದರೆ ನಮ್ಮ ಪಾಪ ಯೇಸುಗಿಂತ ದೊಡ್ಡದ. ನೋಡಿ, ನಮ್ಮ ಬೋಧನೆಗಳು ಈ ಥರ ಆಗ್ತಾ ಇದೆ. ಸಾರಿ, ಆ್ಯಸ್ ಅ ಪಾಸ್ಟರಾಗಿ ನಾನು ಕೂಡ ಒಂದು ಟೈಮಲ್ಲಿ ಆ ಥರ ಜನರಿಗೆ ಇದು ಮಾಡ್ತಿದ್ದೆ. ಆದರೆ ದೇವ್ರಿಗೆ ಸ್ತೋತ್ರ, ಅವನು ಏನು ಮಾಡ್ದ ಅಂತ ತಿಳ್ಕೊಂಡ್ರೆ ನಮ್ಮ ಜೀವನ ಪರಿವರ್ತನೆ ಆಗುತ್ತೆ. ಅಷ್ಟುವರೆಗೆ ನಾವು ಹೆಸರಿಗಷ್ಟೇ ವಿಶ್ವಾಸಿಗಳು, ಆದರೆ ವಿಶ್ವಾಸ ಇಡೋದನ್ನು ಬಿಟ್ಟು ಮಿಕ್ಕುಳಿದ್ದನ್ನೆಲ್ಲ ಮಾಡ್ತೀವಿ. ಅವನು ನಮ್ಮ ಪಾಪಗಳಿಗೋಸ್ಕರ, ಎಲ್ಲ ಪಾಪಗಳಿಗೋಸ್ಕರ ಶಿಲುಬೆರ್ದ ಅಂತೀವಿ, ಆದರೆ ಅದನ್ನೇ ನಾವು ನಂಬಲ್ಲ. ಮತ್ತೆಂಥ ನಂಬಿಗಸ್ತರು ನಾವು? ಮತ್ತೆಂಥ ವಿಶ್ವಾಸ ಇಡೋದು ಅಲ್ವಾ? ನಾವು ಹೇಳ್ತೀವಿ ಎಫೆಷಿಯನ್ಸ್ 2:8 ಅಲ್ಲ, ಏನು? ನಂಬಿಕೆ ಮೂಲಕವೇ ಕೃಪೆಯಿಂದಲೇ ರಕ್ಷಣೆ ಅಂತೀವಿ. ಅದನ್ನೇ ಸೀರಿಯಸ್ ಆಗಿ ನಂಬಲ್ಲ ನಾವು. ಎಷ್ಟೋ ಕಡೆಗಳಲ್ಲಿ ಇದು ನೋಡಿ ನಾನು ತುಂಬ ಬೇಜಾರಾಯಿತು ಅಲ್ಲ. ಹಾಗಾದ್ರೆ ನಾವೇನು ಹೇಗೆ ಬೇಕಾದ್ರೂ ಬದುಕಬಹುದು, ಕೃಪೆ ಇದೆ ಅಂತ ಪಾಪ ಮಾಡ್ಲಿಕ್ಕೆ ಲೈಸೆನ್ಸಾ? ಆಯ್ತಪ್ಪ, ಸೀರಿಯಸ್ ಆಗಿ ತಗೊಳ್ಳೋ ನಿನ್ನ ಮಾತು. ಕೃಪೆ ಇದೆ ಅಂದರೆ ಪಾಪ ಮಾಡ್ಲಿಕ್ಕೆ ಲೈಸೆನ್ಸ್. ಹಾಗಾದ್ರೆ ನೀನು ಪಾಪನೇ ಮಾಡಲ್ವಾ? ನಿನ್ಗೆ ಯಾರು ಲೈಸೆನ್ಸ್ ಕೊಟ್ಟರು? ಲೈಸೆನ್ಸ್ ಇಲ್ಲದೆ ನೀನು ಹೆಂಗೆ ಪಾಪ ಮಾಡಿದ್ಯಾ? ಇಸಂಟ್ ಇಟ್? ಲೈಸೆನ್ಸ್ ಇಲ್ಲದೆ ನೀನು ಹೆಂಗೆ ಪಾಪ ಮಾಡಿದೆ? ದೇವರ ವಾಕ್ಯ ಹೇಳುತ್ತೆ, ಟೈಟಸ್ 2:11-12 ಹೇಳುತ್ತೆ, ನಮಗೆ ಪಾಪದಿಂದ ಹೊರಗೆ ಬರಲಿಕ್ಕೆ ಆ ಕೃಪೆ ಕಲಿಸುತ್ತಂತೆ. ಕೃಪೆ ಪಾಪ ಮಾಡಲಿಕ್ಕೆ ಕಲಿಸಲ್ಲ, ಕೃಪೆ ಪಾಪದಿಂದ ಹೊರಗೆ ಬರೋದು ಹೇಗೆ, ಮತ್ತು ಈ ಲೋಕದಲ್ಲಿ ನಾವು ಹೇಗೆ ರೈಚಸ್ ಲೈಫ್, ನೀತಿವಂತರಾಗಿ ಬದುಕೋದನ್ನು ಕೃಪೆ ಕಲಿಸುತ್ತೆ. ಇವತ್ತು ಈ ಕೃಪೆ ಬೋಧನೆ, ದುರ್ಬೋಧನೆ, ಆ ಬೋಧನೆ, ಈ ಬೋಧನೆ, ಹೈಪರ್ ಗ್ರೇಸ್, ಅದು ಇದೆ ಅಂತೆಲ್ಲ ಏನೇನೋ ಹೆಸರು ಹಿಡಿದು ಕರೀತಾರೆ. ಆದರೆ ಯೋಚನೆ ಮಾಡಿ, ಅವರು ಈ ಬೋಧಕರಿಗೆಲ್ಲ ಅಟ್ಯಾಕ್ ಮಾಡೋದು, ಅವರ ಆ ಸುವಾರ್ತೆಗೆ ಅಟ್ಯಾಕ್ ಮಾಡೋದು ಅಂತ ಗೊತ್ತಿಲ್ಲ ಅವರಿಗೆ. ಅದು ಎಷ್ಟು ಡೇಂಜರಸ್ ಅಂದರೆ, ಪೌಲ ಹೇಳ್ತಾನೆ, ಅನಾತೀಮ ಅಂಥವರಿಗೆ ನರಕ ಅಂತೆ. ಸೀದಾ ಶಾಪ ಅಲ್ಲ, ಇನ್ನು ಗ್ರೀಕಲ್ಲಿ ಸ್ಟ್ರಾಂಗ್ ಆಗಿ ಹೇಳಲ್ಪಟ್ಟಿದೆ ಅನಾತೀಮ ಅಂತೆ. ಗಲಾಷಿಯನ್ಸ್ 1:6-7-8 ಡೈರೆಕ್ಟ್ ನರಕ ಅಂತೆ. ಅದಕ್ಕೋಸ್ಕರ ಬಿ ಕೇರ್ಫುಲ್. ಆ ಕೃಪೆಯಿಂದಲೇ ರಕ್ಷಣೆ ಆದರೆ, ಕೃಪೆಗೋಸ್ಕರ, ಆ ದೇವರ ದಾರಿಗೋಸ್ಕರ, ದೇವರ ಸಿಸ್ಟಮ್ಗೋಸ್ಕರ ಸ್ವಲ್ಪ ನಾವು ಕೇರ್ಫುಲ್ ಆಗಿರಬೇಕು, ಮತ್ತು ಆ ಸುವಾರ್ತೆಯಲ್ಲಿ ಬೆಳಿಬೇಕು. ಆವಾಗ ಆ ಸುವಾರ್ತೆ ನಮ್ಮನ್ನು ಯಾವ ರೀತಿಯಲ್ಲಿ ಡೈನಮೈಟ್ ಆಗಿ ನಮ್ಮನ್ನು ರೂಪ ಮಾಡುತ್ತೆ. ಆಮೇನ್, ರೈಟ್. ಇದು ನನ್ನ ಒಂದು ಏನು ನಾನು ಕಲ್ತಿದ್ದೆ, ನಾನು ಆ್ಯಸ್ ಅ ಅಪೋಲಜಿಸ್ಟ್ ಆಗಿ. ಸೊ ಅದ್ರ ಬಗ್ಗೆ ಕೆಲವು ತುಣುಕುಗಳನ್ನು ಶೇರ್ ಮಾಡಿದೆ, ಯಾಕಂದರೆ ನಾವು ಡೀಪಾಗಿ ಇನ್ನೂ ಆ ಕೃಪೆಯಲ್ಲಿ ಬೆಳೀತಾ ಹೋಗಲಿಕ್ಕೆ ನಮ್ಮ ಕಾರಣ. ಅಪೋಲಜಿಸ್ಟ್, ಹಾಂ, ಅಪೋಲಜಿಸ್ಟ್ ಅಂದರೆ ಸಾರಿ ಹೇಳುವಂಥದ್ದಲ್ಲ, ಅಪೋಲಜೈಸ್ ಮಾಡೋದಲ್ಲ. ಅಪೋಲಜಿಸ್ಟ್ ಅಂದರೆ ಅಪೋಲಜೆಟಿಕ್ಸ್, ಅಂದರೆ ಈ ಸುವಾರ್ತೆಯನ್ನು ಡಿಫೆಂಡ್ ಮಾಡುವಂಥದ್ದು. ಹೇಗೆ ಹೇಳೋದು ಕನ್ನಡದಲ್ಲಿ? ಸಾರಿ, ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ಡಿಫೆಂಡ್ ಮಾಡೋದು ಅಂದರೆ ಸಮರ್ಥಿಸುವುದು. ಸುವಾರ್ತೆ ಸರಿಯಾಗಿದೆ ಅಂತ ಸಮರ್ಥಿಸುವುದು. ಸೊ ಇದು ಖಾಲಿ ಇಂಡಿಯಾದಲ್ಲಿ ಈಗ ತುಂಬ ಕಡಿಮೆ ಇದೆ, ಆದರೂ ಕೂಡ ದೇವರಿಗೆ ಸ್ತೋತ್ರ ಸ್ವಲ್ಪ ಬರ್ತಾ ಇದೆ. ಸುಮಾರು ವರ್ಷದ ಹಿಂದೆ ನಾವು ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ನಮ್ಗೆ ಚಾನ್ಸ್ ಸಿಕ್ಕಿತ್ತು ಸುವಾರ್ತೆಯನ್ನು ಡಿಫೆಂಡ್ ಮಾಡಲಿಕ್ಕೆ. ಕೆಲವೊಂದು ಕಾನ್ಸಂಟ್ರೇಟೆಡ್ ಏರಿಯಾದಲ್ಲಿ ತುಂಬ ಟಫ್ ಆದ, ಆ ಊರಿನ ಹೆಸರು ಕೂಡ ತಗೊಳ್ಳಿಕ್ಕೆ ನಮಗೆ ಆಗಲ್ಲ, ಅಂಥ ಪ್ಲೇಸ್ಗಳಲ್ಲಿ ಕೂಡ ಈ ಸುವಾರ್ತೆಯನ್ನು ಡಿಫೆಂಡ್ ಮಾಡಲಿಕ್ಕೆ ದೇವರು ಚಾನ್ಸ್ ಕೊಟ್ಟಿದ್ರು.
ದೇವರಿಗೆ ಸ್ತೋತ್ರ. ಯಾಕಂದರೆ ಈ ಲೋಕದಲ್ಲಿ ಎಷ್ಟೋ ರಿಲಿಜನ್ಗಳಿದೆ, ಎಷ್ಟೋ ಡಿನಾಮಿನೇಷನ್ಗಳಿದೆ. ಎಲ್ಲ ರಿಲಿಜನಲ್ಲಿ ನಾವು ಒಂದೊಂದು ಸ್ಟೆಪ್ ಹತ್ತತ್ತ ದೇವರ ಹತ್ರ ಹೋಗ್ಬೇಕು. ಅದು ಧರ್ಮಶಾಸ್ತ್ರ. ಧರ್ಮಕ್ಕೆ ಆ ಶಾಸ್ತ್ರ ಧರ್ಮಶಾಸ್ತ್ರ, ಸರಿನಾ? ಆ ಧರ್ಮಕ್ಕೆ ಆ ಶಾಸ್ತ್ರ ಧರ್ಮಶಾಸ್ತ್ರ. ಇಲ್ಲಿ ದೇವರೇ ಸ್ವತಃ ಇಳಿದು ಬಂದಿದ್ದಾರೆ. ಇದಕ್ಕೇನು ಹೇಳ್ತಾರೆ? ಅದೇ ಕೃಪೆ, ಅನ್ಮೆರಿಟೆಡ್ ಫೇವರ್. ನಮ್ಗೆ ಯೋಗ್ಯತೆ ಇಲ್ಲಾಗಿತ್ತು, ಆವಾಗ ಅವನು ಬಂದ. ನನಗೆ ಹೇಳಿ, ನಿಮ್ಮಲ್ಲಿ ಇಷ್ಟು ಜನ ಇದ್ದೀರ, ಯಾರು ಯೇಸುಗೋಸ್ಕರ ಪ್ರೇಯರ್ ಮಾಡಿದ್ರು ಬಂದು ನಮಗೋಸ್ಕರ ಸಾಯಿ ಶಿಲುಬೆ ಮೇಲೆ ಅಂತ? ಯಾರಾದ್ರೂ ಇದ್ರ? ಅದಕ್ಕೆ ಹೇಳೋದು ಕೃಪೆ. ನಮ್ಗೆ ಪ್ರೇಯರ್ ಕೂಡ ಮಾಡ್ಲಿಕ್ಕೆ ಶಕ್ತಿ ಇಲ್ಲಾಗಿತ್ತು, ಅವನು ಬಂದೆಲ್ಲ ಕಾರ್ಯನಿರ್ವಹಿಸಿದ. ಆಮೇನ್. ಸೊ ಇನ್ನೊಂದು ವಿಷಯ, ಇವಾಗ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ನನಗಾದ ಹರ್ಟ್, ಇದು ದುಃಖ. ನಮ್ಮ ದೇಶ ನೋಡಿ ನಾವು ಕೂಡ ಯೇಸುವಿನ ಹಿಂಬಾಲಕರು ಒಂದು ರಿಲಿಜನ್ ಥರ ಮಾಡಿದರೆ ಏನು ಪ್ರಯೋಜನ ಅಲ್ವಾ? ಎಲ್ಲರೂ ಮಾಡ್ತಾರಂತ ನಾವು ಅದೇ ಥರ ಮಾಡೋದು. ಒಂದು ಊರಲ್ಲಿ ಒಬ್ಬ ಪ್ರವಾದಿ ಇದ್ನಂತೆ. ಆ ಪ್ರವಾದಿ ದೇವರಿಂದ ಪಡೆದ ರೆವಲ್ಯೂಷನನ್ನು ಜನರಿಗೆ ತಿಳಿಸ್ತಿದ್ನಂತೆ ಆವಾಗ. ಅವನು ಸ್ವಲ್ಪ ಪ್ರಾಯ ಜಾಸ್ತಿ ಆಗಿತ್ತಂತ ಜನರು ಹೇಳ್ತಿದ್ರು, ಇವನಿಗೆ ಪ್ರಾಯ ಆಗಿದೆ, ಇವನು ಏನನ್ನೋ ಹುಚ್ಚಿರ್ತಾರೆ ಆಡ್ತಾ ಇದ್ದಾನೆ ಅಂತ. ಯಾಕಂದರೆ ಜನರಿಗೆ ಕೆಲವೊಂದು ಸಲ ಕಷ್ಟ ಆಗುತ್ತಲ್ಲ ಸತ್ಯ. ಇಲ್ಲಿ ನಮ್ಮ ಊರಲ್ಲಿ ಒಂದು ಗಾದೆ ಇದೆ, ಇದ್ದಂಗೆ ಹೇಳ್ರಿ ಅಂಥದ್ದು ಎದ್ದು ಬಂದು ಒದ್ದಂಗಂತೆ. ಹಾಗೆ ಸ್ವಲ್ಪ ಕಷ್ಟ ಆದಾಗ ಜನರು ಅವ್ರಿಗೆ ಬ್ಯಾಡದಿದ್ದ ಹೆಸರಲ್ಲಿ ಕರೀತಾರೆ. ಆ ಪಾಸ್ಟರ್ ಬಿದ್ದೋದ್ರು ಅಲ್ಲ, ಆ ಪಾಸ್ಟರ್ ಬ್ಲ್ಯಾಕ್ ಸ್ಲೈಡ್ ಆದರು, ಅವ್ರು ಹಂಗಾದ್ರು ಹಿಂಗಾದ್ರು ಬ್ಯಾಡದಿದ್ದ ಹೆಸರಲ್ಲೆಲ್ಲ ಕರೀತಾರೆ. ವೆರಿ ಗುಡ್, ನಮಗೂ ಕೂಡ ಅಂಥ ಹೆಸರಲ್ಲಿ ಕರೆಯೋರು ಇದ್ದಾರೆ. ಅದಕ್ಕೋಸ್ಕರ ನಾವು ಇವತ್ತು ಇನ್ನೂ ಸ್ಟ್ರಾಂಗ್ ಆಗಿ ನಿಂತಿದ್ದೀವಿ. ಯಾಕಂದ್ರೆ ಅವ್ರು ಹಿಂದೆ ಮಾತಾಡ್ತಾರಲ್ಲ, ಅದರ ಅರ್ಥ ಏನು? ನಾವು ಮುಂದಿದ್ದೀವಿ ಅಂತ ಅರ್ಥ. ಅದಕ್ಕೆ ಅವ್ರು ಹಿಂದೆ ಮಾತಾಡ್ತಾರೆ. ಎದುರಿಗೆ ಬಂದು ಮಾತಾಡೋಕೆ ದಮ್ಮ ಬೇಕಲ್ಲ, ರೈಟ್? ಸೊ ಈ ಪ್ರವಾದಿ ಹೇಳ್ತಾ ಇರಬೇಕಾದ್ರೆ ಅವರಿಗೆಲ್ಲ ಬ್ಯಾಡ್ ವರ್ಡ್ಸಲ್ಲೆಲ್ಲ ಹೇಳ್ತಿದ್ರಂತೆ. ಅದಕ್ಕೆ ಆ್ಯಡ್ ಹಾಮಿನಮ್ ಆರ್ಗ್ಯುಮೆಂಟ್ ಅಂತಾರೆ. ಇವತ್ತು ಕೂಡ ಅದೇ ಆಗ್ತಾ ಇದೆ. ಒಂದು ಲಾಜಿಕಲಿ ಕನ್ಸಿಸ್ಟೆನ್ಸಿ ಇರಲ್ಲ. ಅವರು ಪರ್ಸ್ನಲ್ ಆಗಿ ಅಟ್ಯಾಕ್ ಮಾಡೋದು, ಹಾಗೆ ಹೀಗೆ ಎಲ್ಲ. ಹಾಗೆ ಆ ಪ್ರವಾದಿ ಒಂದಿನ ಹೇಳಿದಂತೆ ದೇವರಿಂದ ರೆವಲ್ಯೂಷನ್ ಪಡೆದು, ನೋಡು ಇವತ್ತು ದೇವರು ನನಗೆ ಇದು ಕಲಿಸಿದ್ದಾನೆ, ಇದು ತಿಳಿಸಿದ್ದಾನೆ. ಮುಂದಿನ ವಾರ ಈ ಊರಲ್ಲಿ ಒಂದು ದೊಡ್ಡ ಮಳೆ ಬರಲಿಕ್ಕಿದೆ. ಆ ಮಳೆ ನೀರು ಯಾರು ಕುಡಿತಾರೆ ಅವರೆಲ್ಲ ಹುಚ್ಚರಾಗ್ತಾರೆ, ಮೈ ಮೇಲೆ ಬಟ್ಟೆ ಇಟ್ಕೊಳ್ಳಲ್ಲ ಅಂತ ಹೇಳ್ತಾನಂತೆ. ಎಲ್ಲರೂ ನಗಾಡ್ತಾರೆ, ಎಂಥ ಹುಚ್ಚು ಪ್ರವಾದಿಯಪ್ಪ. ಮಳೆ ನೀರು ಕುಡಿದ್ರೆ ಬಟ್ಟೆ ಇಟ್ಕೊಳ್ಳಲ್ಲಂತೆ. ಫೈನಲಿ ಆ ದಿನ ಬಂತು. ಪ್ರವಾದಿ ತಾನು ಕೂಡಿಟ್ಟ ನೀರನ್ನು ಮಾತ್ರ ಕುಡಿತಿದ್ದ, ಒಳಗೆ ಕೂತ್ಕೊಂಡು ಮನೆ ಒಳಗಿದ್ದ. ಆಮೇಲೆ ಮಳೆ ಬಂದೇ ಬಿಡ್ತು. ಆಮೇಲೆ ನೋಡುವ ಅಂತ ಅವನು ಹೊರಗೋದ. ಸ್ವಲ್ಪ ಸಮಯ ಬಿಟ್ಟು ಹೊರಗೋಗಿ ಊರಲ್ಲೆಲ್ಲ ನೋಡಬೇಕಾದ್ರೆ ಏನು ನೋಡ್ತೀನಿ, ಆ ಊರಿನ ಜನ ಎಲ್ಲ ಹೇಳ್ತಾರಂತೆ, ನೋಡಿ ಹುಚ್ಚ ಪ್ರವಾದಿ ಬಂದ, ಫುಲ್ಲು ಬಟ್ಟೆ ಹಾಕೊಂಡು ಬರ್ತಾ ಇದ್ದಾನೆ ನೋಡಿ ಅಂತ. ಕೆಲವ್ರಿಗೆ ನಾಳೆ ಅರ್ಥ ಆಗ್ಬೋದು. ಇವತ್ತು ವಾಕ್ಯ ಈ ಥರ ಆಗಿದೆ. ನಾವು ಸತ್ಯದ ವಾಕ್ಯ, ಸತ್ಯದ ಸುವಾರ್ತೆ ಮರ್ತೋಗಿ ಏನೇನಕ್ಕೋ ಸುವಾರ್ತೆ ಅಂತ ಹೇಳಿ ಅದನ್ನು ಸತ್ಯ ಅಂತ ನಂಬ್ಕೊಂಡು ಸತ್ಯದ ವಾರ್ತೆಯವರಿಗೆ ಸುಳ್ಳು ಸುವಾರ್ತಿಕರಂತ ಹೇಳ್ತಾ ಇದ್ದಾರೆ, ಸುಳ್ಳು ಪ್ರವಾದಿಗಳಂತ ಹೇಳ್ತಾರೆ, ಸುಳ್ಳು ಬೋಧಕರಂತ ಹೇಳ್ತಾ ಇದ್ದಾರೆ. ನೋಡಿ ಯಾರು ಹುಚ್ಚರೀಗ? ಯಾಕಂದರೆ ಎಲ್ಲದು ಆ ಥರ ಆಗಿಬಿಟ್ಟಿದೆ. ಇವನು ಮಾತ್ರ ಡಿಫ್ರೆಂಟ್ ಮಾತಾಡ್ತಾನೆ. ಎಲ್ಲರೂ ಹೇಳ್ತಾರೆ ನೀನು ಡೈಲಿ ಮೊಣಕಾಲೂರಿ ಪ್ರೇಯರ್ ಮಾಡಿ ಬರಬೇಕು, ಆವಾಗ ಮಾತ್ರ ನೀನು ಶುದ್ಧನಾಗ್ತೀಯ ಅಂತ. ಇವನು ಹೇಳ್ತಾನೆ ನೀನು ಯೇಸುವಿನ ನಂಬದವಾಗಲೇ ಶುದ್ಧ ಅಂತ. ಇಲ್ಲಿ ಎಷ್ಟು ಜನ ನೀತಿವಂತರ ಕೈ ಎತ್ತಿ? ವಾ, ಕೆಲವು ಸಭೆಗಳಲ್ಲಿ ಒಂದು ಕೈ ಮೇಲೆ ಬರೋದು ಕಷ್ಟ, ಗೊತ್ತಾ? ಯಾಕೆ ಹೇಳಿ? ಸತ್ಯದ ಪರಿಜ್ಞಾನ ಇಲ್ಲ ಅವರಿಗೆ. ಸುವಾರ್ತೆ ಅಂದ್ರೆ ಗೊತ್ತಿಲ್ಲ. ಕೆಲವೊಬ್ಬರಿಗೆ ಅದು ದೊಡ್ಡದು ಏನೋ ಒಂದು ಆ್ಯಂಟಿ ಕ್ರೈಸ್ಟ್ ಇದ್ರ ಥರ. ನಾವೆಲ್ಲ ಪಾಪಿಗಳಲ್ವಾ? ಪಾಪಿಗಳಂತ ಹೇಳಿದ್ರೆ ಎಷ್ಟು ಜನರಿಗೆ ಸಂತೋಷ ಗೊತ್ತಾ ಕೈ ಎತ್ತಲಿಕ್ಕೆ? ಹಾಗಾದ್ರೆ ಯೇಸು ಮಾಡಿದ ಕೆಲಸ ಸಾರ್ಥಕ ಆಗಲಿಲ್ವಾ? ಕಂಪ್ಲೀಟ್ ಮಾಡಲಿಲ್ವಾ? ಅರ್ಧಂಬರ್ಧ ಕೆಲಸ ಮಾಡೋ ಹೋಗಿದ್ನ? ಸೊ ನಿಜವಾಗಿ ನೀವೆಲ್ಲ ಭಾಗ್ಯವಂತರು. ಸತ್ಯ ಗೊತ್ತಾಗಿದೆ ನಿಮಗೆ, ಅದಕ್ಕೋಸ್ಕರ ನಿಮಗೆ ಬಿಡುಗಡೆ ಸಿಕ್ಕಿದೆ. ಅರ್ಥ ಆಯ್ತಾ?
ಇನ್ನೂ ತುಂಬ ಜನರಿಗೆ ಗೊತ್ತಿಲ್ಲ ಸತ್ಯ ಏನಂತ. ಅವ್ರು ಎಣಿಸ್ತಾರೆ, ಹೌದು ಯೇಸು ಶಿಲುಬೆ ಮೇಲೆ ಸತ್ತಿದ್ದು ಸರಿ, ಆದರೂ ಕೂಡ ನಾನು ನನ್ನ ಪಾಪಗಳಿಗೋಸ್ಕರ ನಾನು ಸ್ಯಾಕ್ರಿಫೈಸ್ ಮಾಡಬೇಕು. ಹಾಗಾದ್ರೆ ಅವನು ಸತ್ತಿದ್ದು ಗಲಾತ್ಯದಲ್ಲಿ ಹೇಳುತ್ತೆ 2:20-21 ಅವನು ಸತ್ಯದಕ್ಕೆ ಕಾರಣನೇ ಇಲ್ಲ, ಒಂದು ಕೂಡ ಮೀನಿಂಗ್ ಇಲ್ಲ. ಆ ಥರ ಮಾಡ್ತಾ ಇದ್ದೀರಾ ನೀವು ಅಂತ. 19ನೇ ವಾಕ್ಯ ಓದುವ, ಗಲಾತ್ಯ 2:19. ನಾನಂತೂ ದೇವರಿಗಾಗಿ ಜೀವಿಸುವುದಕ್ಕೋಸ್ಕರ ಧರ್ಮ ಪ್ರಮಾಣದ ಮೂಲಕವಾಗಿ ಧರ್ಮ ಪ್ರಮಾಣದ ಪಾಲಿಗೆ ಸತ್ತೆನು. ದೇವರಿಗೋಸ್ಕರ ನಿಮ್ಗೆ ಜೀವಿಸಬೇಕಾದ್ರೆ ಧರ್ಮ ಪ್ರಮಾಣದ ಮೂಲಕವೇ ಧರ್ಮ ಪ್ರಮಾಣಕ್ಕೆ ನೀವು ಸಾಯ್ಬೇಕು. ಆವಾಗ ಮಾತ್ರ ದೇವರಿಗೋಸ್ಕರ ಬದುಕಲಿಕ್ಕಾಗತ್ತೆ. ನಾವೇನು ಹೇಳ್ತೀವಿ, ಅಯ್ಯೋ ಧರ್ಮ ಪ್ರಾಣ ಏನು ಇದಾಯ್ತಾ, ಮುಗಿದೋಯ್ತಾ, ತೆಗ್ದಾಕ್ರ, ಹೊಡೆದೋಯ್ತಾ, ನೀವು ಖಾಲಿ ಮಾಡ್ರೆ, ತೆಗೆದು ಬಿಟ್ರೆ. ಧರ್ಮ ಪ್ರಮಾಣ ಬೇಕು, ನ್ಯಾಯಶಾಸ್ತ್ರ ಬೇಕು. ಇಲ್ಲಿ ದೇವರ ವಾಕ್ಯ ಏನು ಹೇಳುತ್ತೆ? ಹಾಗಾದ್ರೆ ಇದು ದೇವರ ವಾಕ್ಯ ಅಲ್ವಾ? ನೋಡಿ ಎಷ್ಟು ಸ್ಟ್ರಾಂಗ್ ಆಗಿ ಇಲ್ಲಿ ಪೌಲ ಹೇಳ್ತಾನೆ. ಮತ್ತು ಇದು ಖಾಲಿ ಪೌಲ ಮಾತ್ರ ಅಲ್ಲ, ನಾವು ಇಡೀ ಬೈಬಲಲ್ಲಿ ಹುಡುಕ್ಬೋದು. ಈ ಕೊಟೇಶನ್ಗಳು ಕೂಡ ಹಳೆ ಒಡಂಬಡಿಕೆಯಿಂದನೇ ಬಂದಂಥದ್ದು. ಗಲಾತ್ಯ 3:10 ಹೇಳುತ್ತೆ, ಯಾರೆಲ್ಲ ಧರ್ಮ ಪ್ರಮಾಣದ ಅಧೀನದಲ್ಲಿದ್ದಾರೆ ಅವರೆಲ್ಲ ಶಾಪಗ್ರಸ್ತರು. ಶಾಪ ಬೇಕಾ? ಹೋಗಿ ಧರ್ಮ ಪ್ರಮಾಣದಲ್ಲಿ. ಆಶೀರ್ವಾದ ಬೇಕಾ? ಯೇಸುವನ್ನು ನಂಬ್ರಿ. ಅದೇ ಕೃಪೆಯ ಮೂಲಕ ರಕ್ಷಣೆ, ಕೃಪೆಯಿಂದಲೇ ಆಗುವಂತಹ ಕೆಲಸ. ಈಗ ಒಂದು ಊರಲ್ಲಿ 2 ಟೈಮ್ ಕೀಪರ್ಸ್ ಇದ್ದಿದ್ರಂತೆ. ಒಬ್ಬನಿಗೆ ಒಂದು ಅಂಗಡಿ ಇತ್ತಂತೆ, ಗಡಿಯಾರ ರಿಪೇರಿ ಮಾಡ್ತಾರಲ್ಲ ಆ ಅಂಗಡಿ. ಅರ್ಥ ಆಗುತ್ತಲ್ಲ? ವೆರಿ ಗುಡ್, ಎಸ್. 2 ಟೈಮ್ ಕೀಪರ್ಸ್ ಇರ್ತಾರೆ. ಒಬ್ಬ ಗಡಿಯಾರದ ಅಂಗಡಿ ಇಟ್ಕೊಂಡಿದ್ದ, ಅವನು ಗಡಿಯಾರ ರಿಪೇರಿ ಮಾಡ್ತಾಯಿದ್ದ. ಅವನು ಆ ಊರಲ್ಲಿ ಒಂದು ಫ್ಯಾಕ್ಟ್ರಿ ಇತ್ತು, ಅಲ್ಲಿ ಗಂಟೆ ಬಾರಿಸ್ತಿದ್ರು ಟೈಮಿಗೆ ಸರಿಯಾಗಿ. ಗೊತ್ತಲ್ಲ, ಬೆಳಿಗ್ಗೆ ಕೆಲಸಕ್ಕೆ 9 ಗಂಟೆಗೆ ಜಾಯ್ನ್ ಆಗಬೇಕು, 8 ಗಂಟೆಗೆ ಜಾಯ್ನ್ ಆಗಬೇಕು, ಮಧ್ಯಾಹ್ನ ಊಟ ಟೈಮಿಗೆ 12ವರೆಗೆ, ಆಮೇಲೆ ಸಂಜೆ 5 ಗಂಟೆಗೆ ಅವ್ರಿಗೆ ಬಿಡಲಿಕ್ಕೆ ಬೆಲ್ ಬಾರಿಸ್ತಿದ್ರು. ಆ ರಿಂಗ್ ಕೇಳಿ ಇಲ್ಲಿ ಟೈಮ್ ಸೆಟ್ ಮಾಡ್ತಿದ್ದ. ಎಲ್ಲಿ? ಅವನ ಶಾಪಲ್ಲಿ. ಆ ಟೈಮ್ ಕೀಪರ್ ಎಲ್ಲಿ? ಆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋನು. ಅವನು ಬೆಳಿಗ್ಗೆ ಇಲ್ಲಿ ಟೈಮ್ ಸೆಟ್ ಮಾಡಿಕೊಂಡು ಫ್ಯಾಕ್ಟ್ರಿಗೆ ಹೋಗ್ತಿದ್ದ, ಅಲ್ಲಿ ಹೋಗಿ ಬೆಲ್ ಬಾರಿಸ್ಲಿಕ್ಕೆ. ಈಗ ಹೇಳಿ, ಯಾರ ಟೈಮ್ ಸರಿಯಾಗಿದೆ? ಏನು ಇದೆ ಅಂತ ವಿಚಿತ್ರ ಕೇಳ್ತಾ ಇದ್ದಾನಲ್ವ? ಓಕೆ, ಈಗ ಪುನಃ ಹೇಳ್ತೀನಿ. ಆ ಗಡಿಯಾರದ ಅಂಗಡಿಯವನು ಫ್ಯಾಕ್ಟ್ರಿಯ ಬೆಲ್ ಕೇಳಿ ಇಲ್ಲಿ ಟೈಮ್ ಸೆಟ್ ಮಾಡ್ತಿದ್ದ ಗಡಿಯಾರ. ಈ ಟೈಮನ್ನು ನೋಡಿ ಫ್ಯಾಕ್ಟ್ರಿಯವನು ಹೋಗಿ ಅಲ್ಲಿ ಬೆಲ್ ಬಾರಿಸ್ತಿದ್ದ. ಈಗ ಹೇಳಿ, ಇವರ ಟೈಮ್ ಯಾರ್ದು ಸರಿ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ಫ್ಯಾಕ್ಟ್ರಿಯನ್ನು ಸರಿಯಾಗಿದೆಯಾ? ಅವನು ಇಲ್ಲಿಂದ ಕಾಪಿ ಮಾಡಿದ್ದಲ್ವಾ? ಯಾರ್ದು ಸರಿಯಾಗಿದೆ? ಹೇಗೆ ಗೊತ್ತಾಗುತ್ತೆ ಸರಿಯಾ ತಪ್ಪು ಅಂತ? ಹೌದು, ಅವ್ರು ಇವ್ರಿಗೆ ಕಾಪಿ ಮಾಡಿದ್ದು, ಇವರು ಅವ್ರಿಗೆ ಕಾಪಿ ಮಾಡಿದ್ದು. ಸರಿಯಾದದಂತ ಹೇಗೆ ಗೊತ್ತಾಗುತ್ತೆ? ಯಾವ ಸರಿ ಇದೆ, ಸರಿಯಾ ತಪ್ಪು ಅಂತ ಹೇಗೆ ಗೊತ್ತಾಗುತ್ತೆ? ಈಗ ಆ ಊರಲ್ಲಿರೋದು 2 ಟೈಮಿಂಗ್ ಇರುವಂಥ 2 ಪ್ಲೇಸ್. ಅಂದರೆ ಆ ಫ್ಯಾಕ್ಟ್ರಿಯಲ್ಲಿ ಬೆಲ್ ಬಾರಿಸುವನು, ಇಲ್ಲಿ ವಾಚ್ ಅಂಗಡಿಯಲ್ಲಿ ಟೈಮ್ ಇದೆ, ಅಲ್ಲಿ ಅವನು ಟೈಮ್ ಸೆಟ್ ಮಾಡ್ತಾನೆ. ಇಲ್ಲಿ ಫ್ಯಾಕ್ಟ್ರಿಯ ಬೆಲ್ ಕೇಳಿ ಡೈಲಿ ಬಂದು ಅವನು ಟೈಮ್ ಸೆಟ್ ಮಾಡೋದು. ಮತ್ತು ಫ್ಯಾಕ್ಟ್ರಿಯವನು ಹೋಗ್ತಾ ಅಂಗಡಿ ಎದುರುಗಡೆ ಟೈಮ್ ಸೆಟ್ ಮಾಡ್ಕೊಂಡು ಹೋಗ್ತಾನೆ ಅಲ್ಲಿ ಬೆಲ್ ಬಾರಿಸೋಗೋಸ್ಕರ. ಏನೋ ಫುಲ್ ಕನ್ಫ್ಯೂಷನಲ್ಲಿ ಹಾಕ್ರಲ್ವಾ? ಎಂಥ ಫಾಸ್ಟ್ ಇವರು! ಬೆಳಗ್ಗೆ ಬೇಕಿತ್ತ ಇಷ್ಟು ದೊಡ್ಡ? ಹೇಗೆ ಗೊತ್ತಾಗುತ್ತೆ ಸರಿ ಇಲ್ಲ ಅಂತ? ಓಕೆ, 2 ಸರಿ ಇಲ್ಲ ಅನ್ಲಿಕ್ಕೆ ಕಾರಣ ಏನು? ಓಕೆ, ಸರಿ ಇದ್ರೆ ಇಬ್ಬರಿದು ಸರಿ ಆಗುತ್ತಲ್ಲ, ತಪ್ಪಾದ್ರೆ ಇಬ್ಬರಿದು ತಪ್ಪಲ್ವಾ? ಹಾಗಾದ್ರೆ ಸರಿ ಅಂತ ಹೇಗೆ ಗೊತ್ತಾಗುತ್ತೆ ಯಾವುದು ಸರಿ ಅಂತ? ಹೊರಗಡೆ ಹೋಗ್ಬೇಕು, ಯಾವುದು ಸರಿಯಾದ ಟೈಮ್ ಇದೆ ಅದನ್ನು ಹುಡುಕ್ಬೇಕು. ಅದು ಗೊತ್ತಾದ್ರೆ ಮಾತ್ರ ಕಂಪೇರ್ ಮಾಡ್ಬೋದು ಸರಿ ಇದೆಯಾ ತಪ್ಪಿದೆಯಾ ಅಂತ. ಇವತ್ತು ಏನಾಗ್ತಾ ಇದೆ, ಸುವಾರ್ತೆ ಅಂತ ಬಾಯಿಗೆ ಬಂದದ್ದು ಹೇಳ್ತಾ ಇದ್ದಾರೆ, ಅವ್ರಿಗೆ ನೋಡಿ ಇನ್ನೊಬ್ರು ಕಾಪಿ ಮಾಡ್ತಾ ಇದ್ದಾರೆ.
ಸರಿಯಾದ ಸುವಾರ್ತೆ ಇಲ್ಲಿದೆ. ಇದನ್ನು ನೋಡಿ ಚೆಕ್ ಮಾಡಿ ಅವನ ಟೈಮಿಂಗ್ ಸರಿ ಇದೆ, ಇವನ ಟೈಮಿಂಗ್ ಸರಿ ಇದೆ ಅಂತ. ಇದು ಕನ್ಸಿಸ್ಟೆಂಟ್ ಆಗಿದೆ. ಇವತ್ತು ಕಾಪಿ ಪೇಸ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ಮತ್ತು ಸಾರಿ ಟು ಸೇ, ಇವತ್ತು ತುಂಬ ಯೂಟ್ಯೂಬ್ ಪಾಸ್ಟರ್ಸ್ ಇದ್ದಾರೆ. ಯೂಟ್ಯೂಬನ್ನು ನೋಡಿ ಸಂಡೇ ಪ್ರಸಂಗ ಮಾಡೋದು. ಅವ್ರಿಗೆ ಬೈಬಲ್ ಓದಲಿಕ್ಕೂ ಕೂಡ ಸಮಯ ಇಲ್ಲ. ಆವಾಗ ಏನಾಗತ್ತೆ? ಆವಾಗ ಇದೇ ಥರ ಒಬ್ರನ್ನೊಬ್ರು ಕಾಪಿ ಮಾಡ್ತಾ 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 ಸತ್ಯದ ಸುವಾರ್ತೆ ಏನಂತ ಜನರಿಗೆ ಗೊತ್ತೇ ಇರಲ್ಲ. ಅದನ್ನೇ ಸತ್ಯ ಅಂತ ನಂಬ್ಕೊಂಡು ಬರ್ತಾರೆ. ಯಾವುದು ಕೇಳಿದ್ದು, ಅಯ್ಯೋ ಅವರು ಅಷ್ಟು ದೊಡ್ಡ ಪಾಸ್ಟರ್, ಅವ್ರು ಹೇಳಿತ್ತಪ್ಪ ನೋಡಿ, ಹಂಗಾಗ್ತಾ ಇದೆ. ಎಷ್ಟು ದೊಡ್ಡ ಮಿನಿಸ್ಟ್ರಿ ಹೇಳಿದ್ರೆ ಅವ್ರು ತಪ್ಪು ಹೇಳ್ತಾರೆ. ಅಂದರೆ ಸಣ್ಣ ಮಿನಿಸ್ಟ್ರಿ ಹೇಳಿದ್ರೆ ತಪ್ಪಾಗ? ನೋಡಿ ನಮ್ಮ ಬ್ರೈನ್ ಯಾವ ಥರ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ಮೊದಲನೇದಾಗಿ ನಾವು ಸತ್ಯಕ್ಕೆ ಪ್ರಾಧಾನ್ಯತೆ ಕೊಡಬೇಕು, ಸತ್ಯವನ್ನು ಚೆಕ್ ಮಾಡಬೇಕು. ಯಾಕಂದ್ರೆ ಆವಾಗ ನಾವು ಓದಿದ್ದೀವಿ, ಆ ವಾಕ್ಯ ಅದು ಸ್ಪಿರಿಟ್ ಆಗಿ ಅದು ಜೀವವುಳ್ಳದ್ದಾಗಿದೆ. ಆ ವಾಕ್ಯದಿಂದ ನಮಗೆ ಜೀವ ಸಿಗುವಂಥದ್ದು. ಅದಕ್ಕೋಸ್ಕರ ಆ ಸುವಾರ್ತೆಗೆ ನಾವು ಹೆಚ್ಚಿನ ಆದ್ಯತೆ ಕೊಟ್ಟಾವಾಗ, ಅದನ್ನು ಕಂಪೇರ್ ಮಾಡಿ ನೋಡಿದವಾಗ ನಮ್ಗೆ ಗೊತ್ತಾಗುತ್ತೆ ಇದರಲ್ಲಿ ಸರಿ ಏನು ಅಂತ. ಇವತ್ತು ಅದಕ್ಕೆ ಕೃಪೆ ಕೇಳಿದ ಕೂಡಲೇ ಕೆಲವೊಬ್ರಿಗೆ ಟೆನ್ಷನ್ ಆಗುತ್ತೆ. ಈ ಕೃಪೆಯ ಬೋಧನೆ ಅಂದರೆ ಏನು? ಇದೇನು ಸ್ಪೆಷಲ್ ಟೀಚಿಂಗಾ? ಇಲ್ಲ, ಮುಂಚೆಯಿಂದ ಇದ್ದದ್ದು. ಬೇಕಾದ್ರೆ ನೋಡಿ, ದಾವಿದನ ಅದ್ರ ಬಗ್ಗೆ ಹೇಳ್ತಾನೆ ನೋಡಿ. ರೋಮ 4ನೇ ಅಧ್ಯಾಯ 6ನೇ ವಾಕ್ಯ ತೆಗಿರಿ. ಕೆಲಸ ಮಾಡಿದವನಿಗೆ ಬರುವ ಕೂಲಿಯು ದಯದಿಂದ ದೊರಕುವಂಥದ್ದೆಂದು ಎಣಿಕೆಯಾಗುವುದಿಲ್ಲ, ಅದು ಸಲ್ಲತಕ್ಕದೇ ಎಂದು ಎಣಿಕೆಯಾಗುವುದು. ಆದರೆ ಯಾವನು ಪುಣ್ಯ ಕ್ರಿಯೆಗಳನ್ನು ಮಾಡಿದವನಾಗಿರದೆ ಪಾಪಾತ್ಮರನ್ನು ನೀತಿವಂತರನ್ನು ನಿರ್ಣಯಿಸುವಾತಲ್ಲಿ ನಂಬಿಕೆ ಇಡುತ್ತಾನೋ ಅವನ ನಂಬಿಕೆಯ ನೀತಿ ಎಂದು ಎಣಿಸಲ್ಪಡುವುದು. ಒಂದು ವಾಕ್ಯದಿಂದ ಬನ್ನಿ. 4 ಕೆಲಸ ಮಾಡಿದವನಿಗೆ ಬರುವ ಕೂಲಿಯು, ಸ್ವಲ್ಪ ಹಿಂದೆ ಬನ್ನಿ. ಇನ್ನು ಹಿಂದೆ. ಓಕೆ. ಇದರ ವಿಷಯದಲ್ಲಿ ಶಾಸ್ತ್ರವು ಹೇಳುವುದನ್ನು ಆಲೋಚಿಸಿರಿ. ಸರಿಯಾ? ಓದಿ. ಇದರ ವಿಷಯದಲ್ಲಿ ಶಾಸ್ತ್ರವು ಹೇಳುವುದನ್ನು ಆಲೋಚಿಸಿರಿ. ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಎಂದು ಹೇಳುತ್ತದೆ. ನೋಡಿ, ನಂಬಿಕೆ ನೀತಿ ಅಂತ ಎಣಿಸಲ್ಪಡ್ತು ಅಬ್ರಹಾಮನ ಲೆಕ್ಕಕ್ಕೆ. ಇವತ್ತು ಅದೇ ನಾವು ಬಿಡ್ತಾ ಇದ್ದೀವಿ, ನಂಬುವುದೇ ಬಿಡ್ತಾ ಇದ್ದೀವಿ. ಮತ್ತು ಮಿಕ್ಕುಳದೆಲ್ಲ ಕೆಲಸಕ್ಕೆ ನಾವು ಪ್ರಾಧಾನ್ಯತೆ ಕೊಡ್ತಾ ಇದ್ದೀವಿ. ಮೊದಲು ನಂಬಿಕೆ, ಆ ನಂಬಿಕೆಯಿಂದ ಕ್ರಿಯೆ ಹುಟ್ಟುತ್ತೆ, ಕ್ರಿಯೆಯಿಂದ ನಂಬಿಕೆ ಬರಲ್ಲ. ನಾನು ಇವತ್ತು ಇಲ್ಲಿ ಬರಬೇಕಂತ ನಂಬಿದ್ದೆ, ಅದಕ್ಕೆ ಬಂದೆ. ಅರ್ಥ ಆಯ್ತಾ? ಮೊದಲು ನಂಬಿಕೆ, ಆ ನಂಬಿದಕ್ಕೆ ಇಲ್ಲಿ ಬಂದೆ. ಅರ್ಥ ಆಯ್ತಾ? ಆ ನಂಬಿಕೆಯ ಮೂಲಕ ಅಬ್ರಹಾಮ ನೀತಿವಂತನಾದನು. ಮುಂದೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತ್ತು ಎಂದು ಹೇಳುತ್ತದೆ. ಕೆಲಸ ಮಾಡಿದವನಿಗೆ ಬರುವ ಕೂಲಿಯು ದಯೆಯಿಂದ ದೊರಕುವಂಥದ್ದು ಎಂದು ಎಣಿಕೆಯಾಗುವುದಿಲ್ಲ, ಅದು ಸಲ್ಲತಕ್ಕದ್ದೇ ಎಂದು ಎಣಿಕೆಯಾಗುವುದು. ಕೆಲಸ ಮಾಡ್ರೆ ಸಿಗೋದು ನಿಮ್ಗೆ ಸಂಬಳ ಅಷ್ಟೇ, ಸ್ಯಾಲ್ರಿ. ಅದು ಯಾಕಂದ್ರೆ ನಿಮಗೆ ಸಿಗುವುದೇ. ಈಗ ನಾವು ಕೆಲವೊಂದು ಸಲ ಹೇಳ್ತೀವಿ ಮಕ್ಕಳಿಗೆ, ನೋಡು ನೀನು SLCಯಲ್ಲಿ ಪಾಸ್ ಆದರೆ, SLCಯಲ್ಲಿ ಒಳ್ಳೆ ರ್ಯಾಂಕ್ ತೊಗೊಂಡು ಬಂದರೆ ನೀನು ಸೈಕಲ್ ಕೊಡಿಸ್ತೀನಿ. ಅವ ರ್ಯಾಂಕ್ ಬಂದ ಸೈಕಲ್ ಕೊಡಿಸು, ಅದು ಗಿಫ್ಟ್ ಅಲ್ಲ, ಅದು ಕಂಡೀಷನ್. ಅದು ಅವನು ಕಂಡೀಷನ್ ಪಾಸ್ ಆದ, ಸೈಕಲ್ ಕೊಡಿಸು. ನಾವೇ ಹೇಳ್ತೀವಿ ಅಗಾಪೆ ದೇವರ ಪ್ರೀತಿ ಅದು ಅನ್ಕಂಡೀಷ್ನಲ್ ಲವ್ ಅಂತೇವೆ. ಆಮೇಲೆ ನಾವು ಕಂಡೀಷನ್ ಹಾಕ್ಲಿಕ್ಕೆ ಶುರು ಮಾಡ್ತೀವಿ. ಒಂದೊಂದೇ ಕಂಡೀಷನ್, ನೀನು ಹಿಂಗೆ ಮಾಡಿದರೆ ದೇವ್ರು ಹಿಂಗೆ ಮಾಡ್ತಾನೆ, ನೀನು ಹಂಗೆ ಮಾಡಿದರೆ ದೇವ್ರು ಹಂಗೆ ಮಾಡ್ತಾನೆ ಅಲ್ವಾ? ಕಂಟಿನ್ಯೂ. ಆದರೆ ಯಾವನು ಪುಣ್ಯ ಕ್ರಿಯೆಗಳನ್ನು ಮಾಡಿದವನಾಗಿರದೆ ಪಾಪಾತ್ಮರನ್ನು ನೀತಿವಂತರೆಂದು ನಿರ್ಣಯಿಸುವಾತನಲ್ಲಿ ನಂಬಿಕೆ ಇಡುತ್ತಾನೋ ಅವನ ನಂಬಿಕೆ ನೀತಿ ಎಂದು ಎಣಿಸಲ್ಪಡುವುದು. ಮುಂದೆ ದೇವರು ಯಾವನನ್ನು ಪುಣ್ಯ ಕ್ರಿಯೆಗಳಿಲ್ಲದೆ ನೀತಿವಂತನ ಎಣಿಸುತ್ತಾನೋ ಅವನು ಧನ್ಯನೆಂದು ದಾವಿದನು ಸಹ ಹೇಳುತ್ತಾನೆ. ದಾವಿದ ಆವಾಗಲೇ ಹಳೆ ಒಡಂಬಡಿಕೆ ಟೈಮಲ್ಲಿ, ಧರ್ಮಶಾಸ್ತ್ರದ ಟೈಮಲ್ಲಿ ಹೇಳ್ತಾನೆ, ಯಾರ ಪಾಪ ದೇವರು ಕ್ಷಮಿಸ್ತಾನೆ ಅವರು ಧನ್ಯನು. ಅವನಿಗೆ ಗೊತ್ತಿತ್ತು, ಅವನ್ ನಮ್ಮ ದಿನಗಳನ್ನು ನೋಡ್ಲಿಕ್ಕೆ ಆಸೆ ಪಡ್ತಿದ್ದ, ನಮ್ಮ ದಿನಗಳನ್ನು ನೋಡಲಿಕ್ಕೆ. ಯಾಕಂದರೆ ಆವಾಗ ಧರ್ಮಶಾಸ್ತ್ರ ಕೆಲಸ ಮಾಡ್ತಿತ್ತು. ಆದ್ರೆ ನಾವು ಹೇಳ್ತೀವಿ ನಾವು ದಾವಿದನ ಥರ ಆಗಬೇಕಂತ. ನಾವು ಹಿಂದೋಗ್ಲಿಕ್ಕೆ ಇಷ್ಟಪಡ್ತೀವಿ. ನಾವು ಒಂದೊಂದೇ ಅವರ ಎಕ್ಸಾಂಪಲ್ ತಗೊಳ್ಲಿಕ್ಕೆ ನೋಡ್ತೀವಿ. ತಗೊಳ್ಳೋದು ಒಳ್ಳೆಯದೇ, ಆದರೆ ಅದಕ್ಕಿಂತ ಹೆಚ್ಚಾಗಿ ಯೆಹೋವ ಶಾಮ ದೇವರ ಅವರ ಜೊತೆಯಲ್ಲಿ. ಈಗ ದೇವರು ನಮ್ಮ ಒಳಗಿದ್ದಾನೆ, ಗೊತ್ತಾ? ಅದು ಡಿಫ್ರೆನ್ಸ್ ಇದೆ. ಇಮ್ಮಾನುಲೆ ಎಲೋಹಿಮ್, ರೈಟ್. ಜಾಸ್ತಿ ಹಿಬ್ರು ಬೇಡ, ಕಂಟಿನ್ಯೂ ಮಾಡುವ. ಇಲ್ಲಿ
ದಾವಿದ ಕೂಡ ನಮ್ಮ ದಿನಗಳನ್ನು ನೋಡಲಿಕ್ಕೆ ಆಸೆ ಪಡ್ತಿದ್ದ. ಆದರೆ ನಾವು ದಾವಿದನ ಥರ ಆಗ್ಲಿಕ್ಕೆ ಹೋಗ್ತಾ ಇದ್ದೀವಿ. ದಾವಿದ ಈ ದಿನಗಳಿಗೋಸ್ಕರ ಆತುರದಿಂದ ಕಾಯ್ತಾ ಇದ್ದ. ಅದಕ್ಕೆ ಹೇಳ್ತಾರೆ, ಮನುಷ್ಯರ ಕೈಯಲ್ಲಿ ಬೀಳೋದಕ್ಕಿಂತ ದೇವರ ಕೈಯಲ್ಲಿ ಬೀಳೋದು ಎಷ್ಟೋ ಲೇಸು ಅಂತಾನೆ ದಾವಿದ. ನೋಡಿ, ನಾವು ಮತ್ತೆ ಆ ಸುವಾರ್ತೆಯನ್ನು ಬಿಟ್ಟು ಹಿಂದೆ ಹೋಗ್ಲಿಕ್ಕೆ ನೋಡ್ತೀವಿ, ರೈಟ್? ಹಾಗೆ ಇನ್ನೊಂದು ಸಣ್ಣದೊಂದು ಫುಟ್ ನೋಟ್ ಆ್ಯಡ್ ಮಾಡಿ ಸೀದಾ ಸ್ಟೋರಿಗೆ ಹೋಗ್ತೀನಿ. ಆಲ್ರೆಡಿ ಸುಮಾರು ಟೈಮ್ ಆಗಿದೆ. ನಾವು ನೋಡುವ ಕೆಲವೊಂದು ಸಲ ನಮ್ಮ ಪ್ರೇಯರ್ ಕೂಡ ಎಷ್ಟು ಸಾರ ಇಲ್ಲದ್ದು, ಯಾವುದೇ ಒಂದು ಆಧಾರ ಇಲ್ಲದೆ ಪ್ರೇಯರ್ ಮಾಡ್ತೇವೆ, ಯಾವುದೇ ಒಂದು ಕನ್ಸಿಸ್ಟೆಂಟ್ ಆದ ಪ್ರೇಯರ್ ಇಲ್ಲದೆ. ಸಾರಿ, ನೀವೆಲ್ಲರೂ ಇಲ್ಲಿ ಪ್ರೇಯರ್ ಮಾಡಿದರೆ ಕ್ಷಮಿಸಿ ಆ ಥರ. ಆದರೆ ನಾನು ವಾಕ್ಯದ ಪ್ರಕಾರ ಹೇಳೋದಾದರೆ ನಾವು ಎಷ್ಟೋ ಸಲ ಪ್ರೇಯರ್ ಮಾಡ್ತೀವಿ. ಅಪ್ಪ ತಂದೆ, ಪರಮೋನ್ನತನಾದ ಪರಿಶುದ್ಧನಾದ ಅತಿ ಉತ್ಕೃಷ್ಟನಾದ ದೇವರೇ, ನಿನ್ನ ಪಾದ ಸನ್ನಿಧಿಗೆ ಬರ್ತಾ ಇದ್ದೀವಿ. ನಿನ್ನ ಎದುರು ನಿಲ್ಲಲು ನಾನು ಯೋಗ್ಯನಲ್ಲ. ನಾನು ಅತಿ ದೊಡ್ಡ ಪಾಪಿ, ಆ ಥರ ಈ ಥರ ಅಂತೆಲ್ಲ ಪ್ರೇಯರ್ ಸ್ಟಾರ್ಟ್ ಮಾಡ್ತೀವಿ. ನೋಡಿದವ್ರಿಗೆ ಏನು ಅನ್ಸುತ್ತೆ, ವಾ ಎಷ್ಟು ಹಂಬಲ್ ಈ ವಯ್ಯ, ಎಷ್ಟು ಪರಿಶುದ್ಧ ಈ ಪಾಸ್ಟರ್ ಅಲ್ವಾ? ಆದರೆ ಎಷ್ಟು ರಾಂಗ್ ಪ್ರೇಯರ್ ಅಂತ ಗೊತ್ತಾ? ಸಣ್ಣದು ಒಂದು ಕೊಟೇಶನ್ ನೋಡ್ತೀನಿ, ಸುಮಾರು ಕೊಟೇಶನ್ ಇದೆ. ಹೀಬ್ರೂಸ್ 10:13 ಓದುವ ನೋಡಿ. ಅಲ್ಲಿ ನಮ್ಮ ಪ್ರೇಯರ್ ಹೆಂಗಿರುತ್ತೆ ಮತ್ತು ದೇವರ ವಾಕ್ಯ ಹೆಂಗೆ ಹೇಳುತ್ತೆ ನೋಡಿ. 10:13. ಅಂದಿನಿಂದ ತನ್ನ ವಿರೋಧಿಗಳು ತನ್ನ ಪಾದಪೀಠವಾಗಿ ಹಾಕಲ್ಪಡುವ ತನಕ. ಪಾದಪೀಠ ಅಂದ್ರೆ ಏನು? ಕಾಲು ಅಡಿಗಿರುತ್ತಲ್ಲ. ನಾನು ನಿನ್ನ ಕಾಲಿನ ಧೂಳಿಗೆ ಸಮಾನ ಅಂದ್ರೆ ಯಾರಾದ್ರು ನಾವು? ಯಾರಂತೆ? ಯಾರ ವಿರೋಧಿಗಳು? ನೀವು ದೇವರ ಮಕ್ಕಳ ದೇವರ ವಿರೋಧಿಗಳ? ಮತ್ತೆ ಪ್ರೇಯರ್ ಮಾಡ್ತಿರೋ ವಿರೋಧಿ ಥರ ಬೇರೆ ಇದೆ ಇನ್ನು ವಾಕ್ಯ. ಆದರೆ ಜಸ್ಟ್ ಒಂದು ಎಕ್ಸಾಂಪಲಿಗೆ ಅಂದರೆ ನಾವು ಯೋಚನೆ ಮಾಡಬೇಕು ಪ್ರೇಯರ್ ಮಾಡ್ತಾ. ಯಾಕೆ? ನಾವು ದೇವರ ಮಕ್ಕಳು. ನಮ್ಮ ಸ್ಥಳ ಅಲ್ಲಿ ಅಲ್ಲ, ನಮ್ಮ ಸ್ಥಳ ಎಲ್ಲಿ ಗೊತ್ತಾ? ಯಾರಿಗಾದ್ರ? ಎಫೆಷಿಯನ್ಸ್ 2:6 ಅಲ್ವಾ? ವೆರಿ ಗುಡ್. ಎಫೆಷಿಯನ್ಸ್ 2:6 ಎಷ್ಟು ಒಳ್ಳೇದು ಹೇಳುತ್ತೆ. ಆಲ್ರೆಡಿ ನಾವು ಆತನ ಬಲಗಡೆಯಲ್ಲಿ ಕೂರಿಸಿ ಆಗಿದೆ ನಮ್ಮನ್ನು. ಸೊ ಅದಕ್ಕೆ ನಮ್ಗೆ ಗೊತ್ತಾಗಿದೆ ನಾವು ಏನು ನಂಬಬೇಕು ಅನ್ನೋದು ನಮ್ಗೆ ಗೊತ್ತಿರಬೇಕು, ಏನು ನಂಬಬಾರ್ದು ಅನ್ನೋದು ಗೊತ್ತಿರಬೇಕು. ಯಾಕಂದರೆ ರೈಟ್ ಬಿಲೀವಿಂಗ್ ಲೀಡ್ಸ್ ಇನ್ ಟು ರೈಟ್ ಲಿವಿಂಗ್. ಸರಿಯಾದ ನಂಬಿಕೆ ಸರಿಯಾದ ಜೀವನಕ್ಕೆ ನಮಗೆ ದಾರಿ ಮಾಡಿಕೊಡುತ್ತೆ, ರೈಟ್? ನಾವೀಗ ನೋಡುವ ಒಂದು ವಾಕ್ಯ, ಜಾನ್ ಚಾಪ್ಟರ್ 5:38 ಓದಿ, ಆಮೇಲೆ ಚಾಪ್ಟರ್ 3ಗೆ ಬರೋಣ. 38-39. ಆತನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡದ್ದು ಇಲ್ಲ, ಆತನು ಕಳಿಸಿಕೊಟ್ಟವನ ಮಾತನ್ನು ನೀವು ನಂಬದೇ ಇದ್ದೀರಷ್ಟೇ. ನೋಡಿ, ಅವನ ಕಳಿಸಿಕೊಟ್ಟವನ ಮಾತು ನಂಬದೇ ಇದ್ರೆ ಅವನ ವಾಕ್ಯ ನಮ್ಮಲ್ಲಿ ನಿಲ್ಲೋದಿಲ್ಲ. ನಂಬಬೇಕು ಮೊದಲು. ನಾವು ನಂಬೋದು ಬಿಟ್ಟು ಮಿಕ್ಕುಳದೆಲ್ಲ ಕೆಲಸ ಮಾಡ್ಲಿಕ್ಕೆ ಹೋಗ್ತೀವಲ್ಲ, ಅಲ್ಲಿ ಪ್ರಾಬ್ಲಮ್ ಆಗುವಂಥದ್ದು. ಇಲ್ಲಿ ನಿಮ್ಮ ಸಭೆ ಬಗ್ಗೆ ನಾನು ಆ ಥರ ಹೇಳ್ತಾ ಇಲ್ಲ, ಯಾಕಂದರೆ ಇಲ್ಲಿ ನಾನು ತುಂಬ ಇದನ್ನು ನೋಡಿದೆ, ಪಾಸಿಟಿವ್ ಸಂಗತಿ ನೋಡಿ ನನಗೆ ಅಷ್ಟು ಖುಷಿ ಆಯಿತು. ಅದಕ್ಕೆ ಕೆಲವೊಂದು ಸಂಗತಿಗಳನ್ನು ಇಲ್ಲಿ ಆ್ಯಡ್ ಮಾಡುವ, ತಾಕಿ ಬೇರೆಯವ್ರಿಗೆ ಕೂಡ ಗೊತ್ತಾಗಲಿ. ತುಂಬ ಜನರು ಏನಿಲ್ಲ ಅಂದ್ರೆ ನನ್ನ ವಿರೋಧಿಗಳಾದರೂ ನೋಡ್ತಾರಲ್ಲ, ಅದಕ್ಕೋಸ್ಕರ ಆದರೂ ಅಟ್ಲೀಸ್ಟ್ ಅವರಾದರೂ ಸ್ವಲ್ಪ ಕಲ್ತ್ಕೊಳ್ಳಿ ಅಂತ. ಯಾಕಂದರೆ ಕೆಲವರು ನಮ್ಮನ್ನು ಈ ಥರ ಟಾರ್ಚರ್ ಮಾಡ್ಲಿಕ್ಕೆ ಬರ್ತಾರೆ, ಆದರೆ ನಮ್ಮ ಹತ್ರನೇ ಕಲ್ತ್ಕೊಂಡು ಹೋಗ್ತಾರೆ, ಗೊತ್ತಾ? ತುಂಬ ವಿಷಯಗಳಿದೆ, ಅದು ಲಿಸ್ಟ್ ಮಾಡ್ಬೋದು ನಾವು, ಅಷ್ಟೆಲ್ಲ ಇದೆ, ರೈಟ್? ಕಂಟಿನ್ಯೂ. ಆತನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡದ್ದು ಇಲ್ಲ, ಆತನು ಕಳಿಸಿಕೊಟ್ಟವನ ಮಾತನ್ನು ನೀವು ನಂಬದೇ ಇದ್ದೀರಷ್ಟೇ. ಶಾಸ್ತ್ರಗಳಿಂದ ನಿತ್ಯ ಜೀವ ದೊರೆಯುತ್ತದೆ ಎಂದು ನೀವು ನೆನೆಸಿ, ಶಾಸ್ತ್ರದಿಂದ ನಿತ್ಯ ಜೀವ ಸಿಗುತ್ತೆ ಅಂತ ನಿಮ್ಗೆ ಗೊತ್ತು, ನೆನೆಸಿ ಅವುಗಳನ್ನು ವಿಚಾರಿಸುತ್ತಿರಲ್ಲ, ಅವುಗಳನ್ನು ವಿಚಾರಿಸ್ತಿರಲ್ಲ, ಅದನ್ನು ತಪಾಸಣೆ ಮಾಡ್ತಿರಲ್ಲ, ಅದನ್ನು ಹುಡುಕಾಡ್ತಿರಲ್ಲ. ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವವುಗಳಾಗಿವೆ. ಯಾರ ವಿಷಯದಲ್ಲಿ? ಈ ಶಾಸ್ತ್ರಗಳು ನನ್ನ ವಿಷಯವಾಗಿ ಸಾಕ್ಷಿ ಕೊಡ್ತಾ ಇದೆ, ಆದರೆ ನಿಮಗೆ ನನ್ನ ಹತ್ರ ಬರಲಿಕ್ಕೆ ಇಷ್ಟ ಇಲ್ಲ. ನೋಡಿ, ಯೇಸುವಿನ ಟೈಮಲ್ಲೂ ಅದೇ ಆಗ್ತಿತ್ತು, ಜನರಿಗೆ ಕೃಪೆ ಅಂದ್ರೆ ಆಗ್ತಿರ್ಲಿಲ್ಲ. ಆವಾಗ ಬ್ರದರ್ ಹೇಳಿದ್ರು ಏನು, ಕೆಲವೊಬ್ರು ಹೇಳ್ತಾರೆ ಯೇಸು ದೇವರಂತ ಎಲ್ಲಿ ಹೇಳೋದಿದೆ ಅಲ್ಲ. ನಿಜವಾಗಿ ಅಲ್ಲಿ ಕೂಡ ನಾನು ನೋಡಿದೆ ಹೇಗೆ ದೇವರು ಅವನ ಸುವಾರ್ತೆ ತಿಳ್ಕೊಂಡವರಿಗೆ ಜ್ಞಾನ ಕೊಡ್ತಾನೆ. ಯಾಕಂದರೆ ಜ್ಞಾನದ ಭಂಡಾರವೇ ಅವನ ಹತ್ರ ಇದೆ. ಯು ಹ್ಯಾವ್ ಅ ಮೈಂಡ್ ಆಫ್ ಕ್ರೈಸ್ಟ್. ಸಿಂಪಲ್ ಆಗಿ ನೋಡ್ಬೋದು, ಅದಕ್ಕೇನು ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ. ಯೇಸುವಿನ ಸಮಯದಲ್ಲಿ ಅಲ್ಲಿನ ಯಹೂದ್ಯರಿಗೆಲ್ಲ ಗೊತ್ತಾಯ್ತು ಯೇಸು ಏನು ಮಾತಾಡ್ತಾನೆ ಅಂತ, ಅದಕ್ಕೆ ಅವ್ರು ಕಲ್ಲಿ ಎತ್ತಿದ್ರು.
ನೆರೆಯನ್ನು ಪ್ರೀತಿಸ ಅಂದರೆ ಯಾರು ಕಲ್ಲು ಎತ್ತಲ್ಲ. ಏನು ಇವನು ಪ್ರೀತಿ ಮಾಡ್ಬೇಕಂದ್ರೆ ಕಲ್ಲು ಹೊಡಿಯುವ ಇಲ್ಲ. ಅವನಿಗೆ ಅಲ್ಲಿ ಯಹೂದ್ಯರು ಹೇಳ್ತಾರೆ, ಒಬ್ಬ ಮನುಷ್ಯನಾಗಿ ನಿನ್ನನ್ನೇ ನೀನು ದೇವರಿಗೆ ಸಮಾನ ಮಾಡ್ತೀಯಲ್ಲ. ಅವ್ರಿಗೆ ಗೊತ್ತಾಯ್ತು ನೋಡಿ, ಇವ್ರಿಗೆ ಗೊತ್ತಾಗಲ್ಲ ಬ್ರದರ್. ಯಾಕಂದರೆ ಜ್ಞಾನಹೀನರಾಗಿದ್ದಾರೆ ಅವರು. ಹೇಗೆ ದೇವರ ವಾಕ್ಯ ನಾವು ನೋಡಿದ್ದೀವಿ ಹಾಗೆ. ರೈಟ್, ಕಂಟಿನ್ಯೂ. ಅದೇ ಪುನಃ ಓದಿ ಆನ್ಲೈನ್. ಶಾಸ್ತ್ರಗಳಿಂದ ನಿತ್ಯ ಜೀವವು ದೊರೆಯುತ್ತದೆಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸುತ್ತಿರಲ್ಲ. ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವವುಗಳಾಗಿವೆ. ಆದರೂ ಜೀವ ಹೊಂದುವುದಕ್ಕಾಗಿ ನನ್ನ ಬಳಿಗೆ ಬರುವುದಕ್ಕೆ ನಿಮಗೆ ಮನಸ್ಸಿಲ್ಲ. ಜೀವ ಹೊಂದುವುದಕ್ಕಾಗಿ ನನ್ನ ಬಳಿಗೆ ಬರ್ಲಿಕ್ಕೆ ನಿಮ್ಗೆ ಮನಸ್ಸಿಲ್ಲ. ಇವತ್ತು ಸಭೆಗಳಲ್ಲಿ ಅದೇ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಫಿಲಾಸಫಿ, ಥಿಯಾಲಜಿ, ಆಂಟಾಲಜಿ, ಅದು ಇದು ಎಲ್ಲ ನಡೀತಾ ಇದೆ. ಯೇಸು ಏನು ಮಾಡ್ದ ಅಂತ ಪ್ರೀಚ್ ಮಾಡೋರಿಲ್ಲ. ಯೇಸು ನಮ್ಮನ್ನು ಶುದ್ಧ ಮಾಡ್ದ ಅಂತ ಹೇಳಲಿಕ್ಕೆ ಜನರಿಗೆ ಎಷ್ಟೋ ಹೆದರಿಕೆ. ರೈಟ್, ಮುಂದೆ ಕಂಟಿನ್ಯೂ ಓದಿ. ನಾನು ಮನುಷ್ಯರಿಂದಾಗುವ ಮಾನವನ್ನು ಅಂಗೀಕರಿಸುವುದಿಲ್ಲ, ಆದರೆ ನಿಮ್ಮನ್ನು ನಾನು ಬಲ್ಲೆನು. ದೇವರಲ್ಲಿ ನಿಮಗೆ ಪ್ರೀತಿ ಇಲ್ಲವೆಂದು ನನಗೆ ತಿಳಿದದೆ. ನಾನು ತಂದೆಯ ಹೆಸರಿನ ಮೇಲೆ ಬಂದಿದ್ದೇನೆ. ಓಕೆ, ಇಲ್ಲಿ ಯೇಸು ಎಲ್ಲ ಡೀಟೇಲ್ ಆಗಿ ಹೇಳ್ತಾನೆ. ಯೇಸು ಹೇಳ್ತಾನೆ, ಈ ಎಲ್ಲ ಶಾಸ್ತ್ರಗಳು ನನ್ನ ಬಗ್ಗೆ ಹೇಳಲ್ಪಟ್ಟಿದೆ ಅಂತ. ಸೊ ಅದರಲ್ಲಿ ಒಂದು ಸಣ್ಣ ಗ್ಲಿಮ್ಸ್ ನಾವು ನೋಡುವ. ಯೇಸು ಯೋಹಾನ್ ಸುವಾರ್ತೆ 3ನೇ ಅಧ್ಯಾಯ 14ನೇ ವಾಕ್ಯ ಓದಿ ನಾವು ಸೀದಾ ಅದಕ್ಕೆ ರಿಲೇಟೆಡ್ ಆದ ಒಂದು ಸಂಗತಿಗಳನ್ನು ನೋಡುವ. ಒಂದು ಸ್ವಲ್ಪ ಲೇಟ್ ಆದರೆ ದಯವಿಟ್ಟು ಕ್ಷಮಿಸಿ, ಸ್ವಲ್ಪ ಟೈಮ್ ಎಕ್ಸ್ಟ್ರಾ ತಗೊಳ್ಬೋದು. ಇದಲ್ಲದೆ ಜನರು ನೋಡಿ ಜೀವದಿಂದ ಉಳಿಯಬೇಕೆಂದು ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಿಟ್ಟ ಹಾಗೆಯೇ. ಮೋಶೆ ಅಡವಿಯಲ್ಲಿ ಏನು ಮಾಡ್ದ? ಅಡವಿಯಲ್ಲಿ ಸರ್ಪವನ್ನು ಎತ್ತಿದ ಹಾಗೆಯೇ ಅಲ್ಲಿನ ಟೈಪಾಲಜಿ ಕೊಡ್ತಾ ಇದ್ದಾನೆ. ಮೋಶೆ ಏನು ಮಾಡ್ದ? ಅದೇ ರೀತಿಯಾಗಿ ಏನು ಮಾಡಬೇಕಂತೆ? ಮನುಷ್ಯ ಕುಮಾರನು ತನ್ನನ್ನು ನಂಬುವವರೆಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಎತ್ತರದಲ್ಲಿ ಇಡಲ್ಪಡಬೇಕು. ಯಾವಾಗ ಮನುಷ್ಯ ಕುಮಾರನನ್ನು ಎತ್ತರದಲ್ಲಿ ಇಡ್ತಾರೆ ಅವಾಗೆಲ್ಲರೂ ನಂಬಬೇಕು ಅವನು. ಸೊ ಮೋಶೆ ಹೇಗೆ ಆ ತಾಮ್ರದ ಸರ್ಪವನ್ನು ಎತ್ತಿ ಹಿಡ್ದ ಅಂದರೆ, ಪ್ರತಿಯೊಂದು ಸ್ಟೋರಿ ಹಳೆ ಒಡಂಬಡಿಕೆಯಿಂದ ಜನಸಿಸ್ ಟು ರೆವಲ್ಯೂಷನ್ವರೆಗೆ ಇರುವುದೆಲ್ಲ ಯೇಸುವಿನ ಬಗ್ಗೆ ಕಂಪ್ಲೀಟಾಗಿ. ಸೊ ಮೋಶೆ ಕೂಡ ಮಾಡಿದಂಥದ್ದು ಅದು ಯೇಸುವಿಗೆ ಹೋಲಿಕೆ ಆಗುವಂಥದ್ದು. ಅಲ್ಲಿ ನಾವು ಹೋಗುವ, ಎಲ್ಲಿ? ಅಡವಿಗೆ ಹೋಗುವ. ಈಗ ಎಲ್ಲಿ ಹೋಗುವ ಗೊತ್ತಾ? ನಂಬರ್ಸ್ 21 ಏನು ಹೇಳ್ತಾರೆ? ಕನ್ನಡದಲ್ಲಿ ಅರಣ್ಯಕಾಂಡ 21ನೇ ಅಧ್ಯಾಯ 4ರಿಂದ ಬರುವ. ಇಸ್ರಾಯೇಲರು ಹೋರ್ ಬೆಟ್ಟದಿಂದ ಹೊರಟು ಎದೋಮ್ಯರ ದೇಶವನ್ನು ಸುತ್ತಿಕೊಂಡು ಹೋಗುವುದಕ್ಕೆ ಕೆಂಪು ಸಮುದ್ರದ ಮಾರ್ಗವಾಗಿ ಪ್ರಯಾಣ ಮಾಡುತ್ತಿರಲು. ಸಿಸ್ಟರ್ ಸ್ವಲ್ಪ ಸ್ಲೋ. ನಾನು ನಿಮ್ಮಷ್ಟು ಎಕ್ಸ್ಪರ್ಟ್ ಅಲ್ಲ, ಅಷ್ಟು ಸ್ಮಾರ್ಟ್ ಇಲ್ಲ. ಸ್ವಲ್ಪ ಸ್ಲೋ ಆಗಿ ಹೋಗು. ಓಕೆ, ನನಗೆ ಬೇಗ ಅರ್ಥ ಆಗಲ್ಲ. ಓಕೆ, ಇಸ್ರಾಯೇಲರು ಹೋರ್ ಬೆಟ್ಟದಿಂದ ಹೊರಟು ಎದೋಮ್ಯರ ದೇಶವನ್ನು ಸುತ್ತಿಕೊಂಡು ಹೋಗಲು ಕೆಂಪು ಸಮುದ್ರದ ಮಾರ್ಗವಾಗಿ ಪ್ರಯಾಣ ಮಾಡುತ್ತಿರಲು ಮಾರ್ಗ ಆಯಾಸದಿಂದ ಅವರಿಗೆ ಬೇಸರ ಆಯಿತು. ನೋಡಿ, ಎಲ್ಲದಕ್ಕೂ ರೀಸನ್ ಇದೆ. ಎಲ್ಲಿಂದ ಬಂದ್ರು ಅವರು? ಹೋರ್ ಬೆಟ್ಟದಿಂದ ಇಳಿದು ಎದೋಮ್ಯರ ದೇಶವನ್ನು ಸುತ್ತಾಕಿ ಕೆಂಪು ಸಮುದ್ರ ಮಾರ್ಗವಾಗಿ ಬರ್ತಾ ಇರಬೇಕಾದ್ರೆ ಅವರಿಗೆ ಮಾರ್ಗಾಯಾಸದಿಂದ ಬೇಸರವಾಯಿತು. ನೋಡಿ, ಯಾಕಂದ್ರೆ ಅವರು ಅಷ್ಟೆಲ್ಲ ಪರದಾಡಿ ಬಂದಿದ್ರಲ್ವ, ಅವ್ರಿಗೆ ಬೇಸರ ಆಯಿತು. ಆವಾಗ ಏನು ಮಾಡ್ತಾರೆ ಅವರು? ಹಾಲೆಲೂಯಾ, ಸ್ತೋತ್ರವಾಗಲಿ ತಂದೆ, ಈ ಒಂದು ಸಂದರ್ಭಕ್ಕೋಸ್ಕರ ಎಲ್ಲವನ್ನು ಕರ್ಕೊಂಡು ಬಂದದಕ್ಕೋಸ್ಕರ, ಎಲ್ಲ ದಾರಿಯಲ್ಲಿ ನೀನು ಶುದ್ಧ ಮಾಡಿ ಇಟ್ಟದಕ್ಕೋಸ್ಕರ ಸ್ತೋತ್ರ ಅಂದರು ಅಲ್ವಾ? ಆಗ ಅವರು ದೇವರೊಂದಿಗೂ ಮೋಶೆಗೆ ವಿರುದ್ಧವಾಗಿ ಮಾತನಾಡುತ್ತಾ. ನೋಡಿ, ಅವರು ಯಾರಿಗೆ ವಿರುದ್ಧವಾಗಿ ಮಾತಾಡಿದ್ರು? ಆಗ ಅವರು ದೇವರಿಗೂ ಮೋಶೆಗೂ ವಿರುದ್ಧವಾಗಿ ಮಾತಾಡಿದ್ರು. ಯಾವಾಗ? ಮಾರ್ಗಾಯಾಸದವಾಗ. ನೀವು ನಮ್ಮನ್ನು ಈ ಮರಳು ಕಾಡಿನಲ್ಲಿ ಕೊಲ್ಲಬೇಕೆಂದು ಐಗುಪ್ತ ದೇಶದಿಂದ ಕರ್ಕೊಂಡು ಬಂದಿರೋ. ಇಲ್ಲಿ ಮರುಗಾಡದಲ್ಲಿ ನನ್ನ ಕೊಲ್ಲಿಕ್ಕಂತ ಕರ್ಕೊಂಡು ಬಂದಿದ್ದ? ಸಾಯಿಸ್ಬೇಕಂತ ಕರ್ಕೊಂಡು ಬಂದಿದ್ದ? ಯಾಕೆ ಕರ್ಕೊಂಡು ಬಂದಿದ್ದು? ಅಲ್ಲಿ ನಾವು ಆರಾಮಾಗಿದ್ವಿ ಅಲ್ವಾ? ಕೇಳಿದ್ದು ಸಿಕ್ತಿತ್ತು ಅಲ್ಲ? ಏನು ಬೇಕಾದ ಆರ್ಡ್ರ್ ಮಾಡಿದರೆ ಬರ್ತಿತ್ತು ಅಲ್ವಾ? ಏನು ಬಿರಿಯಾನಿ ಬೇಕಾ, ಬಂಗಡೆ ಬೇಕಾ, ಏನು ಬೇಕೋ ಬಂಗಡೆ ಬೂತಾಯಿ ಎಲ್ಲ ಸಿಕ್ತಿತ್ತಲ್ವಾ? ಅವ್ರು ಹೇಳ್ತಾರಲ್ಲ, ಅಲ್ಲಿ ಆರಾಮಾಗಿದ್ದೀನಿ, ಇಲ್ಲಿ ಯಾಕೆ ಕರ್ಕೊಂಡು ಬಂದ್ರಿ? ಇಲ್ಲಿ ಆಹಾರವೂ ಇಲ್ಲ, ನೀರು ಇಲ್ಲ. ಈ ನಿಸ್ಸಾರವಾದ ಆಹಾರವನ್ನು ತಿಂದು ನಮಗೆ ಬೇಸರವಾಯಿತೆಂದು ಹೇಳುವರಾದರು. ನೋಡಿ, ಪುನಃ ಬರುವ ನಾವು ಸ್ಟೋರಿಗೆ.
ಅವರು ಎಲ್ಲಿಂದ ಬಂದರು? ಹೋರ್ ಬೆಟ್ಟದಿಂದ ಇಳಿದು ಯದುಮೆರ ದೇಶವನ್ನು ಸುತ್ತಾಕೊಂಡು ಕೆಂಪು ಸಮುದ್ರ ಮಾರ್ಗವಾಗಿ ಬರಬೇಕಾದ್ರೆ ಮಾರ್ಗಾಯಾಸದಿಂದ ಬೇಸರವಾದರು ಅಲ್ವಾ? ಬೇಸರ ಆಗಿ ಅವರು ದೇವರಿಗೆ ಸ್ತೋತ್ರ ಮಾಡಿದರು ಅಲ್ವಾ? ಹಾಂ, ದೇವರಿಗೂ ಮೋಶೆಗೂ ವಿರುದ್ಧವಾಗಿ ಮಾತಾಡಿದರು. ಫಾಸ್ಟ್ರೇ ತುಂಬ ಥ್ಯಾಂಕ್ಸ್, ನೀವು ಇಲ್ಲಿವರೆಗೆ ಕರ್ಕೊಂಡು ಬಂದದಕ್ಕೆ, ಎಲ್ಲ ಕೆಂಪು ಸಮುದ್ರವೆಲ್ಲ ದಾಟಿಸಿ ಅಲ್ಲ. ಹಾಂ, ವಿರುದ್ಧವಾಗಿ ಮಾತಾಡಿದರು. ಏನಂತ ಮಾತಾಡಿದರು? ಈಗ ಅವರಂತೂ ಕೆಟ್ಟ ಜನ. ನಾವಾದರೆ ಏನು ಮಾತಾಡ್ತೀವಿ ನೋಡು, ಏನು ಮಾತಾಡ್ತಿದ್ವಿ? ಸುಸ್ತಾದಾಗ ಬೇಜಾರಾದವಾಗ ಏನು ಮಾತಾಡ್ತೀರ? ಕೆಳಗೆ ಬರ್ಲಕ್ಕ ಪರಿಶುದ್ಧತೆ ಕಡಿಮೆ ಆಗೋದಿಲ್ಲಲ್ಲ ಕೆಳಗೆ ಬಂದರೆ? ಹಾಂ, ಯಾಕಂದರೆ ಸೈಡಲ್ಲಿ ಹೋಗಿ ಸೈಡ್ ನೋಟ್ಸ್ ಹೇಳುವ. ಹಾಂ, ಏನು ಹೇಳ್ತೀರಾ? ಮಾತಾಡಿ. ನಾವು ಮೇಲಿದ್ರೆ ಮಾತಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಅಲ್ವಾ? ಹೇಳ್ಬೋದು. ಈಗ ಸಾರಿ, ನಿಮ್ಗೆ ಸ್ವಲ್ಪ ಟ್ರಬಲ್ ಆಗ್ಬೋದು. ಹಾಂ, ನಾವು ಸುಸ್ತಾದವಾಗ ಏನು ಮಾತಾಡ್ತೀವಿ? ಬೇಸರ ಆದವಾಗ ಏನು ಮಾತಾಡ್ತೀವಿ? ಹೇಗೆ ಮಾತಾಡ್ತೀವಿ? ಹಾಂ, ಓಕೆ, ಅದು ಬೇಡ. ಬೇರೆಯವರ ವಿರುದ್ಧ ಏನಾದರೂ ಇದ್ದರೆ ಹೇಗೆ ಮಾತಾಡ್ತೀರಿ? ಇಲ್ಲ, ಈ ಕಡೆ ಆ ಥರ ಇರಲಿಕ್ಕಿಲ್ಲ ಅಲ್ವಾ? ಓಕೆ, ಅವರಿಗೆ ಬೇಸರ ಆಗಿ ಅವರು ದೇವರಿಗೂ ಮೋಶೆಗೂ ವಿರುದ್ಧವಾಗಿ ಮಾತಾಡಿದರು. ಏನಂತ ಮಾತಾಡಿದರು? ನೀವು ನಮ್ಮನ್ನು ಈ ಮರಳು ಕಾಡಿನಲ್ಲಿ ನಮಗೆ ಮರಳು ಕಾಡಲ್ಲಿ ಯಾಕೆ ಕರ್ಕೊಂಡು ಬಂದ್ರು? ಸಾಯಿಸ್ಲಿಕ್ಕ? ನೋಡಿ, ಈ ಜನ ಏನು ಮಾಡ್ಕೊಂಡಿದ್ರಲ್ಲಿ? ಒಳ್ಳೆ ಬಿಸ್ನೆಸ್ ಮಾಡ್ಕೊಂಡಿದ್ರಲ್ಲ. ಹಾಂ, ಮಲ್ಟಿ ಮಿಲಿಯನರ್ಸ್ ಇವರೆಲ್ಲ. ಹಾಂ, ಗುಲಾಮರ ಕೆಲಸ ಏನಿರುತ್ತೆ? ಅವ್ರು ಹೇಳಿದ್ದೆಲ್ಲ ಮಾಡ್ಬೇಕಲ್ವಾ? ಅವ್ರು ಕೇಳಿದ್ದೆಲ್ಲ ಸಿಗತ್ತಾ? ಕರೆಕ್ಟ್ ಟೈಮ್ ಟು ಟೈಮ್ ಊಟ ಅಲ್ಲ? ಬೆಳಿಗ್ಗೆ ಅವ್ರ ಕೆಲಸಕ್ಕೆ ಬಂದ ಕೂಡಲೇ ಕರೆದ ಟೀ ಕೊಡ್ತಾರಲ್ವಾ? ಹಾಂ, ಅವರು ಹೊಡೆದು ಬಡ್ದು ಸಾಯಿಸಿದ್ರು ಕೇಳೋಂಗಿಲ್ಲ ಅಲ್ವಾ? ಅಂಥ ಜನರು ಈಗ ಕಂಪ್ಲೇಂಟ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಯೋಚನೆ ಮಾಡಿ, ನಾವು ಕೂಡ ಅದೇ ರೀತಿಯಾಗಿ ಸ್ಟಾರ್ಟಿಂಗಲ್ಲಿ ತುಂಬ ಸಂತೋಷ, ಅಲ್ಲೆಲ್ಲೂಯ್ಯ, ದೇವರು ನಮಗೆ ಈ ಗುಲಾಮತ್ವದಿಂದ ಬಿಡಿಸ್ತಾರೆ, ದೇವರು ನಮಗೆ ಐಗುಪ್ತದಿಂದ ಕರ್ಕೊಂಡು ಹೋಗ್ತಾರೆ, ನಮಗೆ ಹಾಲು ಮತ್ತು ಜೇನು ಹರಿಯುವಂಥ ದೇಶಕ್ಕೆ ಕರ್ಕೊಂಡು ಹೋಗ್ತಾರೆ, ತುಂಬ ಸಂತೋಷವಾಗಿರ್ತೀವಿ. ಮಧ್ಯೆ ಸ್ವಲ್ಪ ಕಷ್ಟ ಬಂದ ಕೂಡಲೇ ಯಾರಿಗೆ ಬೇಕಪ್ಪ ಇದೆಲ್ಲ ಅಲ್ಲ? ಯಾರಾದರೂ ಸ್ವಲ್ಪ ಏನಾದರೂ ಹೇಳೋದು ಕೂಡಲೇ ಬೇಜಾರಾಗತ್ತೆ. ಈ ನಡಿಗೆ ಸ್ವಲ್ಪ ಕಷ್ಟ ಆಯ್ತದ ಕೂಡಲೇ ವಿರುದ್ಧ ಮಾತಾಡ್ಲಿಕ್ಕೆ ಶುರು ಮಾಡ್ತೀವಲ್ವ? ನೋಡಿ, ಮಾರ್ಗಾಯಾಸದಿಂದ ಸುಸ್ತಾಯ್ತು ಅವರಿಗೆ. ಆವಾಗ ದೇವರಿಗೂ ಮೋಶೆಗೂ ವಿರುದ್ಧವಾಗಿ ಮಾತಾಡ್ದವಾಗ ಏನಾಗತ್ತೆ? ಅದು ಏನಂತ ಮಾತಾಡ್ತಾರೆ ನೋಡಿ. ಆಗ ಅವರು ದೇವರಿಗೂ ಮೋಶೆಗೆ ವಿರುದ್ಧವಾಗಿ ಮಾತನಾಡುತ್ತಾ, ನೀವು ನಮ್ಮನ್ನು ಈ ಮರಳು ಕಾಡಿನಲ್ಲಿ ಕೊಲ್ಲಬೇಕೆಂತ ಕರ್ಕೊಂಡು ಬಂದಿರೋ. ಇಲ್ಲಿ ಆಹಾರವೂ ಇಲ್ಲ, ನೀರು ಇಲ್ಲ. ಇಲ್ಲ, ಆಹಾರವೂ ಇಲ್ಲ, ನೀರು ಇಲ್ಲ. ಸರಿ, ಸತ್ಯ ಹೇಳ್ತಾ ಇದ್ರು ಅವರು. ಆಹಾರ ಇಲ್ವಾ ಅವರಿಗೆ? ಹಾಗಾದ್ರೆ ಇಷ್ಟು ವರ್ಷ ಹೆಂಗೆ ಬದುಕಿದ್ಯಪ್ಪ? ಆಹಾರ ಇಲ್ವಾ ಅವರಿಗೆ? ಉಪವಾಸ ಇದ್ದಿದ್ರ? 40 ದಿನ ಫಾಸ್ಟಿಂಗ್ ಪ್ರೇಯರ್ ಅಲ್ವಾ? ಅಲ್ಲಿ 40 ವರ್ಷ ಫಾಸ್ಟಿಂಗ್ ಪ್ರೇಯರ್ ಅಲ್ಲ? ಅವ್ರಿಗೇನಿತ್ತು? ಮನ್ನ ಇತ್ತು. ಗೊತ್ತಾ ಮನ್ನ ಅಂದ್ರೆ ಏನಂತ? ದೇವದೂತರ ಆಹಾರ. ನೋಡಿ, ಯಾವಾಗ ನಮ್ಮ ಊರಲ್ಲಿ ಒಂದು ಗಾದೆ ಇದೆ, ಮಂಗನಿಗೆ ಏನು ಗೊತ್ತು ಮಾಣಿಕ್ಯದ ಬೆಲೆ ಅಂತ. ಎಲ್ಲಿ ಆಹಾರ ಕೊಟ್ಟಿದ್ದು ಇವರಿಗೆ? ಪರಲೋಕದ ಆಹಾರ. ಇವರಿಗೆ ತಿಂದು ಬೇಸರ ಆಗಿದೆ ಅಂತೆ. ಮತ್ತೆ ಫಸ್ಟಿಗೆ ಏನು ಕಂಪ್ಲೇಂಟ್ ಮಾಡ್ತಾರೆ? ಇಲ್ಲಿ ಆಹಾರವೂ ಇಲ್ಲ, ನೀರು ಇಲ್ಲ. ನೀರಿಲ್ಲದೆ ಹೇಗೆ ಬದುಕಿದೆಯಪ್ಪ ಇಷ್ಟು ವರ್ಷ? ನೀರಿರ್ಲಿಲ್ವ ಅಲ್ಲಿ? ಆ ಕಲ್ಲಿನಿಂದ ಬಂಡೆಯಿಂದ ಒಡೆದು ನೀರು ಕೊಡಲಿಲ್ವಾ? ಆ ಮರ ಇದ್ದದ್ದು ಸಿಹಿ ನೀರು ಮಾಡಲಿಲ್ವ? ಮರ ಕಹಿ ನೀರನ್ನು ಸಿಹಿ ಮಾಡಿ ಕೊಡಲಿಲ್ವಾ? ನೋಡಿ, ನಮ್ಗೆ ಎಷ್ಟೇ ಬ್ಲೆಸ್ಸಿಂಗ್ ಬಂದರೂ ಕೂಡ ಕಂಪ್ಲೇಂಟ್ ಮಾಡೋದು ನಾವು ಸ್ಟಾಪ್ ಮಾಡಲ್ಲ. ನೋಡಿ, ನಂದೊಂದು ಸರ್ಮನ್ ಇತ್ತು, ಪ್ರಾಬ್ಲಮ್ ಆಫ್ ಪ್ಲೆಷರ್. ನಮ್ಗೆ ಎಷ್ಟು ನಾವು ಮೇಲೆ ಹೋಗ್ತೀವಿ ಅಷ್ಟು ನಮ್ಗೆ ಪ್ರಾಬ್ಲಮ್ ಜಾಸ್ತಿ ಆಗತ್ತೆ ಹೊರತು ನಾವು ಕಡಿಮೆ ಆಗತ್ತಂತ ಎಣಿಸೋದು ಮಾತ್ರ ಯಾವಾಗ ನಾವು ಕೆಳಗಿರ್ತೀವಿ.
ಅವ್ರಿಗೆ ನೋಡಿ ಎಲ್ಲ ರೀತಿಯಲ್ಲಿ ಕೆಲಸ ಮಾಡದೆ ಸುಮ್ಮನೆ ಸುತ್ತಾಡ್ಕೊಂಡು ತಿನ್ಕೊಂಡು ಬರಬೇಕಿತ್ತು. ಅಲ್ಲಿ ಪೆಟ್ಟಿಗಿಟ್ಟು ತಿಂದ್ಕೊಂಡು ಹೊಡೆತ ತಿಂದ್ಕೊಂಡಾದರೂ ಇರ್ಲಿಕ್ಕೆ ಈಗ ಇಷ್ಟ ಅಂತ ತೋರಿಸ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ? ರೈಟ್. ಹಾಂ, ಕಂಟಿನ್ಯೂ. ಅದಕ್ಕೆ ಯೆಹೋವನು ಉರಿಮಂಡಲಗಳನ್ನು ಜನರೊಳಗೆ ಬರಮಾಡಿದನು. ಓಕೆ, ಈ ಟ್ರಾನ್ಸ್ಲೇಷನ್ ಸ್ವಲ್ಪ ಬೆಟರ್ ಇದೆ. ಯೆಹೋವನು ಉರಿಮಂಡಲಗಳನ್ನು ಜನರೊಳಗೆ ಬರಮಾಡಿದನು. ಅಂದ್ರೆ ದೇವರು ಕಳಿಸಿದ್ದಲ್ಲ, ದೇವರು ಅವರಿಗೆ ಹೋಗ್ಲಿಕ್ಕೆ ಪರ್ಮಿಷನ್ ಕೊಟ್ಟ ಅಂತ ಅರ್ಥ. ಈಗ ಗೊತ್ತಾ ಉರಿಮಂಡಲ ಅಂದ್ರೆ ಏನಂತ? ಭಯಂಕರವಾದ ಸರ್ಪಗಳು ಮತ್ತೆ ಬೇಡದಿದ್ದ ಆ ಕೀಟಗಳೆಲ್ಲ ಡೆಸರ್ಟಲ್ಲಿ ಇರ್ತವೆ, ಗೊತ್ತಾ? ತುಂಬ ಸ್ಟ್ರಾಂಗ್. ಅದು ಕೆಲವೊಂದು ಹಾವುಗಳು ಡೆಸರ್ಟಲ್ಲಿ, ನಾವು ಹೋಗಿದ್ದೀವಿ ಅಂತ ಡೆಸರ್ಟಲ್ಲಿ, ಅಲ್ಲಿ ಕೆಲವೊಂದು ಡೆಸರ್ಟಲ್ಲಿ ಹೋಗ್ಲಿಕ್ಕೆ ಗಮ್ ಬೂಟ್ಸ್ ಹಾಕ್ಕೊಂಡು ಹೋಗ್ಬೇಕು, ಫುಲ್ಲು ಪ್ರೊಟೆಕ್ಟ್ ಇರೋವಂಥದ್ದು. ಯಾಕಂದರೆ ಹೇಗೆ ಹಾವು ಕಡಿಯುತ್ತೆ ಅದು ಕೂಡ ಗೊತ್ತಾಗಲ್ಲ, ಅಷ್ಟು ಶಾರ್ಪ್ ಆದ ಹಲ್ಲುಗಳು. ಕಡಿಯೋ ಸಾಯಲ್ಲಿ ಕೆಲವು ಹಾವುಗಳಿನ ವಿಷ ಖಾಲಿ ಹಾರಿದ್ರೆ ಸಾಕು ಅಲ್ಲಿ ಕೊಳ್ತೋಗುತ್ತೆ. ಡೆಸರ್ಟಲ್ಲಿ ಅಷ್ಟು ಭಯಂಕರವಾದ ಸರ್ಪಗಳಿತ್ತು. ಹಾಗಾದರೆ ಇಷ್ಟು ವರ್ಷ ದೇವರು ಪ್ರೊಟೆಕ್ಟ್ ಮಾಡಿ ಕರ್ಕೊಂಡು ಬರಲಿಲ್ವಾ? ನಿಮ್ಮ ಸುತ್ತ ಕಾವಲು ಇರಲಿಲ್ವಾ ಇಷ್ಟು ವರ್ಷ? ನೀವು ಬೇಡದೆ ನಿಮಗೆ ಪ್ರೊಟೆಕ್ಟ್ ಮಾಡಿ ಕರ್ಕೊಂಡು ಬಂದವನು ಯಾರು? ಇವಾಗ ನೋಡಿ, ಅದಕ್ಕೆ ರಿಲೀಸ್ ಮಾಡ್ತಾನೆ, ಆ ಪ್ರೊಟೆಕ್ಷನನ್ನು ತೆಗೆದು ಬಿಡ್ತಾನೆ. ಆವಾಗ ಏನಾಯಿತು? ಉರಿಮಂಡಲಗಳು ಜನರೊಳಗೆ ಬರಮಾಡಿದನು. ಅವು ಜನರನ್ನು ಕಚ್ಚಿದರಿಂದ ಬಹುಜನ ಸತ್ತು ಹೋದರು. ಈಗ ಆ ಉರಿಮಂಡಲಗಳು ಬರುತ್ತೆ, ಆ ಸಾವು ಸರ್ಪಗಳು ಬರುತ್ತೆ. ಈಗ ಯಾವ ಜನರಿದ್ರಲ್ಲಿ? ಇಸ್ರಾಯೇಲ್ ಜನರ, ಹೌದಲ್ವಾ? ಸೊ ಈಗ ಈ ಇಸ್ರಾಯೇಲ್ ಜನರು ದೇವ ಜನರಂತ ಸರ್ಪಗಳು ಖಾಲಿ ನೋಡ್ತಾ ಇತ್ತಾ? ಬೇಡ ಬೇಡ, ಕಚ್ಚಲ್ಲ 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 ಅಂತ ಕಚ್ಚಿ ಬಿಡ್ತಲ್ವಾ? ಸೊ ಕೆಲವೊಂದು ಸಲ ನಮ್ಮ ಮಿಸ್ಟೇಕಿಂದ ನಾವು ಕೆಲವೊಂದು ತಪ್ಪು ಮಾಡಿಕೊಂಡು ಕಷ್ಟದಲ್ಲಿ ಬಿದ್ದು ಆಮೇಲೆ ದೇವರನ್ನು ಕಂಪ್ಲೇಂಟ್ ಮಾಡ್ತೀವಿ ಅಲ್ಲ? ಏ ಖುದಾ ಏ ತುಮ್ನೆ ಕ್ಯಾ ಕಿಯಾ? ಅರೆ ತುಮ್ನೆ ಕಿಯಾ, ಖುದಾನೆ ಕಿದ್ದರ್ ಕಿಯಾ. ಯಾವ್ಯಾವುದೋ ಕೆಟ್ಟ ಕೆಲಸ ಎಲ್ಲ ಮಾಡಿ ನಾವು ದೇವರನ್ನು ಕಂಪ್ಲೇಂಟ್ ಮಾಡೋದು. ಹೇ ದೇವರೇ, ಇದು ನೀನು ಏನು ಮಾಡಿದೀಯ? ನೋಡಿ, ಆ ಉರಿಮಂಡಲಗಳಿಗೆ ಇಷ್ಟು ಟೈಮ್ ಪ್ರೊಟೆಕ್ಷನ್ ಇತ್ತು ಆ ಜನರಿಗೆ, ಈಗ ಪ್ರೊಟೆಕ್ಷನ್ ಹೋಗಿದೆ. ಈಗ ಏನಾಯಿತು? ಉರಿಮಂಡಲಗಳು ಒಳ ಬಂತು. ಆವಾಗ ಏನಾಯಿತು? ಉರಿಮಂಡಲಗಳು ಬಂದು ಅವು ಜನರನ್ನು ಕಚ್ಚಿದರಿಂದ ಬಹುಜನ ಸತ್ತು ಹೋದರು. ಎಷ್ಟು ಜನರು ಸತ್ರು? ಬಹುಜನ. ಬಹುಜನರು ಅಂದ್ರೆ ಎಷ್ಟಿರ್ಬೋದು? ಎಷ್ಟು ಜನ ಬಂದಿದ್ರು ಗೊತ್ತಾ ಐಗುಪ್ತದಿಂದ? 6 ಲಕ್ಷ ಜನ. ಈಗ ಯೋಚನೆ ಮಾಡಿ, 6 ಲಕ್ಷ ಅಂದರೆ ಪುರುಷರು. ಹಾಗಾದ್ರೆ ಟೋಟಲ್ ಎಷ್ಟಿರ್ಬೋದು? ಮಕ್ಕಳು ಎಷ್ಟಿರ್ಬೋದು? ಇಮ್ಯಾಜಿನ್ ಮಾಡಿ. ಈಗಳಿನ ಥರ ಮಕ್ಕಳಲ್ಲ, 2-3 ಅಲ್ಲ. ಹಾಗಾದ್ರೆ ಅಷ್ಟರಲ್ಲಿ ಬಹುಜನ ಸತ್ರಂದರೆ ಹೇಗಾಗಿರ್ಬೋದು? ಆ ಸಿಚುವೇಶನ್ ಹೇಗಿರ್ಬೋದು ಯೋಚನೆ ಮಾಡಿ. ನೀವು ಆ ಜನರ ಮಧ್ಯದಲ್ಲಿದ್ದೀರಿ. ಆ ಕಡೆ ನೋಡ್ತಾ ಏನು ಕಾಣುತ್ತೆ? ಈ ಕಡೆ ನೋಡ್ತಾ ಹೇಗೆ ಅನ್ಸುತ್ತೆ? ಆ ಹಣದ ರಾಶಿಯ ಮಧ್ಯದಲ್ಲಿ ನೀವು ನಿಂತರೆ ಅರ್ಥ ಆಗ್ತಾ ಇದೆ ಏನಾದರೂ? ನೋಡಿ, ಆ ಉರಿಮಂಡಲಗಳು ಕಚ್ಚಿ ತುಂಬ ಜನ ಸತ್ರು, ಬಹು ಜನರು ಸತ್ರು. ಇಮ್ಯಾಜಿನ್ ಮಾಡಿ. ಹಾಗಾದರೆ ಆ ಸರ್ಪಗಳು ಎಷ್ಟು ಭಯಂಕರವಾಗಿದ್ದವು. ಹಾಗಾದರೆ ಇಷ್ಟು ವರ್ಷ ಕಾಯ್ಕೊಂಡು ಬಂದಿದ್ದ ಆ ದೇವರಿಗೆ ನೀನು ಒಂದ್ಸಲ ಆದರೂ ಸ್ತೋತ್ರ ಹೇಳಿದೆ? ನಮಗೆ ಫ್ರೀಯಾಗಿ ಸಿಕ್ಕಂಥ ಗಿಫ್ಟ್ ಕೆಲವೊಂದು ಸಲ ನಾವು ವ್ಯರ್ಥ ಮಾಡಿ ಬರ್ತೀವಿ. ನಮ್ಗೆ ಅದ್ರ ಬೆಲೆ ಗೊತ್ತಿರಲ್ಲ. ಇವಾಗ ಬೆಲೆ ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ನೋಡಿ. ಯಾಕೆ? ಉರಿಮಂಡಲಗಳು ಕಚ್ಚಿ ಬಹು ಜನರು ಸತ್ರು. ಆಮೇಲೆ ಆದ್ದರಿಂದ ಜನರು ಮೋಶೆಯ ಬಳಿಗೆ ಬಂದು ಏನು ಹೇಳ್ತಾರೆ? ಕೆಟ್ಟ ನಂತರ ಬುದ್ಧಿ ಬರೋದಲ್ಲ ನೋಡಿ. ಆವಾಗ ಬಹುಜನರು ಸತ್ತದ್ ನೋಡಿ ಆವಾಗ ಹೆದರಿಕೆ ಆಯ್ತು. ಅಕ್ಕಪಕ್ಕ ಅಲ್ಲಿ ನೋಡಿದ್ರು ಹೆಣ, ಇಲ್ಲಿ ನೋಡಿದ್ರು ಹೆಣ. ಜನರು ಏನು ಮಾಡಿದ್ರು? ಜನರು ಮೋಶೆಯ ಬಳಿಗೆ ಮತ್ತೆ ಪುನಃ ಓಡ್ ಬರ್ತಾರೆ, ಪಾಸ್ಟರ್ ಪ್ಲೀಸ್ ಪ್ರೇ ಮಾಡಿ ಪ್ಲೀಸ್ ಅಲ್ಲ. ಮೋಶೆ ಹತ್ರ ಬಂದು ನಾವು ನಿನಗೂ ಯೆಹೋವನಿಗೂ ವಿರೋಧವಾಗಿ ಮಾತನಾಡಿ ದೋಷಿಗಳಾದೆವು. ನೋಡಿ, ನಾನು ನಿಮಗೂ ಯೆಹೋವನಿಗೂ ವಿರುದ್ಧವಾಗಿ ಮಾತಾಡಿ ದೋಷಿಗಳಾದದ್ದು. ಅವರಿಗೆ ಅಲ್ಲಿ ರಿಯಲೈಸ್ ಆಗತ್ತೆ ನಾವು ಹೇಗೆ ದೋಷಿ ಆದದಂತ. ಆಮೇಲೆ ಈ ಸರ್ಪಗಳು ನಮ್ಮ ಬಳಿಯಿಂದ ತೊಲಗಿ ಹೋಗುವಂತೆ ನೀನು ಯೆಹೋವನಿಗೆ ಪ್ರಾರ್ಥನೆ ಮಾಡಬೇಕೆಂದು ಬೇಡಿಕೊಂಡರು. ನೋಡಿ, ಅವರು ಬರ್ತಾರೆ ಮತ್ತೆ ಅವರ ಹತ್ರ ಬೇಡ್ಕೊಳ್ತಾರೆ. ಏನಂತ? ಸರ್ಪಗಳು ಏನಂತ ಮಾಡ್ಬೇಕಂತ ಮಾತಾಡಿ, ಪರವಾಗಿಲ್ಲ, ಜೋರಾಗಿ ಮಾತಾಡಿ.
ಸರ್ಪಗಳು ತೊಲಗಿ ಹೋಗಲಿ ಅಂತ. ಏನಾಗ್ಬೋದು ಸರ್ಪಗಳು ಹೋದರೆ? ಏನು ಹೇಳ್ತೀರಾ? ಈಗ ಸರ್ಪಗಳು ಜನರಿಗೆ ಕಚ್ಚಿದ್ರು, ಈಗ ಸರ್ಪಗಳು ತೊಲಗಿ ಹೋಗಲಿ ಅಂತ ಬೇಡ್ತಾರೆ ಅವರು. ತೊಲಗಿ ಹೋದರೆ ಏನಾಗ್ಬೋದು? ನಿದ್ರೆ ಮಾಡ್ಬೋದು ಗಟ್ಟಿಯಾಗಿ ಅಲ್ಲ? ಏನು ಹೇಳ್ತೀರಾ? ರೈಟ್. ಸ್ವಲ್ಪ ಯೋಚನೆ ಮಾಡಿ. ಜನರು ಬರ್ತಾರೆ, ಅವ್ರಿಗೆ ಗೊತ್ತಾಗುತ್ತೆ ಅವ್ರ ತಪ್ಪು ಏನಂತ ರಿಯಲೈಸ್ ಮಾಡ್ತಾರೆ. ಅವ್ರು ದೇವರಿಗೆ ಮತ್ತು ಮೋಶೆಗೆ ವಿರುದ್ಧವಾಗಿ ಮಾತಾಡಿದ್ರಿಂದ ಈ ಸರ್ಪಗಳು ಬಂದದಂತ. ಇವಾಗ ಬಂದು ಹೇಳ್ತಾರೆ ನೀನು ಪ್ರೇಯರ್ ಮಾಡಿದ್ರಿ, ಆದರೂ ಕೂಡ ಗೊತ್ತು ನೋಡಿ ಅವರಿಗೆ ಮೋಶೆ ಪ್ರೇಯರ್ ಮಾಡಿದ್ರೆ ಕೇಳುತ್ತೆ ಅಂತ. ಯಾಕಂದರೆ ಅವರು ಧರ್ಮಶಾಸ್ತ್ರದ ಅಧೀನದಲ್ಲಿದ್ದವರು. ಅದ್ರ ಮುಂಚೆ ಅಂಥದ್ದು ಏನೂ ಘಟನೆ ನಡೀಲಿಲ್ಲ, ಯಾಕಂದರೆ ಧರ್ಮಶಾಸ್ತ್ರ ಕೊಡಲಿಲ್ಲ. ರೈಟ್. ಸೊ ಈಗ ಮೋಶೆ ಹತ್ರ ಬಂದು ಹೇಳ್ತಾರೆ ಈ ಸರ್ಪಗಳನ್ನು ತೆಗಿಲಿಕ್ಕೆ ನೀನು ದೇವ್ರ ಹತ್ರ ಪ್ರೇಯರ್ ಮಾಡು. ನಮ್ಗೆ ಯಾವಾಗಲೂ ನಮ್ಮ ಒಂದು ಕಾಮನ್ ಫ್ಯಾಕ್ಟರ್ ಆವಾಗಲಿಂದ ಇದ್ದಂಥದ್ದು, ನಾವು ಯಾವುದೇ ಪ್ರಾಬ್ಲಮ್ ಬಂದ ಕೂಡಲೇ ಏನು ಪ್ರೇಯರ್ ಮಾಡೋದು? ಪ್ರಾಬ್ಲಮ್ ತೆಗೆದು ಬಿಡಪ್ಪ ಅಂತ. ನಾವು ಆವಾಗಲಿಂದ ನಮ್ಮ ಪೂರ್ವಜರು ಕೂಡ ನೋಡಿ, ಇಸ್ರಾಯೇಲರು ಮೋಶೆ ಹತ್ರ ಬಂದು ಆ ಪ್ರಾಬ್ಲಮ್ ತೆಗಿಲಿಕ್ಕೆ ಪ್ರೇಯರ್ ಮಾಡಂತಿದ್ರು. ಪ್ರಾಬ್ಲಮ್ ತೆಗೆದ್ರೆ ಏನಾಗುತ್ತೆ? ಈಗ ಸರ್ಪ ಕಚ್ಚಿದೆ, ಈಗ ಸರ್ಪ ತೆಗೆದು ಬಿಟ್ರೆ ಗುಣ ಆಯ್ತಾ? ಸರ್ಪ ಕಚ್ಚಿದೆ, ಅರ್ಥ ಆಗ್ತಾ ಇದೆಯಾ? ಕನ್ನಡ ಬರುತ್ತಲ್ಲ? ಬರಲ್ಲ? ನನ್ನ ಕನ್ನಡ ಅರ್ಥ ಆಗಲ್ವಾ? ಸರ್ಪ ಕಚ್ಚಿದೆ, ಈಗ ಸರ್ಪ ತೆಗೆದುಬಿಟ್ರೆ ಏನಾಯಿತು? ಓಕೆ, ಸರ್ಪ ಕಚ್ಚಿದೆ, ವಿಷ ಏರ್ದೇ ಇರುತ್ತಾ? ನಮ್ಮ ಪ್ರೇಯರ್ ಯಾವಾಗಲೂ ಪ್ರಾಬ್ಲಮ್ ತೆಗಿ ಅಂತ. ನಾವು ಎಣಿಸೋದೇನು ಖಾಲಿ ಸರ್ಪ ಮಾತ್ರ ಪ್ರಾಬ್ಲಮ್ ಅಂತ. ಒಳಗೋದ ಪ್ರಾಬ್ಲಮ್ ಗೊತ್ತೇ ಇರೋದಿಲ್ಲ ನಮಗೆ. ಆ ವಿಷ ಏರ್ತಾ ಇರುತ್ತೆ ಅಲ್ವಾ? ಸರ್ಪ ತೆಗಿ ಅಂದ ಕೂಡಲೇ ಪ್ರಾಬ್ಲಮ್ ಕ್ಲಿಯರ್ ಆಗಲ್ಲ. ಜನರ ಪ್ರೇಯರ್, ನಮ್ಮ ಪ್ರೇಯರ್ ಯಾವಾಗಲೂ ಸಣ್ಣದಾಗಿರುತ್ತೆ. ನಾವೆಣಿಸ್ತೀವಿ ನಾವೆಲ್ಲದಕ್ಕೂ ಪ್ರೇಯರ್ ಮಾಡಬೇಕು, ಎಲ್ಲದಕ್ಕೂ ಸ್ತೋತ್ರ ಮಾಡಬೇಕು. ಇವತ್ತು ಎಷ್ಟು ಜನರು ಕಾಪಿಗೋಸ್ಕರ ಪ್ರೇಯರ್ ಮಾಡಿದ್ದಾರೆ, ಟೀಗೋಸ್ಕರ ಪ್ರೇಯರ್ ಮಾಡಿದ್ದಾರೆ? ಕೈ ಎತ್ತಿ. ಎಷ್ಟು ಜನ ಟೂತ್ಪೇಸ್ಟ್ಗೋಸ್ಕರ, ಬ್ರಷ್ಗೋಸ್ಕರ ಪ್ರೇಯರ್ ಮಾಡಿದ್ದಾರೆ? ಕೈ ಎತ್ತಿ. ಸ್ತೋತ್ರ ಹೇಳಿದ್ದಾರೆ ಪ್ರೇಯರ್ ಮಾಡಿ? ಕೈ ಎತ್ತಿ. ಇಲ್ಲ. ಆದರೂ ಕೂಡ ದೇವ್ರು ನಮ್ಗೆ ಕೊಟ್ಟಿದ್ದಾನೆ ಅಲ್ವಾ? ಎಷ್ಟೋ ವಿಷಯಗಳು ನಾವು ಬೇಡೋದಕ್ಕಿಂತ ಮುಂಚೆ ಅವನು ಕೊಡ್ತಾನೆ, ಆದರೂ ನಾವು ಕೇರ್ಲೆಸ್ ಮಾಡ್ತೀವಿ. ಮತ್ತು ಆಮೇಲೆ ಹೇಳೋದೇನು? ಎಲ್ಲದಕ್ಕೂ ನಾವು ಸ್ತೋತ್ರ ಹೇಳಬೇಕು, ಎಲ್ಲದಕ್ಕೂ ನಾವು ಪ್ರೇಯರ್ ಮಾಡಬೇಕು, ಪ್ರಾರ್ಥನೆ ಮಾಡಬೇಕಂತ ಹೇಳ್ತೀವಿ ಅಲ್ವಾ? ನಾವು ದೇವರ ಮೇಲೆ ಆತ್ಕೊಳ್ಳೋದನ್ನು ಬಿಟ್ಬಿಡ್ತೀವಿ. ರೈಟ್. ಸೊ ಇವಾಗ ದೇವ್ರು ಏನು ಮಾಡ್ತಾರೆ ನೋಡುವ. ಜನರ ಪ್ರೇಯರ್ ಯಾವಾಗಲೂ ಅದೇ, ಜಸ್ಟ್ ಒಂದು ಸಿಂಪಲ್ ಲೆವೆಲ್ ಇದು, ಖಾಲಿ ತೆಗೆದುಬಿಡು ಪ್ರಾಬ್ಲಮ್ ಸಾಕು. ದೇವ್ರಿಗೆ ಗೊತ್ತಲ್ಲ ಆ ಪ್ರಾಬ್ಲಮಿಂದ ಏನೆಲ್ಲ, ಆ ವಿಷ ಎಲ್ಲೆಲ್ಲ ಹೋಗುತ್ತೆ ಅಂತ. ಆ ವಿಷಕ್ಕೆ ಆ್ಯಂಟಿಡೋಟ್ ಬೇಕು, ಔಷಧಿ ಬೇಕಲ್ವಾ? ರೈಟ್, ಓದಿ. ಮೋಶೆ ಜನರಿಗೋಸ್ಕರ ಪ್ರಾರ್ಥಿಸಲಾಗಿ ಯೆಹೋವನು ಅವನಿಗೆ, ನೀನು ತಾಮ್ರದಿಂದ ವಿಷ ಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಎತ್ತಿ ನಿಲ್ಲಿಸಬೇಕು. ಸರ್ಪಗಳಿಂದ ಗಾಯಪಟ್ಟವರು ಅದನ್ನು ನೋಡಿ ಬದುಕಿಕೊಳ್ಳುವರು ಎಂದು ಆಜ್ಞಾಪಿಸಿದನು. ನೋಡಿ, ದೇವರು ಅವರಿಗೆ ಆ್ಯಂಟಿಡೋಟ್ ಕೊಡ್ತಾರೆ. ಈಗ ನೀನೊಂದು ಕೆಲಸ ಮಾಡು, ಒಂದು ತಾಮ್ರದ ಸರ್ಪ ಮಾಡಿ ಧ್ವಜಸ್ತಂಭದ ಮೇಲೆ ಇಡು. ಅದನ್ನು ಏನು ಮಾಡಬೇಕು? ಅದ್ರ ಎದುರಿಗೆ ಮೊಣಕಾಲೂರಿ ಎಷ್ಟು ದಿನ ಪ್ರೇಯರ್ ಮಾಡಬೇಕಂತೆ? ಎಷ್ಟು ಗಂಟೆ ಪ್ರೇಯರ್ ಮಾಡಬೇಕಂತೆ? ಮಧ್ಯಾಹ್ನ 3 ಗಂಟೆಗೆ ಎದ್ದು ಅಲ್ವಾ? ಹಂಗೆ ಹೇಳಿಲ್ವಾ? ಈಗ ನಿನಗೆ ಸರ್ಪ ಕಚ್ಚಿದೆ, ನಿನಗೆ ಮೊಳಕಾಲೂರಿ ಪ್ರೇಯರ್ ಮಾಡ್ಲಿಕ್ಕೆ ಆಗತ್ತಾ? ನಿನಗೆ ಉಪವಾಸ ಪ್ರಾರ್ಥನೆ ಮಾಡ್ಬೋದಾ? ನಿನಗೆ ತುಂಬ ದೊಡ್ಡ ದೊಡ್ಡ ವರ್ಡ್ ಎಲ್ಲ ಹೇಳಿ ಎಲ್ ಶಡಾಯ್, ನನ್ನನ್ನು ಯೆಹೋವ ರಾಫಾ, ನಮ್ಮನ್ನು ಗುಣಪಡಿಸುವ ಆತನಂತ ಎಲ್ಲ ಹೇಳಲಿಕ್ಕಾಗತ್ತಾ? ಏನು ಮಾಡಬೇಕಂತೆ? ನೋಡ್ಲಿಕ್ಕೆ ಎಷ್ಟು ಕಷ್ಟ ಆಗತ್ತೆ? ಧ್ವಜಸ್ತಂಭದ ಮೇಲಿದೆ, ನಿನ್ನ ತಲೆ ತಿರ್ಸು ಮತ್ತು ನೋಡು. ದೇವರ ಕೆಲಸ ಅಷ್ಟು ಸಿಂಪಲ್ ಆಗಿರುತ್ತೆ, ನಾವು ಕಾಂಪ್ಲಿಕೇಟೆಡ್ ಮಾಡ್ಕೊಳ್ತೀವಿ. ನಾವು ಕಷ್ಟದಲ್ಲಿ ಬಿದ್ದಾಗ ಕೂಡ ದೇವರ ಪ್ರೊವಿಷನ್ ಅಷ್ಟು ಸಿಂಪಲ್ ಆಗಿರುತ್ತೆ. ನಮಗೇನು ಗೊತ್ತಾ, ಕಷ್ಟದ ಮಾಡಿದರೆ ದೇವ್ರು ಕೇಳ್ತಾನೆ ಅಂತ.
ಈವನ್ ನಾಮನ್ನಲ್ಲ 7 ಸಲ ಮುಳುಗಿ ಬಂದವನು, ಅವನಿಗೇನು ಜಾರ್ದನ್ ಹೊಳೆಯಲ್ಲಿ ಯಾಕೆ ಮುಳುಗ್ಬೇಕು ನಾನು? ಇಷ್ಟು ಸಣ್ಣ ಹೊಳೆಯಲ್ಲಿ ಮುಳುಗುದ? ನಾನು ಹೋಗ್ತೀನಿ, ಐಗುಪ್ತದಲ್ಲಿ ದೊಡ್ಡ ದೊಡ್ಡ ಹೊಳೆಗಳಿಲ್ವಾ? ನೈಲ್ ನದಿ, ಯೂಫ್ರಟಿಸ್ ಎಲ್ಲ ಇಲ್ವಾ? ಅಂದರೆ ಜನರಿಗೆ ದೊಡ್ಡ ಕೆಲಸ ಮಾಡಬೇಕು. ಆವಾಗ ನಾನು ಪರಿಶುದ್ಧನು, ನಾನು ಶುದ್ಧನು, ನಾನು ಹಂಗೆ, ನಾನು ಹಿಂಗೆ, ನಾನು ಹಿಂಗೆ ಮಾಡಿದೆ ಅನ್ನೋದು ಬೇಕು. ಅದಕ್ಕೆ ಹೇಳೋದು ಧರ್ಮಶಾಸ್ತ್ರ. ನಾನು ಮಾಡ್ಕೊಳ್ಳೋದು ಧರ್ಮಶಾಸ್ತ್ರ, ಅವನು ಮಾಡ್ದಂತ ನಂಬುವುದೇ ಕೃಪೆ. ಆಮೇನ್, ಹಲ್ಲೆಲೂಯಾ. ನೋಡಿ, ದೇವರ ಕೆಲಸ ಯಾವಾಗಲೂ ಸಿಂಪಲ್. ಧ್ವಜಸ್ತಂಭದ ಮೇಲೆ ಎತ್ತ ಆ ಒಂದು ತಾಮ್ರ ಸರ್ಪವನ್ನು ನೋಡು, ನೀನು ಬದುಕ್ತೀಯ. ಆಮೇಲೆ ಅದೇ ಯೇಸು ಹೊಸ ಒಡಂಬಡಿಕೆಯಲ್ಲಿ ಹೇಳು, ತೆಗಿರಿ ಯೋಹಾನ 3:14. ಇದಲ್ಲದೆ ಜನರು ನೋಡಿ ಜೀವದಿಂದ ಉಳಿಯಬೇಕೆಂದು ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿಟ್ಟ ಹಾಗೆಯೇ ಮನುಷ್ಯಕುಮಾರನು ತನ್ನನ್ನು ನಂಬುವವರೆಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು. ನೋಡಿ, ತನ್ನನ್ನು ನಂಬುವರು. ನಮ್ಗೆ ಈಸಿ ಕೆಲಸನೇ ಕಷ್ಟ. ನಂಬಿದ್ರೆ ಆಯ್ತಾ? ಮತ್ತು ಅದರಲ್ಲಿ ಒಂದು ಡಿಫ್ರೆನ್ಷಿಯೇಷನ್ ಇದೆ. ನಾವು ಜೇಮ್ಸ್ ಚಾಪ್ಟರ್ 2 ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ನಂಬಿಕೆ ಅಂದರೆ ಯೋಚನೆ ಅಲ್ಲ, ನೆನ್ಪಿಟ್ಕೊಳ್ಳಿ. ಯೋಚನೆ ಬೇರೆ, ನಂಬಿಕೆ ಬೇರೆ. ಯೋಚನೆ ನಮ್ಮ ಸಿಚುವೇಶನ್ ಪ್ರಕಾರ ಚೇಂಜ್ ಆಗ್ಬೋದು. ನಂಬಿಕೆ ಒಂದು ಸಲ ಇಟ್ಟರೆ ಯೇಸುವೆ ಸತ್ಯ ಅಂದರೆ ಅವನು ಸತ್ಯ, ಬೇರೆ ಯಾವುದು ಸತ್ಯ ಅಲ್ಲ ಅಂತ ಅರ್ಥ. ಸೊ ಅಷ್ಟು ಸಿಂಪಲ್ ಆದ ಸಂಗತಿ ನಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ. ಆಮೇಲೆ ಆ ದೇವರು ನಮಗಾಗಿ ಫ್ರೀಯಾಗಿ ಮಾಡಿದ್ರಂತ ಅದು ನಂಬ್ಕೊಳ್ಳಿಕ್ಕೆ ಕಷ್ಟ ನಮಗೆ. ಹೇಗೆ ನನಗೆ ಫ್ರೀಯಾಗಿ ಅವನು ಕ್ಷಮಿಸೋದು? ಕೆಲವೊಂದು ಸಲ ನನಗೆ ಕ್ಷಮಿಸಿದ್ರು ಅಡ್ಡಿಲ್ಲ, ನಿನಗೆ ಹೇಗೆ ಕ್ಷಮಿಸೋದು? ನಾವು ಹೇಳ್ತೀವಿ, ನೀವು ಯೇಸುವಿನಲ್ಲಿ ಬಂದರೆ ನೀವು ನಂಬಿಕೆಯಿಂದ ರಕ್ಷಣೆ, ನಿಮ್ಮ ಎಲ್ಲ ಪಾಪಗಳು ಕ್ಷಮಿಸೋದು ಅಂತ ಹೇಳ್ತೀವಿ. ಆಮೇಲೆ ಒಂದೊಂದೇ ಅವ್ರ ಮೇಲೆ ಹೇರ್ತಾ ಹೊರಲಿಕ್ಕೆ ಆಗದೆ ಇದ್ದಷ್ಟು ಭಾರ ಅವ್ರ ಮೇಲೆ ಹಾಕ್ತೀವಿ ಅಲ್ವಾ? ಆವಾಗ ನಾವು ದೇವರ ಪ್ರೀತಿ ಪ್ರಚುರಪಡಿಸ್ತೀವ, ಇಲ್ಲ ದೇವರ ಕೋಪ ಹೇಳ್ತಾ ಇದ್ದೀವ? ದೇವರ ಪ್ರೀತಿ ಹೇಳಿದರೆ ಮಾತ್ರ ಅದು ಸುವಾರ್ತೆ. ಅರ್ಥ ಆಯ್ತಾ? ರೈಟ್. ಸೊ ಹಾಗೆ ಒಂದು ವಾಕ್ಯ ಲಾಸ್ಟಿಗೆ ಓದುವ, ನಿಮ್ಗೆ ಗೊತ್ತಿರೋವಂಥದ್ದೇ ವಾಕ್ಯ. 1 ಯೋಹಾನ 4:19 ಓದಿ ಬರೋಣ. ನೋಡಿ, ಎಲ್ಲರೂ ಹೇಳ್ತಾರಲ್ಲ ದೇವರನ್ನು ಪ್ರೀತಿ ಮಾಡಬೇಕು, ಆವಾಗ ದೇವರು ನಿಮ್ಮನ್ನು ಪ್ರೀತಿ ಮಾಡ್ತಾನೆ ಅಲ್ವಾ? ದೇವರು ಮೊದಲು ನಮ್ಮನ್ನು ಪ್ರೀತಿಸಿದರಿಂದ. ನಾವು ದೇವರನ್ನು ಮೊದಲು ಪ್ರೀತಿ ಮಾಡಬೇಕು ಹಂಗೆ ಹೇಳಲ್ವಾ? ನಿಮ್ಮ ಬೈಬಲಲ್ಲಿ ಹಿಂಗಿದೆಯಾ? ಅಯ್ಯೋ, ಪುನಃ ಓದಿ. ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ. ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಪ್ರೀತಿಸುತ್ತೇವೆ. ಅರ್ಥ ಆಯ್ತಾ? ಅಷ್ಟು ಸಿಂಪಲ್ ದೇವರ ಸಿಸ್ಟಮ್. ಚಂದ್ರನಲ್ಲಿ ಬೆಳಕಿಲ್ಲ, ಇದೆಯಾ? ಏನು ಮಾಡುತ್ತೆ ಚಂದ್ರ? ಆದರೂ ಬೆಳಕು ಕೊಡ್ತಾನಲ್ಲ. ಜೋರಾಗಿ ಸೂರ್ಯನಿಂದ ತಕೊಂಡು ಕೊಡುವಂಥದ್ದು. ನಮ್ಮಲ್ಲಿ ಪ್ರೀತಿ ಇಲ್ಲ, ನಾವು ತಕೊಂಡು ಕೊಡುವಂಥದ್ದು, ಯೇಸುವಿನಿಂದ ಸ್ವೀಕಾರ ಮಾಡಿ ಆಮೇಲೆ ಕೊಡುವಂಥದ್ದು. ನಮ್ಮಲ್ಲಿ ಪ್ರೀತಿ ಇದ್ದಿದ್ದರೆ ಯೇಸು ಹೇಳ್ತಾನೆ, ಪೂರ್ಣ ಹೃದಯದಿಂದ ಪೂರ್ಣ ಆತ್ಮದಿಂದ ಮಾಡ್ತೀವ. ಪೂರ್ಣ ಹೃದಯದಿಂದ. ಸ್ವಲ್ಪನೂ ನಮ್ಮ ಹೃದಯದಲ್ಲಿ ಹೆಂಡತಿಗೋಸ್ಕರ ಜಾಗ ಇರಲ್ವಾ? ಮಕ್ಕಳಿಗೋಸ್ಕರ ಅದು ಇದು. ಪೂರ್ಣ ಹೃದಯ ಹೆಂಗಾಯ್ತು? ಯಾವಾಗ ಅವನ ಹೃದಯ ಬರುತ್ತೆ, ಅವನ ಹೃದಯದಿಂದ ಆಗುತ್ತೆ. ಅದಕ್ಕೆ ಅವನು ಹೇಳ್ತಾನೆ, ನಿಮ್ಮ ಕಲ್ಲಿನ ಹೃದಯ ತೆಗೆದು ಮಾಂಸದ ಮೃದುವಾದ ಹೃದಯ ಕೊಡ್ತಾನೆ. ಫುಲ್ ಚೇಂಜಸ್, ಟ್ರಾನ್ಸ್ಫಾರ್ಮ್ ಆಗುತ್ತೆ ಇಲ್ಲಿ. ನೋಡಿ, ಅಲ್ಲಿ ಸ್ವಲ್ಪ ಹಿಂದೆ ಬನ್ನಿ, 17ರಿಂದ ಬರುವ. ದೇವರು ಪ್ರೀತಿ ಸ್ವರೂಪಿ. ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ. ಪ್ರೀತಿಯಲ್ಲಿ ನೆಲೆಗೊಂಡಿರುವವನು, ಪ್ರೀತಿಯಲ್ಲಿ ನೆಲೆಗೊಂಡಿರೋರು ದೇವರಲ್ಲಿ ನೆಲೆಗೊಂಡಿದ್ದಾನೆ. ದೇವರು ಅವನಲ್ಲಿ ನೆಲೆಗೊಂಡಿದ್ದಾನೆ. ನ್ಯಾಯ ತೀರ್ಪಿನ ದಿನದಲ್ಲಿ ನೋಡಿ, ಜಡ್ಜ್ಮೆಂಟ್ ಡೇ ನಮಗಿರುವ ಧೈರ್ಯದಲ್ಲಿಯೇ, ನಮಗೆ ಧೈರ್ಯ ಇದ್ರೆ ಆತನ ಪ್ರೀತಿಯು ನಮ್ಮೊಳಗೆ ಸಿದ್ಧಿಗೆ ಆತನ ಪ್ರೀತಿ ಸಂಪೂರ್ಣತೆಗೆ ಬಂತು, ಸಿದ್ಧಿಗೆ ಬಂದ್ರೆ ಮಾತ್ರ ನಮ್ಗೆ ಧೈರ್ಯ ಇರುತ್ತೆ. ಇಲ್ಲ ಅಂದ್ರೆ ಏನಾಗತ್ತೆ? ಈಗ ಜಡ್ಜ್ಮೆಂಟ್ ಸೀಟಲ್ಲಿ ಕೂತ್ಕೊಂಡಿದ್ದಾನೆ, ನಮ್ಗೀಗ ಎದುರಿಗೆ ಬರ್ಲಿಕ್ಕೆ ಎಷ್ಟು ಜನರಿಗೆ ಮನಸ್ಸಿದೆ? ಯಾವಾಗ ಅವನ ಪ್ರೀತಿ ಅಗಾಪೆ ನಮ್ಮಲ್ಲಿ ಇರುತ್ತೆ, ಆವಾಗ ನಾವು ಧೈರ್ಯವಾಗಿ ಬರ್ತೀವಿ. ಯಾಕೆ? ಇಲ್ಲಿ ಜಡ್ಜ್ಮೆಂಟ್ ಸೀಟಲ್ಲಿ ಕೂತ್ಕೊಂಡವನು ಯಾರು? ನಿಮ್ಮ ಅಪ್ಪ ಕಣ್ರಿ. ಅಪ್ಪನ ಹತ್ರ ಬರ್ಲಿಕ್ಕೆ ಸಂತೋಷ ಆಗೋದಿಲ್ವಾ? ಯಾವಾಗವರೆಗೆ ಅವನು ಜಡ್ಜ್ ಆಗಿರ್ತಾನೆ ಅಷ್ಟವರೆಗೆ ನಮ್ಗೆ ಹೆದರಿಕೆ ಇರುತ್ತೆ. ಯಾಕೆ ಹೇಳಿ?
ಅಲ್ಲಿ ನಮ್ಮ ಬ್ಲಾಕ್ ಬಾಸ್ಟರ್ ಮೂವಿ ಎದುರುಗಡೆ ಇರುತ್ತಲ್ಲ, ಯಾವ ಮೂವಿ? ನಮ್ಮ ಪಾಪಗಳ ಪಟ್ಟಿ ಇರುತ್ತಲ್ಲ, ಎಷ್ಟು ದೊಡ್ಡದು ಇರುತ್ತೆ ಲಿಸ್ಟ್ ಗೊತ್ತಾ? ಆವಾಗ ಪಾಸ್ಟರ್ ಕೋಟ್ ಮಾಡಿದ್ರು, ಅದು ಪುನಃ ಓದುವ. ಕೊಲೋಷನ್ಸ್ 2:16 2:14 ಬರುವ. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ. ಎಷ್ಟು? ಸ್ವಲ್ಪ ಅರ್ಧ, 50%. ಎಲ್ಲ ಅಂತ ಇಷ್ಟು ಸಲ ಹೇಳ್ತಾ ಇದ್ದಾನೆ, ಆದರೂ ಕೆಲವೊಬ್ಬರಿಗೆ ಒಳಗೆ ಹೋಗಲ್ಲಲ್ಲ. ಎಷ್ಟೋ ಜನರಿಗೆ ಇನ್ನೂ ಕೂಡ ಅರ್ಥ ಆಗ್ತಾ ಇಲ್ಲಲ್ಲ, ಅದೇ ಬೇಜಾರು. ಎಷ್ಟು ಈಸಿ ಇದ್ದದೇ ಕಷ್ಟ ಆಗುತ್ತೆ. ಅಲ್ಲಿ ಮೋಶೆ ಕೂಡ ಹಳೆ ಒಡಂಬಡಿಕೆಯಲ್ಲಿ ಆ ತಾಮ್ರದ ಸರ್ಪ ಎತ್ತದ ಹಾಗೆ ಅಂತ ಇಲ್ಲಿ ಹೇಳುತ್ತೆ. ಜನರಿಗೆ ಕಷ್ಟ ಇದ್ದದ್ದು ಮಾಡ್ಲಿಕ್ಕೆ ಬೇಕು, ಟಫ್ ಇದ್ದು ನಾನು ಮಾಡಬೇಕು. ನಾನು 3 ದಿವಸ ಉಪವಾಸ ಪ್ರಾರ್ಥನೆ ಮಾಡೋದಕ್ಕೆ ದೇವರು ಇದು ಕೊಟ್ಟ. ಉಪವಾಸ ಪ್ರಾರ್ಥನೆ ಮಾಡೋದು ತಪ್ಪಲ್ಲ, ನಾನು ಮಾಡೋದಕ್ಕೆ ಕೊಟ್ಟ ಅಂತಿರಲ್ಲ, ಅದು ಅಗಾಪೆ ಅಲ್ಲ, ನೆನಪಿಟ್ಕೊಳ್ಳಿ. ಅದು ಅನ್ಕಂಡೀಷ್ನಲ್ ಲವ್ ಅಲ್ಲ, ಅದು ಕಂಡೀಷನ್ ಆಯ್ತು. ನಾನು ಇದು ಮಾಡೋದಕ್ಕೆ ಅದು ಕೊಟ್ಟ, ಅರ್ಥ ಆಯ್ತಾ? ಮತ್ತು ಕೆಲವೊಬ್ರು ಇನ್ನೂ ಹೋಗೋದಿದೆ 41 ದಿನ ಉಪವಾಸ ಅಂತೆ. ಅಂದರೆ ಯೇಸು 40 ಮಾಡಿದ್ನಲ್ಲ, ಯೇಸುಗಿಂತ ಮುಂದೆ. ಅದಕ್ಕೆ ಹೇಳೋದು ಸೆಲ್ಫ್ ರೈಚಸ್ನೆಸ್, ನನ್ನ ಕಾರ್ಯದಿಂದ ನಾನು ನೀತಿವಂತನಾಗೋದು. ಹಾಂ, ಓದಿ. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತ, ಏನು ಮಾಡಿದ್ದು? ದೋಷ ಮತ್ತು ಆರೋಪಣೆ ಮಾಡಿದಂತಹ ಆಜ್ಞಾರೂಪವಾದ ಆಜ್ಞೆಯ ಪ್ರಕಾರ. ನೋಡಿ, ಸುಮ್ಮನೆ ಅಲ್ಲ ನಮ್ಮ ವಿರುದ್ಧ ಇದ್ದದ್ದು, ಆಜ್ಞೆಯ ಪ್ರಕಾರ ನಾವು ಪಾಪ ಮಾಡಿದ್ದು ಗೊತ್ತಾ? ದೊಡ್ಡ ಒಂದು ಲಿಸ್ಟ್ ಇತ್ತು ಗೊತ್ತಾ? ಎಷ್ಟು ಆಜ್ಞೆ ಇತ್ತು ಗೊತ್ತಾ? ಎಷ್ಟು ಆಜ್ಞೆ? 613 613 ಆಜ್ಞೆಗಳಿತ್ತು ಗೊತ್ತಾ? ಅದು ಆಜ್ಞೆಗಳು ಅಲ್ಲ, ಆಜ್ಞೆ. ಇಟ್ಸ್ ಎ ಕಂಪಾಸಿಟ್ ಹೋಲ್. ಒಂದು ಮುರಿದ್ರು ಎಲ್ಲ ಮುರಿದ ಹಾಗೆ. ಜೇಮ್ಸ್ 2:19 ಹೇಳೋದು. ಓಕೆ, ಅದು ಆಮೇಲೆ ಇರಲಿ. ಕಂಟಿನ್ಯೂ. ಆಜ್ಞಾರೂಪವಾಗಿದ್ದ ಎಲ್ಲ ಪತ್ರ ಇತ್ತು, ಒಂದು ಲಿಸ್ಟ್ ಇತ್ತು, ದೊಡ್ಡದೊಂದು ಹಿಟ್ ಲಿಸ್ಟ್ ಇತ್ತು. ಇಮ್ಯಾಜಿನ್ ಮಾಡಿ ಎಷ್ಟು ಪಾಪ ಮಾಡಿರ್ಬೋದು ಅಂದಾಜು ಇವತ್ತಿನವರಿಗೆ ಲೆಕ್ಕ ಹಿಡಿದ್ರೆ. ಅಂದಾಜಿಗೆ ಎಷ್ಟಿರ್ಬೋದು? ಒಂದು ಅಂದಾಜು ತಗೊಂಡ್ರೆ ಏನು ಹೇಳ್ತೀರ? ಪಾಪನೇ ಮಾಡಲಿಲ್ಲ ಅನ್ಸತ್ತೆ, ಇಲ್ಲೆಲ್ಲ ಮಿಸ್ಟೇಕೇ ಮಾಡಲಿಲ್ಲ ಅಲ್ವಾ? ಒಂದು ಲೆಕ್ಕ ಹಾಕಿದರೆ ದಿನಕ್ಕೊಂದು 5 ಲೆಕ್ಕ ಹಿಡಿದ್ರೆ ಎಷ್ಟಾಗಿರ್ಬೋದು ಇವತ್ತಿನವರಿಗೆ? ವರ್ಷಕ್ಕೆ ಎಷ್ಟಾಯಿತು? ನಾನಿನ್ನು ಕೆಲವೊಂದು ಹೇಳಿದ್ರೆ ನೀವು ಹೇಳಲಿಕ್ಕಿದ್ರೆ ಅಯ್ಯೋ ಇಂಥದ್ದೆಲ್ಲ ನಾವು ಎಷ್ಟು ಸಲ ಮಾಡಿದ್ರು ಅಂತ. ನಿನ್ನೆ ಎಷ್ಟು ಜನ ಗಾಡಿ ಓಡಿಸಿದ್ರಿ? ನಿನ್ನೆ ಎಷ್ಟು ಜನ ಗ್ಯಾಸ್ ಆನ್ ಮಾಡಿದ್ರಿ? ನಿನ್ನೆ ಎಷ್ಟು ಜನ ಲೈಟ್ ಸ್ವಿಚ್ ಹಾಕಿದ್ರಿ? ಎಲ್ಲ ಪಾಪಿಗಳು ಗೊತ್ತಾ? ನಮ್ಮ ಮನೆ ಎದುರುಗಡೆ ಫರಿಸಾಯರಿದ್ದಿದ್ರು. ಅವರು ಮನೆಯಲ್ಲಿ ಕರೆಂಟೆಲ್ಲ ಹೋದರೆ ನಮ್ಮ ಹತ್ರ ಬಂದು ಹೇಳೋದು, ನಮ್ಮ ಫ್ರಿಜ್ ಯಾಕೋ ನಡೀತಾ ಇಲ್ಲ. ಅವ್ರು ಹೇಳಂಗಿಲ್ಲ, ಹೇಳಿದರೆ ನಾವು ಆನ್ ಮಾಡಿ ಅಂತ ಹೇಳಿದರೆ ಪಾಪ ಆಯ್ತಲ್ಲ, ಬಂದು ತೋರಿಸೋದು ಏನೋ ಇಲ್ಲಿ ಏನೋ ಉಪದ್ರ ಆಗಿದೆ ಅಂತ, ನಾವು ಆನ್ ಮಾಡಲಿ ಅಂತ. ಅದಕ್ಕೆ ಯೇಸು ಹೇಳ್ತಾನೆ, ಫರಿಸಾಯರ ಏನು ಹೇಳುತ್ತೆ? ಧರ್ಮ ದೃಷ್ಟಿಗಿಂತ ನಿಮ್ಮ ಧರ್ಮ ದೃಷ್ಟಿ ಇನ್ನೂ ಶಾರ್ಪ್ ಆಗಿರಬೇಕು. ನಿಮಗೆ ನ್ಯಾಯ ಪ್ರಮಾಣದ ಮೂಲಕ ನೀತಿವಂತರಾಗೋದಾದರೆ ಅದ್ರಿಗಿಂತ ಟಫ್. ಶಬ್ಬತ್ ದಿನ ನಿನ್ನ ಕುರಿಯಾಗಲಿ, ಅಲ್ಲಿ ಇನ್ನೊಂದು ಕಾಂಟೆಕ್ಸ್ಟಲ್ಲಿ ಹೇಳುತ್ತೆ, ನಿನ್ನ ಮಗ ಬಾವಿಗೆ ಬಿದ್ದರೆ ಶಬ್ಬತ್ ಅಂತ ನೋಡೋದೇ ತೆಗೆಯೋದಿಲ್ವೋ? ಅದರ ಅರ್ಥ ಏನು? ಶಬ್ಬತ್ ನೀನು ಫಾಲೋ ಮಾಡೋದ್ರೆ ಮಗ ಸಾಯ್ಲಿಕ್ಕೆ ಬಿಡಬೇಕು ಬಾವಿಯಲ್ಲಿ. ಮಾಡ್ತೀವಾ? ಅದು ಅಷ್ಟು ಸ್ಟ್ಯಾಂಡರ್ಡ್ ಇದೆ ಧರ್ಮಶಾಸ್ತ್ರದ್ದು. ಮತ್ತು ನಾವು ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ರೈಟ್. ಇದು ಪುನಃ ಓದುವ. ದೋಷಾರೋಪಣೆ ಆಗಿದ್ದ ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತ ಆಜ್ಞಾರೂಪವಾಗಿದ್ದಂತ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ನೋಡಿ, ಅದನ್ನು ಕೆಡಿಸಿ ಶಿಲುಬೆಗೆ ಜಡಿದು. ಇನ್ನೊಂದು ಕಡೆಯಲ್ಲಿ ಹೇಳುತ್ತೆ ಮೊಳೆಗೆ ಜಡಿದು. ಆ ಮೊಳೆ ಹೆಂಗಿದೆ ಗೊತ್ತಾ? ಹೀಬ್ರೂ ಅಲ್ಲಿ ಆ ಮೊಳೆ ಅಂದರೆ ಒಂದು ಸ್ಕ್ರೂ ಥರ ಹಿಂಗೆ ಉಲ್ಟೆ ಇರುವಂಥ ಮೊಳೆ. ಈಗ ಯೋಚನೆ ಮಾಡಿ, ಹೋಟ್ಲಲ್ಲಿ ಈ ಥರ ಬಿಲ್ ಬಂದು ಹಿಂಗೆ ಮೊಳೆಗೆ ಹೊಡೆದ್ರೆ ಏನರ್ಥ? ಪೇ ಆಯ್ತಲ್ವಾ? ಮತ್ತೆ ಪೇ ಮಾಡಲಿಕ್ಕೆ ಯಾಕೆ ಹೊಡ್ತೀರ ಅಲ್ವಾ?
ಜನರಿಗೆ ಅಷ್ಟು ಸಿಂಪಲ್ ಇವತ್ತು. ಅದು ಅಲ್ಲದೆ ಅವನು ಒಳ್ಳೆ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದಾನೆ. ಆಜ್ಞಾರೂಪವಾಗಿದ್ದ ಪತ್ರವನ್ನು ಕೆಡಿಸಿ ಶಿಲುಬೆಗೆ ಜಡಿದು ಇಲ್ಲದಂತಾಗಿ ಮಾಡಿದನು. ಎಷ್ಟು ಸಿಂಪಲ್ ಇದೆ. ಆತನು ದೊರೆತನಗಳನ್ನು ಅಧಿಕಾರಿಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು. ನೋಡಿ ಎಷ್ಟು ಸಿಂಪಲ್ ಆಗಿದೆ, ಆದರೂ ಕೂಡ ಕಷ್ಟ ಆಗುತ್ತೆ. ಸಿಂಪಲ್ ಇರೋದೇ ಕಷ್ಟ ನಮಗೆ. ರೈಟ್, ನಾವು ಮತ್ತೆ ಪುನಃ ಅಲ್ಲಿ ಹೋಗೋ 1 ಯೋಹಾನ 17:4-17. ನ್ಯಾಯ ತೀರ್ಪಿನ ದಿನದಲ್ಲಿ ನಮಗಿರುವ ಧೈರ್ಯದಲ್ಲಿಯೇ ಆತನ ಪ್ರೀತಿಯು ನಮ್ಮೊಳಗೆ ಸಿದ್ಧಿಗೆ ಬಂತು. ಯಾಕೆಂದರೆ ಕ್ರಿಸ್ತನು ಎಂಥವನಾಗಿದ್ದಾನೋ, ಏನು ಕ್ರಿಸ್ತನು ಎಂಥವನಾಗಿದ್ದಾನೋ ನಾವು ಅಂಥವರಾಗಿ ಸತ್ತ ಮೇಲೆ ಆಗ್ತೀವಿ ಅಲ್ವಾ? ಈ ಲೋಕದಲ್ಲಿದ್ದೇವೆ. ಯಾವಾಗ? ಸತ್ತ ಮೇಲೆ, ಈ ಲೋಕದಲ್ಲಿ ಇವಾಗ. ಅದಕ್ಕೆ ಹೇಳೋದು ಕ್ರಿಸ್ತನ ಥರ, ಸೇಮ್ ಟು ಸೇಮ್. ಆಸ್ ಹಿ ಈಸ್ ಇನ್ ದಿಸ್ ವರ್ಲ್ಡ್, ಸೊ ಆರ್ ವಿ ಇನ್ ದಿಸ್ ವರ್ಲ್ಡ್. ಕ್ರಿಶ್ಚಿಯನ್ ಅಂದ್ರೆ ಅದು ಅರ್ಥ. ಹಾಗಾದ್ರೆ ಕ್ರಿಸ್ತನ ನರಕಕ್ಕೆ ಹೋಗ್ತಾನ? ಯಾಕೆ ನಮಗೆ ಎಷ್ಟು ಈಸಿ ಇದ್ದದ್ದು ಅರ್ಥ ಆಗಲ್ಲ? ಎಷ್ಟು ಸಿಂಪಲ್ ಇದೆ ನೋಡಿ. ನೀವು ಕ್ರಿಶ್ಚಿಯನ್ ಅಂದರೆ ಕ್ರಿಸ್ತನ ಥರ, ಸೇಮ್ ಟು ಸೇಮ್. ಸತ್ತ ನಂತರ ಅಲ್ಲ, ಇವಾಗ. ಅದಕ್ಕೆ ಆ ಪ್ರೀತಿ ನಿಮ್ಮಲ್ಲಿ ಸಂಪೂರ್ಣತೆಗೆ ಬಂದರೆ ಮಾತ್ರ ನೀವು ಆ ಥರ ಇದ್ದೀರಾ. ಆವಾಗ ನಿಮ್ಗೆ ಆ ಥರ ಧೈರ್ಯ ಬರುತ್ತೆ ಅವನ ಹತ್ರ, ಅವನ ಸಿಂಹಾಸನದ ಎದುರಿಗೆ ಬರಲಿಕ್ಕೆ. ಯಾಕೆ? ನೀವು ಗುಲಾಮರು ಅಲ್ಲ, ಸೇವಕರು ಅಲ್ಲ, ಅವನ ಮಕ್ಕಳು, ಪುತ್ರರು, ಪುತ್ರಿಯರು. ಗ್ರೀಕಲ್ಲಿ ಹೇಳುತ್ತೆ ಹುಯ್ಯೋಸ್ ಅಂತ. ಯಾಕಂದರೆ ನಾವು ನೆಪಿಯೋಸ್ ಅಲ್ಲ, ಸಣ್ಣ ಮಕ್ಕಳಲ್ಲ. ಹುಯ್ಯೋಸ್ ಅಂದರೆ ಮೆಚ್ಯೂರ್ ಮಕ್ಕಳು. ನನಗೆ ಎಷ್ಟೋ ಜನ ಹೇಳ್ತಾರೆ ದೇವ ಸೇವಕರು ಇವತ್ತು ನಮ್ಮಲ್ಲಿ ಬಂದಿದ್ದಾರೆ. ನನಗಷ್ಟು ಇಷ್ಟ ಆಗಲ್ಲ. ದೇವರ ಮಕ್ಕಳು, ಪುತ್ರರು ಅಂದರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಯಾಕೆ ಹೇಳಿ? ಸೇವಕರ ಕೆಲಸ ಏನು? ಬರೋದು, ಸೇವೆ ಮಾಡೋದು, ಸಂಜೆ ತನಕ ಕೆಲಸ ಮಾಡೋದು, ಡ್ಯೂಟಿ ಮುಗಿದ ನಂತರ ಹಣ ಎಳಿಸ್ಕೊಂಡು ಹೋಗೋದು. ಇಲ್ಲಿ ಎಷ್ಟು ಹಾಳು ಬಿದ್ದಿದೆ ಅವನಿಗೆ ಏನು ವ್ಯತ್ಯಾಸ? ಅವನಿಗೇನಾದ್ರು ಟ್ರಬಲ್ ಆಗುತ್ತಾ? ಅದೇ ಮಕ್ಕಳಾದರೆ ಅಪ್ಪನ ಆಸ್ತಿ ಹಾಳು ಬಿದ್ದಿದೆ, ಅವನಿಗೆ ಜವಾಬ್ದಾರಿ ಇರುತ್ತೆ. ಅವನು ಟೈಮ್ ಪ್ರಕಾರ ಕೆಲಸ ಮಾಡಲ್ಲ. ರಾತ್ರಿ ಆದರೂ ಅಲ್ಲಿ ದುಡಿತಾ ಇರ್ತಾನೆ. ಯಾಕೆ ಹೇಳಿ? ಅವನಿಗೆ ನೋಡ್ಲಿಕ್ಕಾಗಲ್ಲ ಅಲ್ಲಿ ಹಾಳು ಬಿದ್ದದ್ದು. ಅವನಿಗೆ ಜವಾಬ್ದಾರಿ ಇದೆ. ಇವತ್ತು ನಾವು ಸೇವಕತ್ವದಿಂದ ಮಕ್ಕಳಾಗಬೇಕು. ಪುತ್ರರ ಪದವಿ ನಮ್ಗೆ ಕೊಟ್ಟಿದ್ದಾನೆ. ನಾವು ಪುತ್ರರಂತ ಗೊತ್ತಾದರೆ ಬೇರೆಯವರ ಅಂಧಕಾರದಲ್ಲಿದ್ದಾರೆ, ಕತ್ಲೆಯಲ್ಲಿದ್ದಾರೆ, ಅವರಲ್ಲಿ ಹಾಳಾಗ್ತಾ ಇದ್ದಾರೆ ಅಂತ ನಮಗೆ ಆ ಜವಾಬ್ದಾರಿ ಇರುತ್ತೆ. ಆವಾಗ ಹೋಗಿ ಅವರನ್ನು ನಾವು ಕ್ರಿಸ್ತನ ಆ ಬೆಳಕಿನೆಡೆಗೆ ನಡೆಸ್ತೀವಿ. ಅದಕ್ಕೋಸ್ಕರ ನಮಗೂ ಬೆಳಕು ಉಪ್ಪಾಗಿ ಇಟ್ಟಿದ್ದಾನೆ, ರುಚಿ ಕೊಡಲಿಕ್ಕೆ ಬೇರೆಯವ್ರ ಲೈಫಲ್ಲಿ, ಅಂಧಕಾರದಲ್ಲಿ ಬೆಳಕು ತೋರಿಸ್ಲಿಕ್ಕೆ. ಆಮೇಲೆ ಕೊನೆಯದಾಗಿ ಒಂದು ಸಣ್ಣ ಫುಟ್ ನೋಟ್ ಶೇರ್ ಮಾಡಿ ಫಿನಿಷ್ ಮಾಡ್ತೇನೆ. ಸಾರಿ, ಸ್ವಲ್ಪ ಲೇಟ್ ಆಯಿತು. ನಾವು ನಮ್ಮ ಪ್ರೇಯರ್ಗಳು ಹೇಗೆಲ್ಲ ಇರುತ್ತೆ ನೋಡಿ. ಹೇಗೆ ಚಂದ್ರನಲ್ಲಿ ಬೆಳಕಿಲ್ಲ, ಅವನು ಸೂರ್ಯನಿಂದ ಬೆಳಕು ತಗೊಂಡು ಭೂಮಿಗೆ ಕೊಡ್ತಾನೆ. ನಾವು ಪ್ರೀತಿ ಇಲ್ಲದೆ ಇದ್ದವರು ಪ್ರೀತಿ ಇರುವ ಥರ ಬಿಹೇವ್ ಮಾಡಲಿಕ್ಕೆ ಹೋಗ್ತೀವಿ. ಆವಾಗ ಮಿಸ್ಟೇಕ್ ಮಾಡೋದು ಜಾಸ್ತಿ ನಾವು. ಮತ್ತು ಅದು ಅಲ್ಲದೆ ಆ ಪ್ರೀತಿ ಸ್ವೀಕಾರ ಮಾಡದೆ ಕೊಡೋದು ಹೇಗೆ ಅಲ್ವಾ? ಆ ಪ್ರೀತಿ ರಿಸೀವ್ ಮಾಡಬೇಕು, ಅದು ತಗೊಳ್ಬೇಕು. ಹಾಗೆಯೇ ನಾವು ಮಹಿಮೆ ತಗೊಳ್ಳದೆ ದೇವರಿಗೆ ಮಹಿಮೆ ಕೊಡ್ತೀವಿ ಅಂತ ಹೇಳ್ತೀವಲ್ಲ. ಮಹಿಮೆ ಎಲ್ಲಿದೆ ನಮ್ಮ ಹತ್ರ? ಎಲ್ಲ ನಮ್ಗೆ ಮಹಿಮೆ ಬೇಡ, ಎಲ್ಲ ಘನ ಮಾನ ಮಹಿಮೆ ಎಲ್ಲ ನಿನಗೆ ಸಲ್ಲಲಿ. ತಗೊಳ್ಳದೆ ಹೇಗೆ ಕೊಡೋದು? ಯೋಹಾನ್ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಹೇಳುತ್ತೆ, ಅವನ ಮಹಿಮೆಯನ್ನು ನಮ್ಗೆ ಕೊಟ್ಟಿದ್ದಂತೆ ತಾಕಿ ನಾವೆಲ್ಲ ಒಂದಾಗಿ ಇರಲಿಕ್ಕೆ. ಆವಾಗ ಆ ಸಾಂಗ್ ಹಾಡ್ಬೇಕಾದ್ರೆ ನಂಗೆ ತುಂಬ ಖುಷಿ ಆಯಿತು. ಅವನು ನಮಗೆ ಮಹಿಮೆ ಕೊಟ್ಟದ್ದು ನಾವು ಸ್ವೀಕಾರ ಮಾಡಬೇಕು. ಆವಾಗ ಮಾತ್ರ ನಮ್ಮಲ್ಲಿ ಮಹಿಮೆ ಇದ್ದರೆ ಮಾತ್ರ ನಾವು ಮಹಿಮೆ ಕೊಡುವುದು. ಇಲ್ಲದೇ ಇದ್ರೆ ಎಲ್ಲಿಂದ ಕೊಡೋದು? ಜೇಬಲ್ಲಿ 10 ರೂಪಾಯಿ ಇಲ್ಲ 1000 ರೂಪಾಯಿ ಕೊಡ್ಲಿಕ್ಕೆ ಕೊಡ್ತೀವಿ. ಅವನಿಗೆ ಮಹಿಮೆ ಕಡಿಮೆ ಆಗಲಿಲ್ಲ, ಅವನು ಅನಾದಿಯಿಂದಲೇ ಮಹಿಮೆವಂತನು. ನಾವು ಮಹಿಮೆ ಕೊಟ್ಟು ಅವನಿಗೆ ವೋಟ್ ಕೊಟ್ಟು ಇಲೆಕ್ಷನಲ್ಲಿ ನಿಲ್ಲಿಲ್ಲ MLA ಆಗಲಿಕ್ಕೆ. ನಾವು ಮೊದಲು ಸ್ವೀಕಾರ ಮಾಡಬೇಕು. ನಾವು ಹೇಳ್ತೀವಿ ತಂದೆ ತಾಯಿ ಮಕ್ಕಳನ್ನ ಎಷ್ಟು ಪ್ರೀತಿ ಮಾಡ್ತಾರೆ, ಆ ಪ್ರೀತಿಯಲ್ಲಿ ಕಶ್ಮಲ ಇಲ್ಲ ಅಂತ. ಕಲ್ಮಶ, ಸಾರಿ. ಆದರೆ ಎಷ್ಟೋ ಜನರು ಅದೇ ಹೇಳುವವರು ಹೇಳ್ತಾರೆ, ಈ ಮಕ್ಕಳು ದೊಡ್ಡದಾಗಿ ನಮ್ಮನ್ನು ನೋಡ್ಕೊಳ್ಬೇಕು. ಸೆಲ್ಫಿಶ್ ಅಲ್ವಾ? ಅದು ಪರ್ಫೆಕ್ಟ್ ಲವ್ ಅಲ್ಲ. ಪರ್ಫೆಕ್ಟ್ ಲವ್ ಅವನದು.
ನಮ್ಮ ಪ್ರತಿಯೊಬ್ಬರ ಪ್ರೀತಿಯಲ್ಲಿ ಏನಾದರೂ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ನಾವು ಕ್ರಿಸ್ತನನ್ನು ಪ್ರಚುರಪಡಿಸಬೇಕು. ಅವನು ಏನು ಮಾಡಿದ, ಅವನು ಎಂತಹ ಕೃಪೆ ಕೊಟ್ಟ ಅಂತ, ಆ ಕೃಪೆಯಿಂದಲೇ ರಕ್ಷಣೆ ಆಗುವಂಥದ್ದು. ಅದನ್ನು ಕಲಿಸ್ತಾ ಹೋದರೆ ಈ ಲೋಕಕ್ಕೆಲ್ಲ ನಾವು ಬೆಳಕಾಗಿರ್ಬೋದು. ಯಾಕಂದರೆ ಈ ಲೋಕದಲ್ಲಿ ಎಲ್ಲ ರಿಲಿಜನ್ ಹೇಳೋದಷ್ಟೇ, ನೀನು ಇದು ಮಾಡು ಇದು ಸಿಗುತ್ತೆ, ಅದು ಮಾಡು ಅದು ಸಿಗುತ್ತೆ. ಆದರೆ ಹೇಗೆ ದೇವರ ಸಿಸ್ಟಮ್ ವೆರಿ ಸಿಂಪಲ್ ಇರುತ್ತೆ. ಹೇಗೆ ಯೇಸು ಹೇಳ್ತಾನೆ, ಮನುಷ್ಯಕುಮಾರನು ಎತ್ತಲ್ಪಡ್ತಾನೆ, ಅವರನ್ನು ಯಾರು ನಂಬ್ತಾರೆ ಅವರೆಲ್ಲ ರಕ್ಷಣೆ ಒಳಗಾಗ್ತಾರೆ. ಆಮೇನ್. ಸೊ ಇಷ್ಟೊಂದು ಸಮಯ ಕೊಟ್ಟೋದಕ್ಕೆ, ಎಲ್ಲ ಏಕಾಗ್ರತೆ ಚಿತ್ತದಿಂದ ಕೇಳೋದಕ್ಕೆ ತುಂಬ ಧನ್ಯವಾದಗಳು. ಒಂದು ಸಣ್ಣದಾಗಿ ಒಂದು ಪ್ರೇಯರ್ ಮಾಡುವ. ಎಲ್ಲರ ಕಣ್ಣುಗಳನ್ನು ಮುಚ್ಚುವ. ಸ್ತೋತ್ರ ತಂದೆ, ಈ ಒಂದು ದಿನಕ್ಕೋಸ್ಕರ, ಈ ನಿನ್ನ ವಾಕ್ಯಕ್ಕೋಸ್ಕರ. ಹೌದು ತಂದೆ, ಹೇಗೆ ನಿನ್ನನ್ನು ಮೇಲೆತ್ತವಾಗ ನೀನೆಲ್ಲರನ್ನು ನಿನ್ನ ಹತ್ರ ಆಕರ್ಷಣೆ ಮಾಡ್ತೀಯ. ನಿನ್ನನ್ನು ಯಾರು ನಂಬುತ್ತಾರೆ ಅವರು ನಿತ್ಯ ಜೀವ ಹೊಂದುತ್ತಾರೆ. ಅದಕ್ಕೋಸ್ಕರ ತಂದೆ, ನಿನ್ನ ಮಗನನ್ನು ನೀನು ಕಳಿಸ್ಕೊಟ್ಟಿಯ. ಈ ಲೋಕದಲ್ಲಿ ಜನರು ಕಷ್ಟದಲ್ಲಿರಬೇಕಾದ್ರೆ, ಜನರು ಪಾಪದಲ್ಲಿರಬೇಕಾದ್ರೆ ಅವರನ್ನು ಬಿಡಿಸ್ಲಿಕ್ಕೆ, ಆ ಸೈತಾನನ ಬಂಧನದಿಂದ ಮುಕ್ತ ಮಾಡಲಿಕ್ಕೆ ನೀನು ನಿನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟಿಯ. ಅವನನ್ನು ನಂಬುವ ಯಾರು ನಾಶ ಆಗದೆ ನಿತ್ಯ ಜೀವ ಪಡ್ಕೊಳ್ಬೇಕಂತ. ಹೌದು ತಂದೆ, ನಾವೆಲ್ಲರೂ ಅವನನ್ನು ನಂಬಲಿಕ್ಕೆ, ಹಾಗೆಯೇ ಬೇರೆಯವರಿಗೆ ಆ ಸುವಾರ್ತೆ ತಿಳಿಸ್ಲಿಕ್ಕೆ, ಬೇರೆಯವರಿಗೆ ಕೂಡ ನೀನು ನಮಗೋಸ್ಕರ ಏನು ಮಾಡಿದ್ಯಾ ಅಂತ ತಿಳಿಸ್ಲಿಕ್ಕೆ ನಮಗೆಲ್ಲರಿಗೂ ಆ ಕೃಪೆ ಕೊಡು. ನಿನ್ನ ವಾಕ್ಯವನ್ನು ನಮ್ಮ ಜೀವನದಲ್ಲಿ ದಿನನಿತ್ಯ ಅಪ್ಲೈ ಮಾಡ್ಕೊಳ್ಳಿಕ್ಕೆ ನಮಗೆ ಆ ಶಕ್ತಿ ಕೊಡು. ನಿನ್ನ ಕೃಪೆಗೋಸ್ಕರ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೇನ್. ಥ್ಯಾಂಕ್ ಯು ಸೋ ಮಚ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಂಬಿದರೆ ಏನಂತೆ, ನೀವೇನು ಮಾಡಬೇಕು? ಏನು ಮಾಡಲಿಕ್ಕೆ ನಮ್ಮ ಕೈಲಾಗಲಿಲ್ಲ. ಅದಕ್ಕೆ ಎಷ್ಟು ದೇವರ ಕಾರ್ಯಗಳೆಲ್ಲ ಸಿಂಪಲ್. ಬಟ್ ಆದರೆ ನಮಗೆ ಸಿಂಪಲ್ ಆಗಿದ್ದದ್ದು ಹೇಳಿದರೆ ಇದೇನೋ ತಪ್ಪಿದೆ ಅನ್ನಿಸ್ತಾನೆ ಇರ್ತದೆ ಯಾವಾಗಲೂ. ಯಾಕೆ ಗೊತ್ತಾ, ನಾವು ಮೊದಲಿಂದ ಹಂಗೆ ಅಭ್ಯಾಸ ಬಿದ್ದಿದ್ದೀವಿ. ಏನು ಮಾಡಬೇಕು? 40 ದಿವಸ ತಣ್ಣೀರು ಸ್ನಾನ ಮಾಡಬೇಕು, ಉಪ್ಪು ಖಾರ ಇಲ್ಲದ ಊಟ ಮಾಡಬೇಕು, ಆವಾಗ ಮಾತ್ರ ನಿಂಗೆ ಪುಣ್ಯ ಸಿಗುತ್ತದೆ. ಅಂದರೆ ಯೇಸು ಸ್ವಾಮಿನ ನಂಬ್ಕೊಂಡ ಮೇಲೆ ಕೂಡ ಹಾಗೆ, ನಾವು ಹೀಗೆ ಮಾಡಿದ್ರೇ ಸಿಗುತ್ತದೆ, ನಾನು ಈಗ ಮಾಡಿದ್ರೇ ಸಿಗುತ್ತದೆ. ನಾನು ಇಲ್ಲಿ ಬೈಬಲ್ ವಾಕ್ಯದಲ್ಲಿ ಸಿಂಪಲಾಗಿ ದೇವರು ನಮ್ಮ ಹತ್ರ ಮಾತಾಡ, ನೀನು ನಂಬಿದರೆ ಏನು ನೋಡ್ತೀವಿ. ಅದಕ್ಕೆ ಬೈಬಲ್ ವಾಕ್ಯ ಹೇಳ್ತೈತೆ, ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸೋದು, ದೇವರ ಬಳಿಗೆ ಬರೋನು ಆತ ನಂಬುವ ಪ್ರತಿಯೊಬ್ಬರಿಗೆ ಏನು ಕೊಡ್ತಾನೆ? ಪ್ರತಿಫಲ. ದೇವರಿಂದ ಪ್ರತಿಫಲ ಸಿಕ್ಕೋದು ಕೇವಲ ನಂಬಿಕೆಯಿಂದಲೇ. ಹಲ್ಲೆಲೂಯಾ. ಸೊ ಅದಕ್ಕೆ ನಂಬ್ತೀರಾ? ದೇವರೇನು ಮಾಡಿದ್ದಾನೆ? ಶಿಲುಬೆಗೆ ಜಡಿದು ಬಿಟ್ಟಾನಂತೆ. ನಾವು ನೋಡಿದ ಬಿಲ್ ಕೊಟ್ಟ ತಕ್ಷಣ ಹೋಟೆಲಲ್ಲಿ ಏನು ಮಾಡ್ತಾರೆ? ಪಿನ್ನು ಹೊಡಿತಾರಿಲ್ಲ, ನೀವು ನೋಡಿದ್ದೀರಾ? ಅಲೋ, ಮಾತಾಡಿ. ಯಾವುದಕ್ಕೆ ಚುಚ್ಚುತ್ತಾರದು? ಅಂದರೆ ಅರ್ಥ ಏನು? ಬಿಲ್ಲು ನೀನು ಪೇ ಆಯಿತು. ಅದಕ್ಕೆ ಅದು ತೆಗೆದು ಕೊಡೋದಿಲ್ಲ, ಹೊಡೆದು ಬಿಡ್ತಾರೆ ಅಷ್ಟೇ. ಅದು ತೆಗೆದು ಕೊಟ್ಟರೆ ನಾವು ಲೆಕ್ಕಾಚಾರಕ್ಕೆ ತೋರಿಸ್ಬೇಕಷ್ಟೇ. ಆದರೆ ದೇವರು ಹಾಗೆ ಎಲ್ಲವನ್ನೂ ಮಾಡಿ ಮುಗಿಸಿದಾನಂತ ನಂಬೋದು ಬಿಟ್ಟು ಇದು ಹೇಗೆ ನಮಗೆ ಸಿಗುತ್ತದೆ ಅಂತೇಳಿಬಿಟ್ಟು ಮನುಷ್ಯರ ಪದ್ಧತಿ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀನು ಭಯಂಕರ ಪ್ರಾಬ್ಲಮ್ನಲ್ಲಿ ಸಿಕ್ಕೊಳ್ತೀವಿ. ಸೈತಾನ ನಿನ್ನ ಜೀವನದಲ್ಲಿ ಎಂದಿಗೂ ಕೂಡ ನಿನ್ನ ನೀತಿವಂತನ ಅಂತ ಹೇಳಿಕೆ ಬಿಡೋದೇ ಇಲ್ಲ. ಆದರೆ ನೀನು ನಂಬುತ್ತೀಗ, ನೀನೇನಾಗ್ತೀವಿ? ಜೋರಾಗಿ ನೀನು ನಂಬಿದ್ರೆ ಏನಾಗ್ತೀವಿ? ದೇವರ ಮಗನಾಗ್ತೀವಿ. ನೀನು ನಂಬಿದರೆ ನಿತ್ಯ ಜೀವ ಹೊಂದುತ್ತೀವಿ. ನೀನು ನಂಬಿದರೆ ಆ ದೇವರ ಪ್ರಭಾವದಲ್ಲಿ ನಾವು ಬ್ರತುಕ್ತೇವೆ. ಅದಕ್ಕೆ ನಾನು ನಿಮಗೆ ಕೆಲವು ಸಂಗತಿಗಳು ನನಗೆ ಇಷ್ಟ ಆಗೋದಿಲ್ಲ. ಯಾವುದಂದರೆ, ಯಾವುದು ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ಮಾಡಿದಾನೋ ಅದರ ಬಗ್ಗೆ, ಅದಕ್ಕೆ ವಿರುದ್ಧವಾಗಿ ಒಂದು ಮಾತುಗಳ ಮಾತಾಡಲಿಕ್ಕೆ ನನಗೆ ಇಷ್ಟ ಆಗೋದಿಲ್ಲ. ಅದು ಆ ವಿಧವಾಗಿ ಹಾಡುವಂಥದ್ದು ಆರಾಧನೆಯೇ ಅಲ್ಲ. ಏನಲ್ಲ? ಆರಾಧನೆಯಲ್ಲ ಪ್ರಿಯರೇ. ಅದಕ್ಕೆ ಆರಾಧನೆ ಲೀಡ್ ಮಾಡುವರು ನಾನು ಹೇಳ್ತೀನಿ, ಕೂತ್ಕೊಂಡು ಆಲೋಚನೆ ಮಾಡಿರಿ. ಯೇಸು ಸ್ವಾಮಿ ಮಾಡಿದ ಸಂಗತಿಗಳೇ ಅರ್ಥವಾಗಿ ಇವರು ಬರೆದಿದ್ದಾರೆ, ಅರ್ಥ ಮಾಡಿಕೊಳ್ಳದೆ ಬರೆದಿದ್ದಾರೆ. ನನಗೆ ಯಾವುದಾದ್ರೂ ಅರ್ಥ ಮಾಡಿಕೊಳ್ಳದೆ ಬರೆದಿರ್ತಾರಲ್ಲ ಆ ಹಾಡು ನಾನು ಹಾಡೋದೇ ಇಲ್ಲ. ಅಂಥ ಹಾಡು ನಮ್ಮ ಸಭೆಯಲ್ಲೇ ಬೇಡ. ಹಲ್ಲೆಲೂಯಾ. ಅದಕ್ಕೆ ನಂಬಿದರೆ
ಸೊ ನಂಬು ಅಂತ ಹೇಳ್ತಾನೆ, ಮಾಡು ಅಂತ ದೇವರು ಹೇಳೋದಿಲ್ಲ. ಆತನ ಮಾಡಿ ಆಗಿದೆ, ಏನು ಮಾಡಬೇಕು ಇವತ್ತಿಂದ? ಸೊ ಅದಕ್ಕೆ ಇವತ್ತು ನಾವು ಕರ್ತನ ಮೇಜಿನಲ್ಲಿ ಇದನ್ನು ಜ್ಞಾಪಿಸ್ಕೊಳ್ಳಿಕ್ಕೆ ಇದು ಮಾಡೋದು. ಇದನ್ನು ತಗೊಳ್ಳೋಕೆ ಮುಂಚೆಗೆ ದೇವರೇ ನಾನು ಏನೇನು ಮಾಡಿದ್ದೀನೋ ನನ್ನ ಕ್ಷಮಿಸ ಅಂತ ಕೇಳಲಿಕ್ಕೆ ಅಲ್ಲ. ಹಲೋ, ಇದನ್ನೇನು ಅದನ್ನು ಮರ್ತು ದೇವರು ಶಿಲುಬೆಯಲ್ಲಿ ಏನು ಮಾಡಿದಾನೋ ಅದನ್ನು ನಾವು ಮರ್ತು ಹೋಗಬಾರದೆಂಬುದನ್ನು ಜ್ಞಾಪಕ ಮಾಡ್ಕೊಳ್ತಿರೋದಕ್ಕೆ ಇದನ್ನೇನು ಮಾಡಬೇಕು? ಮಾಡ್ತಾ ಇರಬೇಕಷ್ಟೇ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್. ಕೆಲವರು ಏನು ನಂಬ್ತಾರಂದರೆ, ಪಾಸ್ಟ್ರೆ ಅದು ನಂಗೆ ಗೊತ್ತಿಲ್ಲ, ಪ್ರತಿರೋಜು ಕರ್ತನ ದೇಹ ರೊಟ್ಟಿ ದ್ರಾಕ್ಷಾರಸ ತಗೊಳ್ಳೋದ್ರ ಮೂಲಕ ಸ್ವಸ್ಥತೆ ಅಂತ ನಂಬ್ತಾರೆ. ಆದರೆ ಬೈಬಲ್ ವಾಕ್ಯ ಏನು ಹೇಳ್ತಾರೆ? ಅಲ್ಲ, ತಕ್ಕೊಳ್ಳೋದ್ರಲ್ಲಿ ಪ್ರತಿದಿನ ಮಾಡಿದ ಓಕೆ, ನೋ ಪ್ರಾಬ್ಲಮ್. ಬಟ್ ಆದರೆ ನಾನು ಹೇಳ್ತಾ ಇದ್ದೀನಿ, ಯೇಸು ಕ್ರಿಸ್ತನಲ್ಲಿ ಆತನು ಹೊಂದಿರುವ ಬಾಸುಂಡುಗಳಿಂದ ನನಗೆ ಬಿಡುಗಡೆ ಆಗಿದೆ ಅಂತ ಹೇಳುವವರಿಗೆ ಸಂಪೂರ್ಣವಾದ ಸ್ವಸ್ಥತೆ. ಹಲ್ಲೆಲೂಯ. ಅದನ್ನು ಜ್ಞಾಪಕ ಮಾಡಿಕೊಳ್ಳಿಕ್ಕೆ ಮಾತ್ರವಾಗಲಿ ಪ್ರೇರೆ, ಇದು ಮತ್ತೊಂದಕ್ಕಲ್ಲ. ಹಲ್ಲೆಲೂಯ. ಸೊ ಅದಕ್ಕೆ ಇದರಲ್ಲಿ ನಾವು ಭಾಗವಹಿಸುವಾಗ ನಾವೇನು ಹೇಳ್ತೇವೆ? ಸ್ವಾಮಿ, ಶಿಲುಬೆಯಲ್ಲಿ ನಮಗಾಗಿ ನೀನು ಮಾಡಿದ ಕಾರ್ಯವನ್ನು ಪರಿಪೂರ್ಣವಾಗಿ ನಂಬುತ್ತಿದ್ದೇನೆ. ನನ್ನ ಪಾಪಗಳು ಏನಾಗಿದ್ದಾವೆ? ಕ್ಷಮಿಸಲ್ಪಟ್ಟು ಇಲ್ಲದ ಹಾಗೆ ಮಾಡಿದೆ. ನನ್ನ ರೋಗಗಳು ತೆಗೆದುಹಾಕಲ್ಪಟ್ಟಿದ್ದೇವೆ. ಶಾಪಗಳು ನನಗೆ ಇಲ್ಲ. ಸೈತಾನನು ಎಲ್ಲಿದ್ದಾನೆ? ಜ್ವರಗಳು ಎಲ್ಲಿದ್ದಾನೆ? ನಾನು ಆಶೀರ್ವದಿಸಲ್ಪಟ್ಟಿದ್ದವನು. ಇದೆಲ್ಲ ನಿನ್ನಿಂದ ಆಗಿದೆ ಎಂಬುದಾಗಿ ನಾನು ನಂಬುತ್ತಾ ಇದ್ದೇನೆ ಎಂಬುದಾಗಿ ಇದರಲ್ಲಿ ಭಾಗವಹಿಸೋದು ನಾವು. ಹಲ್ಲೆಲೂಯ. ಪ್ರಾರ್ಥನೆ ಮಾಡಿಕೊಳ್ಳೋಣ. ದಯವಿಟ್ಟು ಕರ್ತನ ಮೇಜನ್ನು ಹಂಚಿಕೊಳ್ಳಲಿಕ್ಕೆ ನಮ್ಮ ಸಭೆಯವರೆಲ್ಲ ಮುಂದೆ ಸಭೆ ಹಿರಿಯರೆಲ್ಲ ಮುಂದೆ ಬರಬೇಕೆಂಬುದಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಜೀಸಸ್. ಎಲ್ಲ ನಾವಿದ್ದು ನಿಲ್ಲೋಣ ಕರ್ತನ ಸಮ್ಮುಖದಲ್ಲಿ. ಹಲ್ಲೆಲೂಯ. ಕರ್ತನಾದ ಯೇಸು ಆತನು ಒಪ್ಪಿಸಿ ಕೊಡಲ್ಪಟ್ಟ ರಾತ್ರಿಯಲ್ಲಿ ಒಂದು ರೊಟ್ಟಿಯನ್ನೆತ್ತುಕೊಂಡು ಕೃತಜ್ಞತಾಸ್ತುತಿ ಮಾಡಿ ಅದನ್ನು ಮುರಿದು, ಇದು ನಿಮಗೋಸ್ಕರವಾದ ನನ್ನ ದೇಹ, ಇದನ್ನು ಮಾಡುವಾಗೆಲ್ಲ ನನ್ನನ್ನು ಜ್ಞಾಪಕ ಮಾಡಿಕೊಳ್ಳ್ರಿ ಎಂದನು. ಅದೇ ಪ್ರಕಾರ ಭೋಜನವಾದ ಮೇಲೆ ಆತನೊಂದು ಪಾತ್ರೆನೆತ್ತುಕೊಂಡು ಕೃತಜ್ಞತಾಸ್ತುತಿಯನ್ನು ಮಾಡಿ, ಇದು ಹೊಸ ಒಡಂಬಡಿಕೆಯಾಗಿರೋ ನನ್ನ ರಕ್ತ, ಇದನ್ನು ಕುಡಿಯುವಾಗೆಲ್ಲ ನನ್ನನ್ನು ಜ್ಞಾಪಕ ಮಾಡಿಕೊಳ್ಳ್ರಿ. ಪ್ರಿಯರೇ, ಆತನ ಜ್ಞಾಪಕ ಮಾಡಿಕೊಳ್ತಿದ್ದೇವೆ. ಅದಕ್ಕೆ ಇದರಲ್ಲಿ ಭಾಗವಹಿಸ್ತಿರುವ ನೀನು ಶುದ್ಧನು. ನಾನು ಹೇಳ್ತೀನಿ, ಇದರಲ್ಲಿ ದೀಕ್ಷಾಸ್ಥಾನ ತಗೊಂಡವರು ಮಾತ್ರವೇ ಭಾಗವಹಿಸೋದಲ್ಲ, ಯೇಸು ನನ್ನ ರಕ್ಷಕನು ಅಂತ ನಂಬಿದ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಭಾಗವಹಿಸ್ಬೋದು. ಅಲ್ಲಿ ದೀಕ್ಷಾಸ್ಥಾನವನ್ನು ಅಲಕ್ಷ್ಯ ಮಾಡಬೇಕಂತ ನನ್ನ ಅಭಿಪ್ರಾಯವಲ್ಲ. ಕ್ರಿಸ್ತನು ನಂಬುವುದರ ಮೂಲಕ ನಮಗೆ ರಕ್ಷಣೆ ಆಗಿದೆ. ಅದಕ್ಕೆ ನನ್ನ ಪ್ರೀತಿಯಾದ ದೇವರ ಮಕ್ಕಳೇ, ಇದರಲ್ಲಿ ನಾವು ಭಾಗವಹಿಸೋಣ, ಪ್ರಾರ್ಥನೆ ಮಾಡೋಣ. ಕೃಪೆಯುಳ್ಳ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಎಷ್ಟು ಒಳ್ಳೆಯವನಯ್ಯ ನೀನು. ನಮ್ಮನ್ನು ಎಷ್ಟು ಪ್ರೀತಿ ಮಾಡಿದೆ, ನಮಗಾಗಿ ಎಷ್ಟು ದೊಡ್ಡ ಕಾರ್ಯಗಳನ್ನು ಮಾಡಿ ಕರ್ತನೆ, ಜಸ್ಟ್ ನಂಬಿದರೆ ಇದು ನಿಮ್ಮದಾಗ್ತಿದೆ ಅಂತ ಹೇಳಿದ ತಂದೆ, ನಿನ್ನ ಈ ಅದ್ಭುತವಾದ ಪ್ರೀತಿಗೆ ನಾವು ಏನು ಕೊಡಬಲ್ಲೆವು? ಕರ್ತನೆ, ನೀನು ನಮ್ಮನ್ನು ಪ್ರೀತಿಸಿ ಸಾಧಿಸಿ ಕೊಟ್ಟಿರುವಂಥ ಸಂಗತಿಗಳನ್ನು ನಂಬದೆ ಇನ್ನೂ ಪ್ರಯಾಸ ಪಡುವ ಕೆಟ್ಟ ಬುದ್ಧಿ ತೆಗೆದು ಹಾಕಲ್ಪಡಲಿ ಸ್ವಾಮಿ. ಓ, ನನ್ನ ದೇವರು ಎಲ್ಲವನ್ನೂ ಮಾಡಿದ್ದಾನೆ ಎಂಬುದಾಗಿ ಆತನಲ್ಲಿ ಆನಂದಿಸ್ತಾ ಅದನ್ನು ಅಂಗೀಕರಿಸೋ ಕೃಪೆಯನ್ನು ಕೊಡು. ಇದರಲ್ಲಿ ಭಾಗವಹಿಸ್ತಿರುವ ಪ್ರತಿಯೊಬ್ಬರು ಸ್ವಾಮಿ ಕ್ರಿಸ್ತನ ಕರ್ತನೆ ಮರಣವನ್ನು ಪ್ರಖ್ಯಾತಿಪಡಿಸ್ತಿದ್ದಾರೆ. ಕರ್ತನೆ ಕ್ರಿಸ್ತನ ಪುನರುತ್ಥಾನವನ್ನು ಪ್ರಖ್ಯಾತಿಗೆ ಪಡಿಸೋರಾಗಿದ್ದಾರೆ ಅಥವಾ ನಂಬುವವರಾಗಿದ್ದಾರೆ. ನಂಬುವ ಪ್ರತಿಯೊಬ್ಬರಲ್ಲಿ ನಿನ್ನ ಜೀವವು ವಾಸವಾಗಿದೆ ಅಂತ ನಿನ್ನ ವಾಕ್ಯ ಹೇಳ್ತದೆ ಸ್ವಾಮಿ. ಅದಕ್ಕೆ ಪ್ರತಿಯೊಬ್ಬರಿಗೆ ಈ ಜ್ಞಾನದಲ್ಲಿ ವೃದ್ಧಿ ಆಗಲಿ, ಯೇಸು ನಾಮದಲ್ಲಿ ತಂದೆ, ಆಮೆನ್. ದಯವಿಟ್ಟು ಎಲ್ಲರೂ ಎದ್ದು ನಿಲ್ಲೋಣ. ನೀನು ಈ ದಿನ ಯೇಸು ನನ್ನ ರಕ್ಷಕನಂತ ನಂಬುತ್ತೇನೆ ಅಂತ ಹೇಳಿದ್ರೆ ಇದನ್ನು ತಗೊಳ್ಳಬಹುದು. ಯೇಸು ಸ್ವಾಮಿ ನನಗಾಗಿ ಸತ್ತು ಎದ್ದು ಬಂದಿದ್ದಾನೆ ಅಂತಾಗಿ ನಾನು ಯಾವ ಅನುಮಾನವಿಲ್ಲ ಎಂಬುದಾಗಿ ನಂಬುವವರು ಎಲ್ಲರೂ ಭಾಗವಹಿಸ್ಬೋದು. ನಂಬದಿದ್ದರೆ ಇದನ್ನು ಭಾಗವಹಿಸಿ. ಯಾಕಂದ್ರೆ ನಿಂಗೆ ಏನು ಸಂಬಂಧವಿಲ್ಲದ ಹತ್ರ ನಂಬುವ ಪ್ರತಿಯೊಬ್ಬರಿಗೆ ಅದ್ಭುತವಾಗ್ತದೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. It's your blood that cleanses me. It's your blood that gives me life. It's your blood that took my place in redeeming sacrifice. Washes me my Jesus, God's precious
Jesus, God's precious sacrifice. It's the blood of the Lamb. It's the blood of the Lamb. It's the blood of the Lamb that can cleanse the deepest stain, washes me whiter than the snow, than the snow. My Jesus, God's precious sacrifice. ನನ್ನ ಯೇಸು ದೇವರ ಅಮೂಲ್ಯವಾದ ಬಲಿದಾನ. My Jesus, ಅದಕ್ಕಿಂತಲೂ ನಿನ್ನನ್ನು ಶುದ್ಧಿ ಮಾಡುವ ಬಲಿದಾನ ಈ ಲೋಕದಲ್ಲಿ ಇನ್ನೊಂದಿಲ್ಲ. Sacrifice. It's your love that sets me free. Wonderful God. It's your love that makes me whole. It's your love that took my place in redeeming sacrifice, washes me whiter than the snow, than the snow. My Jesus, God's precious sacrifice. My Jesus, God's precious sacrifice. It's your blood that cleanses me. It's your blood that gives me life. It's your blood that took my place in redeeming sacrifice, washes me whiter than the snow, than the snow. My Jesus, God's precious sacrifice. My Jesus, God's precious sacrifice. It's the blood of the Lamb. Amen, Jesus. It's the blood of the Lamb. It's the blood of the Lamb that can cleanse the deepest stain, washes me whiter than the snow, Jesus. than the snow. My Jesus, God's precious sacrifice. My Jesus, God's precious sacrifice. It's your love that sets me free. It's your love that makes me whole. It's your love that took my place in redeeming sacrifice, washes me whiter than the snow, than the snow. My Jesus, God's living sacrifice. My Jesus, God's precious sacrifice. Hallelujah, Lord, we worship you, Jesus. Crucified, where behind the stone you live to die, be
rejected and alone, like a rose trampled on the ground. You took a fall and thought of me above. Crucified, lay behind the stone, you lived to die, rejected and alone, like a rose trampled on the ground. You took a fall and thought of me above all powers, above kings, above nature and all created things, above wisdom and all the ways of man. You were here before the world began. Above kingdoms, above thrones, above wonders the world has ever known, above wealth and treasures of the earth. There's no way to measure what you were. Crucified, lay behind the stone, you lived to die, rejected and alone, like a rose trampled on the ground. You took a fall and thought of me above. Crucified, lay behind the stone, you lived to die, rejected and alone, like a rose trampled on the ground. You took a fall and thought of me above. Crucified, Lay behind the thank you, stone, Jesus. You lived to die, rejected and alone, like a rose trampled on the ground. You took a fall and thought of me above. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ತಂದೆಯಾದ ದೇವರೇ, ಇಷ್ಟವರೆಗೂ ನೀನು ಅದ್ಭುತವಾಗಿ ಮಹತ್ತರವಾಗಿ ಪ್ರಾರಂಭದಿಂದ ಎಲ್ಲವನ್ನೂ ನಿಮ್ಮ ಹತೋಟಿಯಲ್ಲಿ ಇಟ್ಟುಕೊಂಡು ನಡೆಸಿದ್ದಕ್ಕಾಗಿ ಸ್ತೋತ್ರ. ಪ್ರತಿ ದಿನ ಪ್ರತಿ ಕ್ಷಣ ಕರ್ತನೆ ನಿಮ್ಮ ಹತ್ರ ಇರುವ ಭಾಗ್ಯವನ್ನು ನೀನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ ನಿಮ್ಮ ಹತ್ರ ಮಾತ್ರವಲ್ಲ, ನಿಮ್ಮನ್ನು ನಾವು ಹೊಂದಿಕೊಂಡಿರುವ ಭಾಗ್ಯವನ್ನು ನಂಬಿಕೆ ಮೂಲಕ ಕೊಟ್ಟಿರುವ ದೇವರೇ ಸ್ತೋತ್ರ. ಕರ್ತನೆ, ಮರಣವನ್ನು ಉಂಟು ಮಾಡುವ ನಿಯಮವು ಹಳೆ ಒಡಂಬಡಿಕೆಯೇ ಅಷ್ಟು ಪ್ರಭಾವವುಳ್ಳವುದಾಗಿರಬೇಕಂದ್ರೆ ನಿನ್ನ ಮಗನ ಮೂಲಕ ನೀನು ಸ್ಥಾಪಿಸಿರುವ ಹೊಸ ಒಡಂಬಡಿಕೆ ಇನ್ನೂ ಎಷ್ಟು ಮಹಿಮೆಯಿಂದ ತುಂಬಿರಬೇಕಂತ ಹೇಳ್ತಿದ್ದಾರೆ. ಆದರೆ ಅದನ್ನು ನೋಡೋದ್ರಲ್ಲಿ ಸಭೆ ತಪ್ಪಿ ಹೋಗ್ತಿದೆ. ನಿಜವಾಗಲೂ ಸ್ವಾಮಿ ನಾವು ನಂಬುತ್ತಾ ಇದ್ದೇವೆ ಕರ್ತನೆ, ಇಡೀ ಸಭೆ ಮೂಲಕ ಕರ್ತನೆ ಹಳೆಯ ಒಡಂಬಡಿಕೆ ಅದ್ಭುತಗಳು ಮಹತ್ ಕಾರ್ಯಗಳಕ್ಕಿಂತಲೂ ಮಹಿಮೆಯಾದ ಕಾರ್ಯಗಳು ಎಲ್ಲರಲ್ಲಿ ನಡೀತದೆ. ಆ ಪ್ರಭಾವವು ಈ ದಿನ ನನ್ನ ಹೊರಗಿಲ್ಲ, ನನ್ನ ಒಳಗಿದೆ ಎಂದ ನಂಬಿಕೆ ಹೆಚ್ಚಾಗಲಿ ಸ್ವಾಮಿ. ಕರ್ತನೆ, ಅದ್ಭುತಗಳು ಸಾಧಾರಣವಾಗ್ತವೆ ಎಂಬುದಾಗಿ ತಿಳಿದುಕೊಂಡು ಕರ್ತನೆ ಪ್ರತಿಯೊಬ್ಬರ ಜೀವನದಲ್ಲಿ ನಂಬುತ್ತಾ ವಿಶ್ವಾಸಿಗಳಾಗಿರೋ ನಾವು ವಿಶ್ವಾಸ ಮಾಡುತ್ತಾ ಮುಂದೆ ಹೋಗುವಂತೆ ಪ್ರಿಯ ಪರಿಶುದ್ಧಾತ್ಮನೇ ಸಹಾಯ ಮಾಡು. ಬಿತ್ತಲ್ಪಟ್ಟ ಈ ವಾಕ್ಯವು 30ರಷ್ಟು 60ರಷ್ಟು 100ರಷ್ಟು ಫಲಿಸಲಿ ಯೇಸುವಿನ ನಾಮದಲ್ಲಿ. ಕರ್ತನೆ ಸ್ವಾಮಿ, ಎಲ್ಲದರಲ್ಲಿ ನಿನಗೆ ಮಹಿಮೆ ಸಲ್ಲಿಸ್ತೇವೆ. ನಿನ್ನ ಮಕ್ಕಳು ಅರ್ಪಿಸಿರುವಂಥ ಕಾಣಿಕೆಗಳಿಗಾಗಿ ಸ್ತೋತ್ರ. ಪ್ರಾರಂಭದಿಂದ ಇಷ್ಟವನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಎಲ್ಲರ ಆಮೇಲೆ ಹೇಳೋಣ. ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ, ಸಹಾಯ ಸಹವಾಸ ಈಗಲಿಂದಲೂ ಕರ್ತನು ತನ್ನ ಮಹಿಮೆದವರೆಗೂ ಬರೋವರೆಗೂ ಕಾದು ಕಾಪಾಡಿ ಆತನ ಕೃಪೆಯಲ್ಲಿಟ್ಟು ನಡೆಸಲಿ. ಎಲ್ಲರ ಆಮೇನ್. ನನ್ನ ಮನವೇ
ಯೆಹೋವನನ್ನು ಕೊಂಡಾಡು. ನನ್ನ ಸರ್ವೇಂದ್ರಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯದಿರು. ಆಮೇನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಂದು ನಿಮಿಷ ಕೂತ್ಕೊಳ್ಳಿ, ನಾವು ಬಿಟ್ಬಿಡ್ತೀವಿ, ಈಗಾಗಲೇ ತುಂಬ ಸಮಯ ಆಗಿದೆ. ಸಿಸ್ಟರ್ ಇವತ್ತು ಸಂಡೇ ಸ್ಕೂಲ್ ಇಲ್ವಲ್ಲ? ಓಕೆ. ಅವರು ಫಸ್ಟ್ ಸಂಡೇ ಯಾವತ್ತು ಸಂಡೇ ಸ್ಕೂಲ್ ಮಿಸ್ ಮಾಡ್ತಾರೆ, ಯಾಕಂದರೆ ಮಾಮೂಲು ಟೈಮ್ನಲ್ಲೇ ಕೆಲವು ಸಾತ್ ನಮ್ಮದು ಲೇಟ್ ಆಗ್ತಾ ಇರ್ತದೆ. ಇವತ್ತು ತುಂಬ ಲೇಟ್ ಆಗಿದೆ. ಪಾಸ್ಟರು ಈ ದ್ರಾಕ್ಷಾರಸ ರೊಟ್ಟಿ ಕುರಿತ ಒಂದು ಟೈಪಾಲಜಿ ಅವರು ಹೇಳ್ಬೇಕೆಂಬುದಾಗಿ ಇಷ್ಟಪಡ್ತಿದ್ದಾರೆ. ಬಟ್ ಟುಡೇ ಟೈಮ್ ಈಸ್ ಓವರ್. ಸೊ ದಯವಿಟ್ಟು ಕ್ಷಮಿಸಿ, ಟೈಮ್ ಈಗ ಇಲ್ಲದ ಕಾರಣ ನಾನು ಬಿಡ್ತೀನಿ. ಇಲ್ಲಿದ್ದರೆ ನೀವು ತಿಳ್ಕೊಂಡಷ್ಟು ನಿಮಗೆ ಪ್ರಯೋಜನವಾಗ್ತಾ ಇರ್ತದೆ. ಹಲ್ಲೆಲೂಯಾ. ಮತ್ತು ದೇವರಿಗೆ ಸ್ತೋತ್ರ. ಪಾಸ್ಟರ್ ಬೈಂದೂರಲ್ಲೇ ಇರ್ತಾರೆ. ಮತ್ತು ನಾನು ತುಂಬ ಸಾರಿ ಅವ್ರನ್ನ ಕರೆದೆ, ಅವರು ಬರಲಿಕ್ಕೆ ಆಗಲಿಲ್ಲ. ಆದರೆ ದೇವರಿಗೆ ಸ್ತೋತ್ರ, ನಿನ್ನೆ ಅವ್ರು ಫೋನ್ ಮಾಡಿದರು, ನಾಳೆ ನಾನು ಫ್ರೀ ಇದ್ದೀನಿ ಬರ್ಬೋದಾ? ನನಗೆ ಖುಷಿಯಾಗಿಬಿಡ್ತು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ನಂಬಬೇಕಾ ಪ್ರಯತ್ನ ಮಾಡಬೇಕಾ? ನಂಬಿದರೆ ಸಾಕಾ ಪ್ರಯತ್ನ ಮಾಡಿದ್ರೆ ಆಗ್ತದಾ? ಆಮೇನ್. ಹಲ್ಲೆಲೂಯಾ.